ನಿಮ್ಮನ್ನೆಲ್ಲ ನಾನು 24 ಮತ್ತು 25ನೇ ವರ್ಷದ ಆಪ್ಷನಲ್ ಬ್ಯಾಚ್ಗೆ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತೀನಿ. ಸೊ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ KPSC ಏನಿದೆ ಅಂದ್ರೆ ಆಪ್ಷನಲ್ ತೆಗೆದ್ರು, ಈಗ ಆಪ್ಷನಲ್ಸ್ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ KPSC ನಲ್ಲಿ ಕೇವಲ ಸಾಮಾನ್ಯ ಜ್ಞಾನ ಮಾತ್ರವಿದೆ ಅಲ್ವಾ? GS ಪೇಪರ್ಸ್ ಮಾತ್ರ ಇವೆ, ಆಪ್ಷನಲ್ ಸಬ್ಜೆಕ್ಟ್ ಇಲ್ಲ. ಅದು UPSC ನಲ್ಲಿ ಹಾಗಿಲ್ಲ. ನೀವೆಲ್ಲ ಗ್ರಹಿಸ್ಕೊಂಡಿದ್ದೀರಿ. ಸಾಕಷ್ಟು ಜನ ಸಾಕಷ್ಟು ನಿಮ್ಗೆ GS ಪಾಠ ಎಲ್ಲ ಮುಗ್ದಿರ್ಬೇಕು. ಕೆಲವು ಬ್ಯಾಚಿಗೆ ಮುಗ್ದಿರ್ಬೇಕು, ಇನ್ ಕೆಲವು ಬ್ಯಾಚಿಗೆ ನಡೀತಾ ಇರ್ಬೋದು. ನಾನು KPSC ಪ್ಯಾಟರ್ನ್ ಬಹಳ UPSC ಓದ್ಕೊಂಡ್ರೆ KPSC ಏನು ಕಷ್ಟ ಆಗಲ್ಲ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ 2 ಪ್ಯಾಟರ್ನ್ ಇದೆ ಮಕ್ಕಳೇ. ಕೆಲವು ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ಸುಲಭ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮೇನ್ ಸುಲಭ. ನಾನು ಹೇಳಿದ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊತೀನಿ. ಕೆಲವು ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ಅನ್ನು ಆರಂಭ ಮಾಡಿಬಿಡ್ತಾರೆ, ಮೇನ್ಸ್ ಅವರಿಗೆ ಕಷ್ಟ ಆಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ಕಷ್ಟ ಆಗುತ್ತೆ, ಮೇನ್ಸ್ ಸುಲಭ ಆಗಿರ್ತದೆ. ನನ್ನ ಪ್ರಕಾರ ಕೇಳಿದ್ರೆ ಮೇನ್ಸ್ ಸುಲಭ. ಯಾರಿಗೆ ಭಾಷೆ ಮೇಲೆ ಪ್ರಭುತ್ವ ಇರುತ್ತೆ, ಯಾರಿಗೆ ಭಾಷೆ ಮೇಲೆ ಹಿಡಿತಾ ಇರುತ್ತೆ, 10 ಲೈನಲ್ಲಿ ಬರೆಯೋದನ್ನ 3 ವಾಕ್ಯದಲ್ಲಿ ಬರೆಯೋ ಸಾಮರ್ಥ್ಯ ಯಾರಿಗಿರುತ್ತೆ. ನೆನ್ಸ್ಕೊಳ್ಳಿ, ಹೈಸ್ಕೂಲಲ್ಲಿ ಪ್ರಿಸೆ ರೈಟಿಂಗ್ ಇತ್ತಲ್ವಾ? ನೆನ್ಸ್ಕೊಳ್ಳಿ, ಅಲ್ಲೆಲ್ಲ ನೀವು ಬಿಟ್ಟು ಬಂದ್ರಿ, ಇಲ್ಲಿ ಹಿಡ್ಕೊಂತು ಅಷ್ಟೇ. ಅರ್ಥ ಆಯ್ತಿದ್ಯಲ್ಲ? ಅಲ್ಲಿ ಬಿಟ್ಟಿದ್ರಿ, ಇಲ್ಲಿ ಹಿಡ್ಕಂತು. ಆ ಪ್ರಿಸೆ ರೈಟಿಂಗ್ ಯಾರಿಗೆ ಬರ್ತದೆ ಅವ್ರಿಗೆ ಬರವಣಿಗೆ ತುಂಬಾ ಈಸಿ ಆಗುತ್ತೆ, ಭಾಷೆ ಮೇಲೆ ಪ್ರಭುತ್ವ ಇರ್ತದೆ. ಓಕೆ, ಸೊ ಇದೆಲ್ಲವೂ ಕೂಡ ಗಮನದಲ್ಲಿ ಇರ್ತದೆ. ಈಗ ನೀವು GSC ಗೆ ಹೋದುವಾಗ ಏನ್ ನೋಡ್ತೀರಿ? GSC ಗೆ ಹೋದುವಾಗ ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ಪರಿಸರದ ವಿಚಾರಗಳನ್ನೇ GSC ಓದೋದು. ಇಲ್ಲಿವರೆಗೂ ಪಾಠ ಮಾಡಿರೋರು ಹೇಳಿರ್ತಾರೆ, ನಮ್ಮ ಸುತ್ತಮುತ್ತ ಪರಿಸರ ಇದೆ, ಸಮಾಜ ಇದೆ, ಎಕನಾಮಿಕ್ಸ್ ಇದೆ, ಹಿಸ್ಟ್ರಿ ಇದೆ. ಇದೆಯಾ? ಪಾಲಿಟಿ ಇದೆ? ಪಾಲಿಟಿ ಇಲ್ವಾ? ಬೆಳಿಗ್ಗೆ ಎದ್ರೆ ಪಾಲಿಟಿ, ಸಂಜೆ ಆದ್ರೆ ಪಾಲಿಟಿ. ನಮ್ಮವರು ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಬೇರೆ ಕೊಡ್ತಾರೆ ತಾನೆ. ತುಂಬಾ ಸೀರಿಯಸ್ ಆಗ್ಬೇಡಿ, ಸ್ವಲ್ಪ ಲಘುವಾಗಿರಿ. ಕೂತೀನಿ, ನರಸಿಂಹಾಚಾರ್ಯ ಒಂದ್ ಕಡೆ ಹೇಳ್ತೇವೆ, ಲಘುವಾಗಲೇ ಮನ ಗೆಲುವಾಗಲೇ ಮನ, ಹಂಗ ಆಗ್ಬೇಕು. ಸೊ ಈ ತರ ಇದೆ. ನಮ್ಮ ಸುತ್ತಮುತ್ತ ಇರುವ ಪರಿಸರವನ್ನೇ ನಾವು ಅಧ್ಯಯನ ಮಾಡೋದು. ಬೆಳಗ್ಗೆಯಿಂದ ಸಂಜೆವರೆಗೂ ದಿನನಿತ್ಯದಲ್ಲಿ ಏನೇನಾಗ್ತವೆ, ಎಕನಾಮಿಕ್ಸ್ ಅಲ್ಲಿ ಏನ್ ಬದಲಾವಣೆ ಆಗುತ್ತೆ, ಪಾಲಿಟಿಲಿ ಏನ್ ಬದಲಾವಣೆ ಆಯ್ತು, ಇದೆ ತಾನೆ ನೀವು ಓದೋದು. ಇವಾಗ ಎನ್ವೈರನ್ಮೆಂಟ್ ಏನ್ ಬದಲಾವಣೆ ಆಗಿದೆ, ಪರಿಸರ ಏನು ಬದಲಾವಣೆ ಆಗಿದೆ, ಆರ್ಥಿಕವಾಗಿ ನಾವು ಏನೇನು ಬದಲಾವಣೆ ಮಾಡ್ಕೊಂಡಿದ್ದೀವಿ, ಅದು ಬೆಳವಣಿಗೆ ಆಗಿದೆಯಾ, ಡೌನ್ ಆಗಿದೆಯಾ, ಅರ್ಥ ಆಗುತ್ತಲ್ಲ? ಅದೇ ತಾನೆ. ಬೇರೆ ಬೇರೆ ರಾಜ್ಯಗಳ ನಡುವಿನ ಸಂಬಂಧಗಳಿವೆ, ರಾಷ್ಟ್ರಗಳ ನಡುವಿನ ಸಂಬಂಧ ಆಗಿದೆ, ಅಲ್ಲೆಲ್ಲೇನಾದ್ರು ಏನೇನು ತಿಕ್ಕಾಟ ಆಗುತ್ತೆ. ಇದೇ ತಾನೇ ದಿನನಿತ್ಯದಲ್ಲಿ ಬರುವಂತ ವಿಚಾರ, ಇದೇ ತಾನೇ ಸಾಮಾನ್ಯ ಜ್ಞಾನ. ನಾವು ಯಾವುದ್ರ ಕಡೆ ಗಮನ ಕೊಟ್ಟಿರ್ಲಿರೋ ಪದವಿಯನ್ನು ಓದುವಾಗ ಆ ಕಡೆಗೆ ಈಗ ಗಮನ ಕೊಡುವ ಸಮಯ ಅಲ್ವಾ? ಗೊತ್ತಾನೆ. ನಿಮ್ಮ ಎನ್ವೈರನ್ಮೆಂಟ್ ಅವ್ರು ಬರ್ತಾರೆ, ಅವರು ಎನ್ವೈರನ್ಮೆಂಟ್ ಬಗ್ಗೆ ಹೇಳ್ತಾರೆ. ಜಿಯೋಗ್ರಫಿ ಅವ್ರು ಬರ್ತಾರೆ, ಜಿಯೋಗ್ರಫಿ ಬಗ್ಗೆ ಮಾತಾಡ್ತಾರೆ. ಅಲ್ಲ, ನಾವು ಭೂಮಿ ಮೇಲೆ ಓಡಾಡೋದು, ಅದ್ರ ಬಗ್ಗೆನೇ ತಿಳ್ಕೊಂಡಿರಲ್ಲ ನಾವು ಅಲ್ವಾ? ಭೌಗೋಳಿಕದ ಬಗ್ಗೆನೆ. ಹೌದಲ್ಲ? ಭೂಮಿ ಸ್ಟ್ರಕ್ಚರು, ಪರಿಸರದ ಸ್ವರೂಪ, ನಮ್ಮಿಂದ ಏನು ಹಾನಿಯಾಗಿದೆ, ಇನ್ನು ಏನೇನ್ ಮಾಡ್ತೀವಿ, ಅದನ್ನ ಕಂಟ್ರೋಲ್ ಇದೆ ತಾನೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರೋಗ್ರಾಮ್. ಈ ತರದ್ದು ಸಾಮಾನ್ಯ ಜ್ಞಾನ. ರಾಜಕೀಯ ಬೆಳವಣಿಗೆಗಳು, ಆರ್ಥಿಕ ಬೆಳವಣಿಗೆಗಳು, ಸಾಮಾಜಿಕ ಬೆಳವಣಿಗೆಗಳು, ಸೋಷಿಯಲ್ ಸ್ಟ್ರಕ್ಚರ್ಸ್, ಸಮಸ್ಯೆಗಳು. ಬರೀ ಬೆಳವಣಿಗೆ ಅಷ್ಟೇ ಅಲ್ಲ, ಏನಿರ್ತದೆ ಜೊತೆಗೆ ಸಮಸ್ಯೆಗಳಿರ್ತವೆ. ಅದಕ್ಕೆ ನಾವು ಸ್ಪಂದಿಸೋ ರೀತಿ ಇವೆಲ್ಲವೂ ಕೂಡ ಸೇರ್ಕೊಂಡು ಸಾಮಾನ್ಯ ಜ್ಞಾನದಲ್ಲಿ ಬರ್ತದೆ ಅಲ್ವಾ? ಈ ಸಾಮಾನ್ಯ ಜ್ಞಾನದಲ್ಲಿ ಬಂದಾಗ ಅದನ್ನ ನಾವು ಓದ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಓದ್ಬೇಕು. ಅದಕ್ಕೆ ಏನ್ ಮಾಡೋದು? UPSC ನಲ್ಲಿ ನಿಮಗೆ ಏನಿಟ್ರು? 750 ಮಾರ್ಕ್ಸಾ? 1750 ಮಾರ್ಕ್ಸ್ ಟೋಟಲಿ ಎಷ್ಟಿದೆ? ಮಾತಾಡಿ ಇವಾಗ. 1700 ಮಾರ್ಕ್ಸ್ ಇದೆ. ಇರಿ, ನಿಮಗೆ ಒಟ್ಟು ಎಷ್ಟು ಪೇಪರ್ ಇದೆ? ಮಾತಾಡ್ಬೇಕು ಇವಾಗ. ನೀವೆಲ್ಲ ಓದಿದ್ದೀರಲ್ವಾ? ಎಷ್ಟು ಪೇಪರ್ ಇದೆ? ಸೊ ಈ ಪೇಪರ್ ಅಲ್ಲಿ ನಾನು ಆ ಪ್ಯಾಟರ್ನ್ ಮಾತಾಡ್ಬಿಟ್ಟು ಆಮೇಲೆ ನಾನು ಕನ್ನಡಕ್ಕೆ ಬರ್ತೀನಿ. ಈ ಪೇಪರ್ ಒಳಗಡೆ ನಿಮಗೆ 7 ಪೇಪರ್ಸ್ ಇದೆ.
ಈ 7 ಪೇಪರ್ಸ್ ಅಲ್ಲಿ ಒಂದು ಪೇಪರು 250 ಅಂಕ ಇರುತ್ತೆ, 3 ಗಂಟೆ ಇರುತ್ತೆ. ಅರ್ಥ ಆಗದೆ ಬಸ್ಕೊಳ್ತೀನಿ. 3 ಗಂಟೆ ನೀವು ಹೇಳಿದ್ದಾರೆ, 250 ಅಂಕ ಇರುತ್ತೆ, 3 ಗಂಟೆ ಇರುತ್ತೆ, ಅಷ್ಟರಲ್ಲಿ ಮುಗಿಸ್ಬೇಕು. ಅದಕ್ಕೆ ಏನಿರ್ತದೆ? ಸಿಲೆಬಸ್ ಇರುತ್ತೆ. ಗೊತ್ತಾನೆ? ಸಿಲೆಬಸ್ ಇರುತ್ತೆ. ನಿಮ್ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿದೆ, ಅದು ನೆಪ ಮಾತ್ರದ ಸಿಲೆಬಸ್. ಬರೀ ಸಿಲೆಬಸ್ ಅಷ್ಟೇ ಓದ್ಕೋಬೇಕಾ? ಗೊತ್ತಿಲ್ಲ. ನಿಮ್ ಫಸ್ಟ್ ಪೇಪರ್ 250 ಅಂಕದ ಫಸ್ಟ್ ಪೇಪರು ಏನಿದೆ? ಎಸ್ಸೆ ಇದೆ, ಪ್ರಬಂಧ ಇದೆ. ಈ ಪ್ರಬಂಧ ಫಸ್ಟ್ ಪೇಪರ್ ಅಲ್ಲಿ ಪ್ರಬಂಧ ಇದೆ. ನಮ್ಮ ಹುಡುಗರಿಗೆ ಡಿಗ್ರಿ ಕಾಲೇಜಲ್ಲಿ, ಎಲ್ಲಾ ಡಿಗ್ರಿ ಕಾಲೇಜಲ್ಲಿ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡ್ತಾರ. ಏನ್ ಅನೌನ್ಸ್ ಮಾಡ್ತಾರ? ಪ್ರಬಂಧ ಸ್ಪರ್ಧೆ ಇದೆ, ಭಾಗವಹಿಸಿ ಅಂತ ಅಲ್ವಾ? 7 ಜನ ಭಾಗವಹಿಸಿದ್ರೆ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಇಲ್ಲೆಲ್ಲ ವಂಚನೆ ಮಾಡ್ಕೊಳಂಗಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಇಷ್ಟು ಜನ ಇದ್ದೀರಿ, 3 ಜನ ಮಾತ್ರ ಕೈ ಎತ್ತಿದ್ದೀರಿ. ಈಗ ನೀವು ಎಲ್ಲಿ ಲ್ಯಾಕ್ ಆಗಿದ್ದೀರಿ ಲೆಕ್ಕ ಹಾಕೊಳ್ಳಿ, ನೀವು ಎಲ್ಲಿ ಹಿಂದುಳಿದಿದ್ದೀರಿ. ಈಗ ಈ ಪೇಪರ್ ನೀವು ರೆಡಿ ಮಾಡ್ಕೋಬೇಕು, ಓದ್ಕೋಬೇಕು. ಈಗ ಅರ್ಥ ಆಯ್ತಾ? ಅವತ್ತೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು ನೀವು ಲೈಫಲ್ಲಿ ಏನ್ ಪ್ರೈಸ್ ಬಂದ್ರು ಬರ್ಲಿ, ಬಿಟ್ರು ಬಿಡ್ಲಿ. ನಾನು ಪ್ರಿನ್ಸಿಪಾಲ್ ಆಗಿದ್ದ ಕಾಲಕ್ಕೆ ವರ್ಷಕ್ಕೆ 3 ಸಲ ಪ್ರಬಂಧ ಸ್ಪರ್ಧೆ ಮಾಡ್ತಾ ಇದ್ದೆ. 600 ಜನ ಹುಡುಗರಲ್ಲಿ ಒಂದ್ 10 ಜನ ಬರಿತಿದ್ರು. ಎಷ್ಟ? 10% ಇಲ್ವಲ್ಲಪ್ಪ, 10 ಜನ ಬರಿತಿದ್ರು. ಕ್ಲಾಸ್ ಮುಗುವಲ್ಲೇ ಎಲ್ಲ ಹೋಗಿ ಹೋಗಿ ಹೇಳಿ ಬಂದ್ರು ಬರಿತಿರ್ಲಿಲ್ಲ ಅವರು. ಈಗ ಎಲ್ಲಿ ಲಾಕ್ ಆಗಿದೆ ನೋಡಿ. ಇದು ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಭಾಗವಹಿಸ್ಲಿಲ್ಲ ಒಂದು. ಎರಡನೇದು ಚರ್ಚಾ ಸ್ಪರ್ಧೆಗೆ ಭಾಗವಹಿಸಿಲ್ಲ. ನಿಂಗೆ ಚರ್ಚಾ ಸ್ಪರ್ಧೆಗೆ ಭಾಗವಹಿಸಿದ್ರೆ ಶಬ್ದ ಸಂಪತ್ತು, ಮಾತನಾಡುವ ರೀತಿ, ಶಬ್ದಗಳನ್ನ ಪ್ರಯೋಗಿಸೋ ರೀತಿ ಬರ್ತಿತ್ತ ಇಲ್ವೋ? ಅಲ್ಲೂ ಲ್ಯಾಕಾದ್ರಿ. ಆ ಚರ್ಚಾ ಸ್ಪರ್ಧೆಗೆ ಹೋಗೋರ್ಗೆ ನೀವು ಹಿಂದೆಗಡೆ ಕೂತ್ಕೊಂಡು, ಅದಕ್ಕೆ ನಾನು ನೀವೆಲ್ಲ ಮುಂದಕ್ಕೆ ಬನ್ನಿ ಅಂತ ಕರ್ತಿತ್ತು. ಹಿಂದೆಗಡೆ ಕೂತ್ಕೊಂಡು ವಿಜಲ್ ಹಾಕೋದು, ಮಾತಾಡೋದು ಅದೆಲ್ಲ ಕಾಮನ್ ಅಲ್ವಾ ಕಾಲೇಜಲ್ಲಿ? ಈಗ ಅಲ್ಲಿ ಯಾವುದನ್ನ ತಮಾಷೆ ತಗೊಂಡಿದ್ರು. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದು ನಾವು ಸಮಯವನ್ನ ಕಳೆದುಕೊಂಡವೆಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದೀರಿ ಇವಾಗ? ನನ್ನ ಮಾತಿಂದ ಯೋಚನೆ ಮಾಡ್ತೀರಿ ಇವಾಗ. ಯಾಕೆಂದ್ರೆ ಸಮಯ ಕಳೆದೋದ್ಮೇಲೆ ವಾಪಸ್ ಬರೋಲ್ಲ. ಅಲ್ಲೆಲ್ಲ ಹೇಗ್ ಮಾಡಿದ್ರಿ ನೋಡಿ ನೀವು. ಬರೀ ಸಿಲೆಬಸ್ ಇಟ್ಕೊಂಡು ಓದ್ಕೊಂಡು ಬಂದ್ರಿ. ನಮ್ಮ ಇಂಜಿನಿಯರ್ ಹುಡುಗರು ಬಹಳ ಚೆನ್ನಾಗಿ ಓದ್ತಾರೆ. ಅದನ್ನ ಇನ್ನೊಂದ್ಸಲಿ ಯಾವಾಗ್ಲೂ ನಾನು ಕ್ಲಾಸ್ ಮಾಡುವಾಗ ಹೇಳ್ತೀನಿ. ಓಕೆ, ಈ ಎಸ್ಸೆ ಇಸ್ ಇಂಪಾರ್ಟೆಂಟ್. 2 ಎಸ್ಸೆ ಬರಿಬೇಕಾಗುತ್ತೆ, 250 ಮಾರ್ಕ್ಸ್ ತಗೋಬೇಕಾಗುತ್ತೆ. ಹೌದಾ? 250 ಮಾರ್ಕ್ಸ್ ತಗೋಬೇಕು. ಆ ಕಡೆ ಗಮನ ಹರಿಸ್ಬೇಕು. ಆ ಎಸ್ಸೆ ಏನ್ ಹೆಂಗ್ ಮಾಡೋದು? ಪ್ರತಿದಿನ ಪೇಪರ್ಗಳಲ್ಲಿ ಯಾವ್ದಾದ್ರು ಒಂದು ವಿಷಯ ತಗೊಂಡು ಚರ್ಚೆ ಮಾಡಿರ್ತಾರೆ, ಎಸ್ಸೆ ಬರ್ತಿರ್ತಾರೆ. ನೋಡಿದ್ರಲ್ಲ ಲೇಖನಗಳು? ಅಪ್ಪ, ನೀವು ಡಿಗ್ರಿ ಓದ್ಬೇಕಾದ್ರೆ ಎಷ್ಟು ಜನ ಲೈಬ್ರರಿಗೆ ಹೋಗಿ ದಿನನಿತ್ಯ ಪತ್ರಿಕೆ ಓದಿದ್ರು? ಎಷ್ಟು ಜನ? ರೈಸ್ ಮಾಡಿ ಕೈ. ಏನಿಲ್ಲ, ಇದು ಕ್ಲಾಸ್ ರೂಮ್ ಅಲ್ಲ. ಎಲ್ಲ ಕಾತ್ರ ನೋಡಿದ್ರ ನಿಮ್ಗೆ ಸಾಮಾನ್ಯ ಜ್ಞಾನ ಎಲ್ಲಿ ಬರ್ತದೆ? ಸಾಮಾನ್ಯ ಜ್ಞಾನ ಎಲ್ಲಿ ಬರ್ತದೆ? ಅದೇ ಲಾಕ್ ಆಗಿರೋದಲ್ಲೇ. ನೋಡಿ ಇವಾಗ ಎಸ್ಸೆ ನೋಡಿಲ್ಲ ನಿಮ್ಮ ಎಷ್ಟು ಹೇಳಿದಾವೆ ಇವಾಗ. ನೋಡಪ್ಪ, ನೀವು ಪ್ರತಿ ದಿವಸ ಏನ್ ಮಾಡ್ಬೇಕು? ಪೇಪರ್ ಓದ್ಬೇಕು, ಹಿಂದೂ ಪತ್ರಿಕೆ ಓದ್ಬೇಕು. 5ನೇ ಪೇಜ್ 6ನೇ ಪೇಜಲ್ಲಿ ಲೇಖನ ಇದ್ದೇ ಇರುತ್ತೆ, ಒಂದು ಎಸ್ಸೆ ಇರುತ್ತೆ, ಒಂದು ಕಂಟೆಂಟ್ ತಗೊಂಡ್ ಬರ್ದಿರ್ತಾನೆ, ಅದನ್ನ ಓದಿ, ಅಲ್ಲಿ ಭಾಷೆ ಓದಿ ಅಂತ ಅಲ್ವಾ? ಯು ಫಸ್ಟ್ ರೀಡ್ ಎಡಿಟೋರಿಯಲ್, ಪ್ರಾಕ್ಟೀಸ್ ದ ಎಡಿಟೋರಿಯಲ್. ಅರ್ಥ ಆಯ್ತಾ ನಿಮ್ಗೆ? ಸಂಪಾದಕೀಯ ಅಂತ ಬರುತ್ತೆ ಗೊತ್ತಾ ಕನ್ನಡದಲ್ಲಿ? ಅದನ್ನ ಮಸ್ಟ್ ಅಂಡ್ ಶುಡ್ ಒಂದು ದಿನಕ್ಕೆ 2-3 ಸಲ ಅದನ್ನ ಓದಿ. ಇಂಗ್ಲಿಷ್ ಪೇಪರ್ ಆಗ್ಲಿ, ಕನ್ನಡ ಪೇಪರ್ ಆಗ್ಲಿ. ಅದನ್ನು ಓದ್ಕೊಳ್ತಾ ನೀವು ಎಸ್ಸೆ ಬರೆಯಕ್ಕೆ ಶುರು ಮಾಡ್ಬೇಕು. ಅರ್ಥ ಆಯ್ತಾ? ಒಂದು ಎಸ್ಸೆ ಓದ್ತಾ ಇದ್ರೆ ಅವನ ವಿಷಯ ಹೆಂಗ್ ಮಂಡಿಸ್ತಾನೆ, ಭಾಷೆ ಹೆಂಗ್ ಬೆಳೆಸ್ತಾನೆ. ನಿಮ್ಮ ಎಷ್ಟು ಬರ್ತಿದ್ರಲ್ಲ, ಪೀಠಿಕೆ, ವಿಷಯ ಪ್ರಸ್ತಾಪ, ಅವೆಲ್ಲ ಇಲ್ಲ ಇಲ್ಲಿ. ಪೀಠಿಕೆ, ವಿಷಯ ಪ್ರಸ್ತಾಪ ಅದೇನೇನು ಬರಿತಿದ್ರಲ್ಲಪ್ಪ ನೀವು. ಬರ್ದಿದ್ರೆ ನಿಮ್ ಕ್ಲಾಸಲ್ಲಿ ಬರ್ಸಿರ್ಲಿ, ಹೈಸ್ಕೂಲಲ್ಲಿ. ಅರ್ಥ ಮಾಡ್ಕೊಳ್ಳಿ. ಲೇಖನ ಓದ್ಬೇಕು, ಆ ವಿಷಯವನ್ನು ಹೆಂಗ್ ಪ್ರಸ್ತಾಪ ಮಾಡ್ತಾನೆ, ಬೇರೆ ಬೇರೆ ವಿಷಯಗಳ ಮೂಲಕ ಅದನ್ನು ಹೇಗೆ ದೃಢೀಕರಿಸ್ತಾನೆ, ಆಮೇಲೆ ಕೊನೆಗೆ ಯಾವ ರೀತಿಯಲ್ಲಿ ತೀರ್ಮಾನ ತಗೋತಾನೆ ಎಸ್ಸೆನಲ್ಲಿ. ದಟ್ ಇಸ್ ದ ಇಂಪಾರ್ಟೆಂಟ್. ಆ ಕಡೆ ಗಮನ ಹರಿಸಿ. ಓಕೆನಾ? 250 ಮಾರ್ಕ್ಸು, 2 ಎಸ್ಸೆ ಬರಿಬೇಕಾಗುತ್ತೆ ಮಿನಿಮಮ್. ಅಂದ್ರೆ ನಾನು ಅನ್ಕೊಂಡಂಗೆ 8 ಪೇಜ್ ಬರಿಬೇಕು. ನಿಮ್ಮ ಎಷ್ಟು ಎಸ್ಸೆ ಇನ್ನೂ ಶುರು ಮಾಡಿಲ್ವಾ? ಮಾಡಿದ್ದೀನಪ್ಪ.
ಹೇಳ್ತಾರೆ ಎಷ್ಟೆಷ್ಟು ಪೇಜ್ ಬರಿಬೇಕು, ಯಾವ ತರ ಬರಿಬೇಕು ಅಂತ. ಯು ಮಸ್ಟ್ ಬಿ ಟಿಕೆ ಗೈಡ್. ತಪ್ಪೋ ಒಪ್ಪೋ ಒಂದು ಮಾತು ಹೇಳ್ತೀನಿ, ತಪ್ಪೋ ಒಪ್ಪೋ. ಒಂದ್ಸಲಿ ಫೇಲ್ಯೂರ್ ಆಗ್ಬೋದು, 2 ಸಲ ಫೇಲ್ಯೂರ್ ಆಗ್ಬೋದು, 3ನೇ ಸಲಿನೂ ಫೇಲ್ಯೂರ್ ಆಗ್ಬೋದು. ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀರಾ? ಇರೋದೇ 3 ಸಲಿ. 3 ಸಲಿ ಅಲ್ಲ, ಬರಿತಾ ಬರಿತಾ ನೀವೇ ಎಕ್ಸ್ಪರ್ಟ್ ಆಗ್ತೀರಿ. ಆ ಕಾರಣಕ್ಕೆ ನೀವು ನೀವು UPSC ನಲ್ಲಿ ಪ್ರಿಲಿಮ್ಸ್ಗೆ ಹೋಗೋಕ್ಕಿಂತ ಮುಂಚೆ ಮಿನಿಮಮ್ ಒಂದು 15 ಎಸ್ಸೆ ಬರೆದು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಅದನ್ನ ಬೇರೆಯವ್ರಿಗೆ ತೋರಿಸಿ. ತಪ್ಪೋ ಸಹಜ. ಈಗ ನಾನ್ ಬರ್ದು ತಪ್ಪಾಗುತ್ತೆ, ಅರ್ಥ ಆಗುತ್ತಾ? ನಾನು ಎಸ್ಸೆ ಬರೆದ್ರು ನಾನು ಪರ್ಫೆಕ್ಟ್ ಆಗಿ 100% ನೋ. ಕಾಂಪಿಟೇಟಿವ್ ಸಕ್ಸಸ್ ಅಂತ ಬರುತ್ತೆ. ಈಗ ಮೊನ್ನೆ ರಿಸಲ್ಟ್ ಬಂದಿದೆ. ಟಾಪ್ 10 IAS ವಿದ್ಯಾರ್ಥಿಗಳಿಂದ ಅವರು ಲೇಖನ ಬರೆಸ್ತಾರೆ, ಅದು ಎಸ್ಸೆ ಬರೆಸ್ತಾರೆ. ಅದನ್ನ ತೆಗೆದು ಒಂದು ರೌಂಡ್ ತಿರು ಹಾಕಿ 10 ಜನಗಳಿಂದ 10 ಎಸ್ಸೆ ಬರೆಸ್ತಾರೆ. ನೋಡಿದೀರಾ? ಗಮನಿಸ್ಬೇಕು ಮಕ್ಳೇ ನಾನು ಹೇಳೋ ಮಾತನ್ನ. ಯಾಕಂದ್ರೆ ನಾನು ಕ್ಲಾಸ್ ರೂಮ್ ಮಾಡಿದ್ಮೇಲೆ ಅವೆಲ್ಲ ಬರೋದೇ ಇಲ್ಲ. ಅರ್ಥ ಆಗುತ್ತೆ ಅಂತ ಬಸ್ಕೊತೇನೆ. ನೆಕ್ಸ್ಟ್ ಅಲ್ಲಿಗೆ ಎಷ್ಟು ಮಾರ್ಕ್ಸ್ ಆಯ್ತು ಒಂದ್ ಕಡೆ ಗುರ್ತಾಕೋಬೇಕು. ಫಸ್ಟ್ ಪೇಪರ್ 250. 2ನೇ ಪೇಪರ್ಗೆ ಬನ್ನಿ. 2ನೇ ಪೇಪರ್ ಬಂದಾಗ ಜನರಲ್ ಸ್ಟಡೀಸ್ ಅಂತ ಬರುತ್ತೆ. ಅದು ಕೂಡ ಎಷ್ಟಿದೆ ನೋಡಿ. ಈ ಪೇಪರ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಹೈಯೆಸ್ಟ್ ಸ್ಕೋರ್ ಅಂದ್ರೆ 135. ಎಸ್ಸೆ ಪೇಪರ್ ಅಲ್ಲಿ ಎಷ್ಟ 135 ತಗೊಂಡವ್ರಿದ್ದಾರೆ. ನಮ್ಮಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. 135 ತಗೊಂಡವ್ರಿದ್ದಾರೆ ಎಸ್ಸೆನಲ್ಲಿ. 115 ಮಿನಿಮಮ್. ನೀವು ಎಷ್ಟು ತಗೋಬೇಕು ಈ ಪೇಪರ್? ಲೆಕ್ಕ ಹಾಕೋಬೇಕು, ಪೇಪರ್ ಅಲ್ಲಿ ಬರ್ಕೋಬೇಕು. ನಾನು ವಾಕ್ಯ ಕೇಳ್ತೀನಿ. ನಾವು ಸುಮ್ಮನೆ ಹೋಗಲ್ಲ ಪದೇ. ನಾನು ಹಂಗೆಲ್ಲ ಸುಮ್ಮನೆ ಹೋಗಲ್ಲ. ನಾನು ಯಾರಿಂದ ಬೇಕಾದ್ರೂ ಕೇಳ್ಬೋದು, ಈಗಲೇ ಹೇಳ್ಬಿಡ್ತೀನಿ. ಸೊ ಮಿನಿಮಮ್ ಕಡಿಮೆ ಅಂದ್ರೆ ನಿಮ್ ಎಸ್ಸೆ ಪೇಪರ್ ಅಲ್ಲಿ 250 ಮಾರ್ಕ್ಸ್ಗೆ 115ಕ್ಕಿಂತ ಕಡಿಮೆ ತೆಗೆಯೋಂಗಿಲ್ಲ. ನೆನ್ಪಿಟ್ಕೋಬೇಕು. 115ಕ್ಕಿಂತ ಕಡಿಮೆ ತೆಗಿಯಂಗಿಲ್ಲ. 115ಕ್ಕಿಂತ ನೀವು ಎಷ್ಟಾದ್ರೂ ತಕೊಳ್ಳಿ, ಅದು ನಿಮಗೆ ಪ್ಲಸ್ ಪಾಯಿಂಟ್. ಓಕೆನಾ? ಅದು ತೆಗಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ನಾನು ಹೇಳಿದೆ, ಏನ್ ಪೇಪರ್ಸ್ ಓದ್ಬೇಕು, ಆಮೇಲೆ ಎಸ್ಸೆಗಳು ಓದ್ಬೇಕು, ಅದು ಯಾರಿಗಾರು ಕೊಡ್ಬೇಕು, ಕರೆಕ್ಷನ್ಸ್ ಮಾಡ್ಕೋಬೇಕು. ಅರ್ಥ ಆಗುತ್ತಾ? ಓದ್ಕೋಬೇಕು. ಒಂದ್ಸಲಿ ತಪ್ಪು ಮಾಡಿದ್ದು ಇನ್ನೊಂದ್ಸಲಿ ಮಾಡಕ್ ಹೋಗ್ಬಾರ್ದು. ಅದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ಬೇಕು. ಈ ತರದೆಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ. ಮೊದಲನೇ ಸಲ 1 ಪುಟ ಅಷ್ಟೇ ಬರೆಯಕ್ಕಾಗೋದು. 2ನೇ ಸಲಕ್ಕೆ 3 ಪುಟ ಬರೀತೀರಿ, 2 ಪುಟ ಬರೀತೀರಿ. 4ನೇ ಸಲಕ್ಕೆ 4 ಪುಟ ಬರೀತೀರಿ. 5ನೇ ಸಲಕ್ಕೆ ಹಿಂಗೆ ಅದು ಏನಾಗುತ್ತೆ, ವಿಷಯ ಇನ್ಕ್ರೀಸ್ ಆಗ್ತಾ 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 ಹೋಗ್ತದೆ. ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಎಸ್ಸೆನಲ್ಲಿ ನೀವು 115ಕ್ಕಿಂತ ಕಡಿಮೆ ಅಂಕಗಳನ್ನ ರೈಟಿಂಗ್ ಮೇನ್ಸ್ ಪೇಪರ್ ಅಲ್ಲಿ ತೆಗಿಯೋಂಗಿಲ್ಲ. ಓಕೆ, ಬರ್ಕೊಳ್ಳಿ. ಸೆಕೆಂಡ್ ಪೇಪರ್ ಬನ್ನಿ. ಜನರಲ್ ಸ್ಟಡೀಸ್ ಅಂತ ಹೇಳ್ತಾನೆ ಅವನು. ಪೇಪರ್ ಸೆಕೆಂಡ್ ಸೇಮ್ ಡ್ಯೂರೇಷನ್ 250 ಮಾರ್ಕ್ಸ್. ಅದರಲ್ಲಿ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಅಂಡ್ ಸೊಸೈಟಿ ಅಂತ ಆ ಪೇಪರ್ ಅಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಲ್ಲಿ? ಹೆರಿಟೇಜ್ ಅಂಡ್ ಕಲ್ಚರ್, ಆಮೇಲೆ ಇತಿಹಾಸ, ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್ ಅಂಡ್ ಸೊಸೈಟಿ. ಸಿಂಪಲ್ ಆಗಿ ಹೇಳ್ತಾನೆ. ಅದನ್ನ ಜಾಸ್ತಿ ಜಗದಲ್ಲಿ ಹೇಳ್ತಾನೆ ಅವನು. ಅದನ್ನ ಏನೇನು ಓದಬೇಕು ಅನ್ನೋದನ್ನ ಹೇಳ್ತಾನೆ. ಸೊ ಈ ಪೇಪರ್ ಇದೆಯಲ್ಲ, ಈ ಪೇಪರ್ ಅಲ್ಲಿ ಹಾಗಾದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ಇತಿಹಾಸ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಎಲ್ಲಿವರೆಗೂ ಹೋಗ್ಬೇಕಿದು ವರ್ಲ್ಡ್. ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನ ಪಾಠ ಮಾಡೋರು ಅದನ್ನ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು? ಯಾರು ಹೇಳ್ತೀರಾ? ಎಷ್ಟು ತೆಗಿಯಕ್ ಸಾಧ್ಯತೆ ಇದೆ? ಹೇಯ್ ಮಾತಾಡ್ರಪ್ಪ, ಒಳ್ಳೆ ಕತೆ ಆಯ್ತಲ್ಲ. ಎದರ್ಕೋಬೇಡಿ ಕಣ್ರು, ಮಾತಾಡಿ. ರಿಯಾಕ್ಷನ್ ಆಗ್ಬೇಕಿದ್ರೆ ಕ್ಲಾಸ್ ರೂಮ್ ಅಲ್ಲ ಮಕ್ಳೇ. 110 ತೆಗಿಬೇಕಾ? ನಾನು ಹೇಳ್ತೀನಿ 90 ಮಾರ್ಕ್ಸ್ಗಿಂತ ಕಡಿಮೆ ತೆಗಿಬೇಡಿ. ಅದ್ರ ಮೇಲೆ ಎಷ್ಟಾದ್ರು ತಗೊಳ್ಳಿ. 90 ಅಂಕಗಳಿಂದ ಕಡಿಮೆ ತೆಗಿಬೇಡಿ. ಅದಕ್ಕಿಂತ ಎಷ್ಟಾದ್ರು ಅನ್ಕೊಳ್ಳಿ. ಯಾವ ಮೇಸ್ಟ್ ಏನಾದ್ರು ಹೇಳಿರ್ಲಿ, ಯಾವ ಮಾಸ್ಟರ್ ಅವ್ರವ್ರ ಪ್ರೆಜುಡಿಸ್ ಹೇಳಿರ್ತಾರೆ. ನನ್ನ ಮಾತು ಹೇಳ್ತಿದ್ದೀನಿ. 190ಕ್ಕಿಂತ ಕಡಿಮೆ ತೆಗಿಯಂಗಿಲ್ಲ. ಯಾಕೆ ಆಮೇಲೆ ಹೇಳ್ತೀನಿ, ಈಗ ಬೇಡ. ಯಾಕೆ? ಎಷ್ಟು ಕಷ್ಟ ಆಗುತ್ತೆ ಆಮೇಲೆ ಮಾತಾಡ್ತೇನೆ. ತೆಗೆದಿದ್ದಾರೆ ಇದ್ದಾರೆ 110, 115, 120, 125ವರೆಗೂ ತೆಗೆದವರಿದ್ದಾರೆ. ಇಲ್ಲ ಅಂತ ನಾನು ಹೇಳೋಣ. ಅವರೇಜ್ ಅಲ್ಲಿ 90ಗಿಂತ ಕಡಿಮೆ ತೆಗಿಬೇಡಿ. ಅರ್ಥ ಆಗದೆ? ನೆಕ್ಸ್ಟ್ ಅದ್ರ ಮೇಲೆ ನೀವು ಎಷ್ಟಾದ್ರೂ ತೆಗಿಲಿ, ಅದು ನಿಮ್ಮ ಸಾಮರ್ಥ್ಯ. ಅದು ನೆಕ್ಸ್ಟ್ ಪೇಪರ್ಗೆ ಬನ್ನಿ. ಪೇಪರ್ 2 ಆದ್ಮೇಲೆ ಪೇಪರ್ 3 ಬನ್ನಿ. ಪೇಪರ್ 3 ಬಂದ್ರೆ ಇದು ಕೂಡ 250 ಮಾರ್ಕ್ಸ್, ಡ್ಯೂರೇಷನ್ 3 hours. ಇಲ್ಲಿ ಹೇಳ್ತೇನೆ ಗವರ್ನೆನ್ಸ್ ಬಗ್ಗೆ ಮಾತಾಡ್ತಾನೆ.
ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಅರ್ಥ ಆಗುತ್ತಲ್ವಾ ಸರ್? ಇಲ್ಲಿವರೆಗೂ ಕಾನ್ಸ್ಟಿಟ್ಯೂಷನ್ಗೆ ಎಷ್ಟು ಆಪರೇಷನ್ ಆಗಿದ್ದಾವೆ? ವೆರಿ ಗುಡ್. 106 ಆಪರೇಷನ್ ಮಾಡವ್ರೆ. 106 ಇದು ಜಾಸ್ತಿನ? ಕರೆಕ್ಟಾಗಿ ತಿಳ್ಕೋಬೇಕು. ಆಪರೇಷನ್ ಅರ್ಥ ಆಯ್ತಲ್ಲ? ನೀವು ಸಂವಿಧಾನವನ್ನ ರಚನೆ ಮಾಡ್ಕೊಂಡೆ 75 ವರ್ಷ ಆಗಿ, ಈ 75 ವರ್ಷದಲ್ಲಿ 106 ಆಪರೇಷನ್ ಮಾಡಿದ್ದೀರಿ ಅಂತಂದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೆಷ್ಟು ಆಪರೇಷನ್ ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾಕೆ ಏನು ತಿಳ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೋಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಆಡಳಿತಾತ್ಮಕ ವ್ಯವಸ್ಥೆಗೆ ಹೋಗೋ ಜನ ನೀವು. ಯಾವ MLA, ಯಾವ MP, ಯಾವ PM, ಯಾವ CM ಕೂಡ ಆಡಳಿತ ಮಾಡಲ್ಲ. ಅವ್ರದೆಲ್ಲ 5 ವರ್ಷ ಅಧಿಕಾರಾವಧಿ. ಎಲ್ಲ ಕ್ಲಾಸ್ 1 ಆಫೀಸರ್ಸ್, IAS ಅಂಡ್ IPS ಜನ ಅವ್ರ ಲೈಫ್ ಅಲ್ಲಿ 30 ವರ್ಷ ಸಿಗುತ್ತೆ, ಹೆಚ್ಚು ಕಡಿಮೆ 30 ವರ್ಷ ಅವ್ರು ಈ ದೇಶವನ್ನ ಆಳ್ತಾರೆ. ಅವರೇ ಈ ದೇಶವನ್ನ ಆಳೋರು. ಇವತ್ತು ಬರ್ತಾರೆ, ನಾಳೆ ಹೋಯ್ತಾರೆ. ಯಾರೋ ಚೆನ್ನಾಗಿ ನೆನ್ಪಿಟ್ಕೋಬೇಕು. MLAಗಳು MP ಗಳು ಇವತ್ತು ಬರ್ತಾರೆ, ನಾಳೆ ಹೋಯ್ತಾರೆ. 5 ವರ್ಷ ಮಾತ್ರ ಇರ್ತಾರೆ. ಬಟ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಅದೇ ಸಮಸ್ಯೆ. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡುವಾಗ ಅವ್ರನ್ನ ನೀವ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅಂದ್ರೆ ಇವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇದ್ರ ಬಗ್ಗೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿ ಗೊತ್ತಿರ್ಬೇಕು, ಗವರ್ನೆನ್ಸ್ ಬಗ್ಗೆ ಗೊತ್ತಿರಬೇಕು, ಪಾಲಿಟಿ ಬಗ್ಗೆ ಗೊತ್ತಿರಬೇಕು, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಗೊತ್ತಿರಬೇಕು. 35 ವರ್ಷಗಳ ಕಾಲ IAS ಆಫೀಸರ್ ಆಗಿ, IFS ಆಗಿ, ಆ 35 ವರ್ಷಗಳ ಕಾಲ ಹೊರದೇಶಗಳ ಜೊತೆಯಲ್ಲೇ ಸಂಬಂಧ ಇಟ್ಕೊಂಡು ರಿಟೈರ್ಡ್ ಆದ್ಮೇಲೆ ಅಂತವನ್ನ ತಗೊಂಬಂದ್ ಕುಂಡ್ರಿಸಿದ್ದಾರೆ. ಯಾವ್ದಕ್ಕೆ? ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನೋಡ್ಕೊಳ್ಳಿ ಅಂತ. ಯಾರೋನ ನೀವು ಆ ಮಟ್ಟಕ್ಕೆ ಹೋದ್ರೆ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಗುತ್ತಲ್ಲ? ಅದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡತ್ತೆ. ನಮ್ಮ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಯಾಂಬಲ್ ಈಗ ಓದಿಸ್ತವ್ರೆ. ಪ್ರಿಯಾಂಬಲ್ನ ಓದೋಷ್ಟಿಂದ ಓದಿಸ್ತವ್ರೆ. 74 ವರ್ಷಗಳಿಂದ ಯಾರು ಓದಿಸ್ಲಿಲ್ಲ ಪ್ರಿಯಾಂಬಲ್ನ ಮಕ್ಕಳಿಗೆ. ಈಗ ಜ್ಞಾನೋದಯವಾಗಿದೆ ಇಂಡಿಯನ್ಸ್ಗೆ, ಅದು ನಮ್ಮ ಸರ್ಕಾರಗಳಿಗೆ ಈಗ ಜ್ಞಾನೋದಯವಾಗಿದೆ. ಈಗ ಮಕ್ಕಳಿಗೆ ಸಂವಿಧಾನದ ಪ್ರಿಯಾಂಬಲ್ ಓದಿಸ್ತಾವ್ರೆ. ಇನ್ನು ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಓದಿಸೋದು ಯಾವಾಗಲೂ ಗೊತ್ತಿಲ್ಲ. ಇದನ್ನ ನೀವು ತಿಳ್ಕೋಬೇಕು. ಇದನ್ನೂ ಕೂಡ ನಾನು 90 ಮಾರ್ಕ್ಸ್, ಅದಕ್ಕಿಂತ ಕಡಿಮೆ ತೆಗ್ಗಂಗೆ ಇಲ್ಲ. ಅದರಿಂದ ಮೇಲೆ ಎಷ್ಟಾರು ತಕ್ಕೊಳ್ಳಿ. ಸರ್ ಏನೇನು ಸರ್ ಹೇಳ್ತೀರಾ ನೀವು ಅಂತಂದ್ರೆ ನೀವು ಬರ್ಕಳಿ, ಅಷ್ಟು ನಮ್ಮೆಲ್ಲ ಮಾತಾಡ್ತೀನಿ. ಇಟ್ಸ್ ಓಕೆ. ಇದೆಲ್ಲ ಗೊತ್ತಿರುತ್ತೆ. ನಾನು ಅದನ್ನೆಲ್ಲ ಹೇಳಲ್ಲ. ನಿಮಗೆ ಪಾಠ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತಾರೆ. ಅದು ನನ್ನ ಸಬ್ಜೆಕ್ಟು ಅಲ್ಲ. ನೆಕ್ಸ್ಟ್ 4ನೇ ಪೇಪರ್ಗೆ ಬನ್ನಿ. ಈ 4ನೇ ಪೇಪರ್ ಏನ್ ಹೇಳುತ್ತೆ? ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಮಾತಾಡುತ್ತೆ ಅಲ್ವೇನಪ್ಪ? ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೀತಾರೆ ಅದಕ್ಕೆ. ಆಕ್ಚುಲಿಗೆ ಅವನೇನ್ ಹೇಳ್ತಾನೆ? ಜನರೇಟರ್ಸ್ 4ನೇ ಜನರಲ್ ಸ್ಟಡೀಸ್ ಅಲ್ಲಿ 3ನೇ ಪೇಪರ್ ಅದು ಇರ್ಲಿ ಬಿಡಿ. ಅದರೊಳಗಡೆ ಟೆಕ್ನಾಲಜಿ ಇದೆ. ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಯಾಕಂದ್ರೆ ಟೆಕ್ನಾಲಜಿ ನಿಮ್ ಜಾಬಲ್ಲಿ ಇದೆ, ನಿಮ್ ಬ್ಯಾಗಲ್ಲಿ ಇದೆ, ಇವ್ ನಿಮ್ ಕೈಲಿ ಇರ್ಬೋದು, ನಿಮ್ ಪಕ್ಕದಲ್ಲೂ ಇರ್ಬೋದು. ಕೈಲಿ ಇರ್ಬೋದು, ಪಕ್ಕದಲ್ಲೂ ಇರ್ಬೋದು. ಆದ್ರೆ ನಮ್ಮ ಮಕ್ಕಳಿಗೆ 2 ಗಂಟೆ ಅಥವಾ ಅರ್ಧ ಗಂಟೆ ಈ ಪಕ್ಕದಲ್ಲಿರುವಂತ ಈ ಪರದೇಶಿಯಾಗಿರ್ತಕ್ಕಂಥ 25 ವರ್ಷಗಳಿಂದ ಇಲ್ದಲೇ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ನಿಮ್ಮ ಹತ್ರ ಏನಿದೆ, ಅಲ್ಲ ನನ್ನ ಹತ್ರ ಪಕ್ಕದಲ್ಲಿ ಇಟ್ಟಿದ್ದೀನಿ. ಅರ್ಥ ಆಯ್ತಾ? ಅದು ನಮ್ಮ ಮಕ್ಕಳಿಗೆ ಎಷ್ಟು ಸೆಳೀತದೆ ಅಂದ್ರೆ, ಮೇಷ್ಟ್ರು ಪಾಠ ಮಾಡ್ತಲೇ ಇರ್ತಾರೆ, ಹಿಂದಗಡೆ ಕೂತ್ಕೊಂಡು ಇದ್ ನೋಡ್ತಿರ್ತಾರೆ. ಬುಲ್ಗಯ್ಯ ಮೇಷ್ಟ್ರು ಪಾಠ ಮಾಡಿದ್ದ ಬುಲ್ಗಯ್ಯ ಏನು ಗೊತ್ತಾಗತ್ತಲ್ಲ, ಮರ್ತು ಬಿಡ್ತೀರಾ. ಮತ್ತೆ ಇಲ್ಲಾಕ್ ಬರ್ಬೇಕು? ಇಲ್ಲಿ ಯಾಕ್ರಿ ಬರ್ಬೇಕು ನೀವು? ಇಲ್ಲಿ ಕೂತ್ಕೊಂಡು ನೀವು ಮೊಬೈಲ್ ನೋಡ್ತೀವಿ ಅಂತಂದ್ರೆ, ಅಥವಾ ಯಾರೋ ಫೋನ್ ಮಾಡ್ದ ಅಂತಂದ್ರೆ ಫೋನ್ ಮಾತಾಡ್ತೀನಿ ಅಂದ್ರೆ ಇಲ್ಲಿ ಯಾಕೆ ಬರ್ಬೇಕು? ಈಗ ಸಾಕು, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅದ್ರ ಬಗ್ಗೆ ಮಾತಾಡೋದು ಬೇಕಾದಷ್ಟಿದೆ. ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕು. ಕೆಲವು ಸಾಮಾನ್ಯವಾದ ಟೆಕ್ನಾಲಜಿ ಇರುತ್ತೆ, ಗೊತ್ತಲ್ವ ನಿಮ್ಗೆ? ಎಲ್ಲರಿಗೂ ಗೊತ್ತಾಗಬೇಕಾದಂತ ಕೆಲವು ತಂತ್ರಜ್ಞಾನಗಳಿರ್ತವೆ, ತಿಳ್ಕೋಬೇಕು ನೀವು ಆಫೀಸರ್ ಆಗಿ ಹೋಗುವಂತವ್ರು. ನೋಡಿ, ಎಕನಾಮಿಕ್ಸ್ ಬಗ್ಗೆ ತಿಳ್ಕೋಬಹುದು. ನನ್ಗೆ ಎಕನಾಮಿಕ್ಸ್ ಗೊತ್ತಿಲ್ಲ, ನನ್ಗೆ ಇಷ್ಟೇ ಗೊತ್ತಿರೋದು ಎಕನಾಮಿಕ್ಸ್. ಎಷ್ಟು ಅಂದ್ರೆ ನನ್ನ 10 ರೂಪಾಯಿ ಇದೆ, 8 ರೂಪಾಯಿ ಮಾತ್ರ ಖರ್ಚು ಮಾಡು, ಇನ್ನು 2 ರೂಪಾಯಿ ಜೊತೆಲಿ ಇಟ್ಕೊ. ಇಷ್ಟೇ ನನಗೆ ಎಕನಾಮಿಕ್ಸ್ ಗೊತ್ತಿರೋದು, ಬೇರೆ ಇನ್ನೇನು ಗೊತ್ತಿಲ್ಲ. ಈಗ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅದೇನೇ ನಮ್ಮ ಜನಪದರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಹೇಳ್ತಾರೇನ್ರಾ? ದುಡ್ಡೇ ದೊಡ್ಡಪ್ಪ ಅಂತಾರೆ. ನಮ್ ಜನಪದರು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಯಾರು ಗೊತ್ತಾ? ಕಾಸು ಬಗ್ಗೆ ಏನ್ ಹೇಳ್ತಾರೆ? ಬೇಂದ್ರೆ ಕವಿತೆ ಗೊತ್ತಾ? ದುಡ್ಡು ಬಗ್ಗೆ ಮಾತಾಡೋದು, ದುಡ್ಡಿನ ಬಗ್ಗೆ. ಏನು ಅಲ್ಲ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ, ಕಾಲಿಗೆ ಬಿದ್ದವರ ತುಣಿಯುತ್ತಲಿತ್ತ. ನೋಡಿ, ದುಡ್ಡು ಬಗ್ಗೆ ಹೆಂಗ್ ಮಾತಾಡ್ತಾರೆ ಅವರು. ದುಡ್ಡೇ ದೊಡ್ಡಪ್ಪ ಅಂತಾರೆ ನಮ್ ಜನಪದರು.
ಹೌದಲ್ವಾ? ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತಾರೆ ನಮ್ ದಾಸ. ಇದೇ ಓದೋದು ಇನ್ನೇನಿಲ್ಲ ಅದ್ರೊಳಗಡೆ. ನಮ್ಮಲ್ಲೂ ಎಕನಾಮಿಕ್ಸ್ ಇದೆ, ಅಲ್ಲಿ ಹೇಳ್ಕೊಡ್ತೀನಿ ಎಕನಾಮಿಕ್ಸ್ ಹೆಂಗದೆ ಅಂತ. ಅಲ್ವಾ? ನನ್ನ ಎಕನಾಮಿಕ್ಸ್ ಏನ್ ಹೇಳಿದೆ? 10 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, 8 ರೂಪಾಯಿ ಮಾತ್ರ ಖರ್ಚು ಮಾಡ್ತೀನಿ, ಇನ್ 2 ರೂಪಾಯಿ ನನ್ನ ಜೊತೆಲಿ ಇರ್ತದೆ, ಹಾಗಾಗಿ ನನ್ಗೆ ಸಮಸ್ಯೆ ಇಲ್ಲ. ಆದ್ರೆ ಏನ್ ಮಾಡೋದು? ಬದುಕು ದುನಿಯಾ, ಏನೇನೋ ಆಸೆ ಆಕಾಂಕ್ಷೆಗಳಿರ್ತವೆ ಅಲ್ವಾ? ಆಸೆಗೆ ಸತ್ತೋದು ಕೋಟಿ, ಆಮಿಷಕ್ಕೆ ಸತ್ತೋದು ಕೋಟಿ, ಹೆಣ್ಣು ಹೊಣ್ಣು ಮಣ್ಣಿಂಗೆ ಸತ್ತೋದು ಕೋಟಿ, ಗುಹೇಶ್ವರ ಹೆಣ್ಣಿನೆಗಾಗಿ ಸತ್ತವರ ಯಾರನ್ನು ಕಾಣೆ ಅಂತಾನೆ ಅಲ್ಲಮ್ಮ ಪ್ರಭು. ಹಂಗೆ ನಾವೇನ್ ಮಾಡ್ತೀವಿ? 10 ರೂಪಾಯಿ ಇಟ್ಕೊಂಡು 15 ರೂಪಾಯಿ ಆಸೆ ಮಾಡ್ತೀವಿ. ಇನ್ 5 ರೂಪಾಯಿ ತರ್ಬೇಕು? ಮಾತಾಡ್ರಲ್ಲ, ಯಾರ ಹತ್ರ ಇಸ್ಕೊಂಡ್ಬರ್ಬೇಕು? ಸಾಲ ಆಯ್ತಾ? ಸಾಲ ತೀರ್ಸ್ಬೇಕು. ಅವನ್ ಸುಮ್ಮನೆ ಕೊಡ್ತಾನ ದುಡ್ಡು? ಅಣ್ಣ ನನ್ಗೆ ಇನ್ನೊಂದ್ಸಲಿ ದುಡ್ಡು ಕೊಡ್ಬೇಕಾದ್ರೆ 6 ರೂಪಾಯಿ ಸೇರ್ಸ್ ಕೊಡು ಅಂತಾನೆ, 1 ರೂಪಾಯಿ ಸೇರ್ಸ್ 6 ರೂಪಾಯಿ ಕೊಡು ಅಂತಾನೆ. ಅಲ್ಲಿ ಏನಾಯ್ತು? ನನ್ನ ಸಂಪಾದನೆ ನನ್ನ ಖರ್ಚು ಎರಡು ಹೊಂದಾಣಿಕೆ ಆಗದೆ ಡೆಬಿಟ್ ಆಯ್ತು. ಹಿಂಗಾಗಿ ಕರ್ನಾಟಕ ಸರ್ಕಾರದಲ್ಲಿ 1 ಲಕ್ಷ ಕೋಟಿಗೂ ಅಧಿಕವಾದ ಸಾಲ ಇಟ್ಕೊಂಡ್ಕೊತಿದ್ದೀವಿ. ಅಲ್ಲಿ ಇನ್ನು ಎಷ್ಟಾಗಿದೆ ಗೊತ್ತಿಲ್ಲ ನನಗೆ, ಅಷ್ಟು ಗೊತ್ತಿಲ್ಲ, ಪೇಪರ್ ಅಲ್ಲಿ ಬಂದಿದ್ದೀನಿ ಹೇಳ್ತಿದ್ದೀನಿ. ಈಗ ಅರ್ಥ ಆಯ್ತಾ ಫ್ಯಾಮಿಲಿಗಳು ಯಾಕೆ ಸಫರ್ ಆಗ್ತಾರೆ? ನನಗೆ ಅಷ್ಟೇ ಎಕನಾಮಿಕ್ಸ್ ಗೊತ್ತಿರೋದು. ಮುಂದಕ್ಕೆ ಹೋಗೋಣ. ಇನ್ನ ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟ್, ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ನೋಡಿ, ಈ ಭಾಗದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎನ್ವೈರನ್ಮೆಂಟ್ ಇವೆಲ್ಲ ಇಲ್ಲಿ ಇದೆಯಲ್ಲ, ಸೆಕ್ಯೂರಿಟಿ, ಈ ವಿಚಾರಗಳನ್ನು ಇಟ್ಕೊಂಡು ಹೆಚ್ಚು ಪ್ರಬಂಧ ಕೇಳ್ತಿರ್ತಾರೆ. ನಿಮ್ ಕ್ವಶನ್ ಪೇಪರ್ ನೋಡಿ, ಅರ್ಥ ಆಗುತ್ತಾ ನಿಮ್ಗೆ? ಯಾವುದರ ಮೇಲೆ ಹೆಚ್ಚು ಹೈಲೈಟ್ ಮಾಡ್ತಾರೆ ಅದನ್ನು ನೋಡ್ಬೇಕು. ಸೊ ಇದನ್ನು ನನ್ನ ಪ್ರಕಾರ ಬೇರೆಯವ್ರ ಪ್ರಕಾರ ಅಲ್ಲ, ತುಂಬಾ ಒಳ್ಳೆ ಹುಡುಗರ ಪ್ರಕಾರನೂ ಅಲ್ಲ, ತುಂಬಾ ಇಂಟೆಲಿಜೆಂಟ್ ಹುಡುಗರ ಪ್ರಕಾರ, ನನ್ನ ಪ್ರಕಾರ ಕಡಿಮೆ ಅಂಕ ಅಂದ್ರೆ 90 ಅಂಕ ತಗೋದು. ಇದಕ್ಕೂ ಹಾಕೊಳ್ಳಿ 90 ಅಂಕ. ಅಲ್ಲಿ ಲೆವೆಲ್ ಹೋಯ್ತಾ ಇದೆ, ಮೇಸ್ಟ್ ಟ್ರೈನಿಂಗ್ ಹೇಳ್ತಾನೆ ಅಂತ. ಅರ್ಥ ಆಗತ್ತಂತೆ ಬಸ್ಕೊತೀನಿ. ಕ್ವಶನ್ ರೈಸ್ ಮಾಡಿದಾರ, ಆಮೇಲೆ ಹೇಳ್ತೀನಿ ಕ್ವಶನ್ ಆಮೇಲೆ ರೈಸ್ ಮಾಡಿರಂತೆ. ನೆಕ್ಸ್ಟ್ ಪೇಪರು ಏನ್ ಹೇಳ್ತಾನೆ? ಜನರಲ್ ಸ್ಟಡೀಸ್ ಅಲ್ಲಿ ಎಥಿಕ್ಸ್ ಬರ್ತದೆ, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ತಾನೆ. ಎಥಿಕ್ ಪೇಪರ್ ಬರ್ತದೆ. ಯಾತಕ್ಕೆ ಎಥಿಕ್ಸ್ ಪೇಪರ್ ಇಟ್ಟರು? 2013ಕ್ಕಿಂತ ಮೊದಲು ಇರ್ಲಿಲ್ಲ ಎಥಿಕ್ಸ್ ಪೇಪರ್. ಗೊತ್ತಾ? ಎಷ್ಟು ಗೊತ್ತು? 2013ಕ್ಕಿಂತ ಮೊದಲು ಎಥಿಕ್ಸ್ ಪೇಪರ್ ಇರ್ಲಿಲ್ಲ, 2013ಕ್ಕೆ ಇಟ್ರು. ಯಾಕೆ ಬೇಕು ಎಥಿಕ್ಸ್ ಪೇಪರ್? ನೀವು ಮಾತಾಡಿ ಇವಾಗ. ನಿಮ್ಮ ಮಾರಲ್ ವ್ಯಾಲ್ಯೂಸ್ ಯಾಕೆ ಬೇಕು? ಮಾರಲ್ ವ್ಯಾಲ್ಯೂಸ್ ಯಾಕೆ ಬೇಕು? ನೈತಿಕ ಮೌಲ್ಯಗಳು ಯಾಕೆ ಬೇಕು? ಎಲ್ಲರೂ ನೈತಿಕ ಮೌಲ್ಯನೇ ಒಳಗೊಂಡಿರೋದಿಲ್ಲ, ಮತ್ತೆ ಅದಕ್ಕೆ ಯಾಕೆ ಬೇಕು ಎಕ್ಸ್ಟ್ರಾ? ಹೋಗ್ಲಿ, ನಿಮ್ಮ ಹೈಸ್ಕೂಲಲ್ಲಿ ಯಾರು ಮೊರಾಲಿಟಿ ಬಗ್ಗೆ ಮಾತಾಡ್ತಿದ್ರಾ? ಅದು ಟಾಪಿಕ್ ಇತ್ತಾ ಹೈಸ್ಕೂಲಲ್ಲಿ? ಅಂಕತೆ ಹಿಂದೆ ಓಡುವ ಸಮಾಜದಲ್ಲಿ ಎಥಿಕ್ಸ್ಗೆ ಎಲ್ಲಿ ಬೆಲೆ ಇರ್ತದೆ? ದುಡ್ಡಿನ ಹಿಂದೆ ಓಡುವ ಸಮಾಜದೊಳಗೆ ಎಥಿಕ್ಸ್ಗೆ ಏನ್ ಬೆಲೆ ಇರ್ತದೆ? ಏನು ಹೋಗಿ ತುಂಬಾ ಸರಳವಾಗಿ ಮಾತಾಡಿ. ಎಥಿಕ್ಸ್ ಅಂದ್ರೆ ಮಾತಾಡ್ರಪ್ಪ, ಒಂದೇ ಆಗ್ಬಾರ್ದು. ಒಯ್ಲು ಕತೆ ಆಯ್ತಲ್ಲ. ಈ ಮೇಷ್ಟ್ರು, ಕನ್ನಡ ಮೇಷ್ಟ್ರು ಬಂದು ಏನೇನೋ ಕೇಳ್ತಾವನಲ್ಲ ಅಂತ ನಿಮ್ ಮನಸ್ಸಲ್ಲಿ ಅನ್ಕೋಬೋದಿತ್ತು. ಹೇಳಿ, ಏನು ಮಾರಲ್ಲ ಅಂದ್ರೆ? ಸಿಂಪಲ್ ಆಗಿ ಮಾತಾಡ್ರು, ನನ್ ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ, ಮತ್ತೆ ನೀವು ತಪ್ಪೇಳಿದ್ರು ನನ್ ಬೇಜಾರಿಲ್ಲ, ನಾನು ಪಕ್ಕ ಇಲ್ಲ ಅದ್ರಲ್ಲಿ. ಹೇಳಿ, ಅಂತದೊಂದು ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ತೀರಾ ಎಥಿಕ್ಸ್ ಬಗ್ಗೆ? ಬದುಕನ್ನೇ ಮುಡುಪಾಗಿಟ್ಟಂತ ವ್ಯಕ್ತಿಗಳ ಬಗ್ಗೆ, ಪುರಾಣದಲ್ಲಾಗಿರ್ಬೋದು, ಕತೆ ಕಾದಂಬರಿಗಳಲ್ಲಾಗಿರ್ಬೋದು. ಮಾತಾಡಿ ಇವಾಗ. ಇವ್ರು ಯಾರು? ಕರ್ಣ ಅಂತಾರೆ. ನೆಕ್ಸ್ಟ್ ಏನಪ್ಪ? ರಾಮನ ಎಥಿಕ್ಸ್ ಏನು? ಎಸ್, ತಂದೆಯ ಮಾತನ್ನ ಪಾಲಿಸುವುದೇ ಅವನ ದೊಡ್ಡ ಎಥಿಕ್ಸ್ ಅಲ್ವಾ? ಅದೇ ತಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಎಥಿಕ್ಸ್ ಅಂದ್ರೆ ನಮ್ಮ ಪರ್ಸನಾಲಿಟಿಯಲ್ಲಿ ದೋಖ ಬರದ ಹಾಗೆ ನಾವು ನಡ್ಕೋಬೇಕು, ನಮ್ಮ ವ್ಯಕ್ತಿತ್ವಕ್ಕೆ ದೋಖ ಬರದ ಹಾಗೆ ನಡ್ಕೋಬೇಕು. ಹರಿಶ್ಚಂದ್ರ ಇಲ್ವಾ? ಮರ್ತ ಬಿಟ್ರ? ಏನು ಹುಡುಗರಯ್ಯ ನೀವು? ಸಿನಿಮಾದವ್ರನ್ನ ಹೇಳ್ತೀರಾ? ಸಿನಿಮಾದವ್ರ ಕಾಲ ರಾಜ್ಕುಮಾರ್ ಕಾಲಕ್ಕೆ ಮುಗಿದೋಯ್ತು. ಈಗಿನವ್ರು ಯಾರು ಎಥಿಕ್ಸ್ ಇಲ್ಲ. ಈಗಿರುವಂತರ ಬಹಳ ಎಥಿಕ್ಸ್ ಕಡಿಮೆ, ಅದೆಲ್ಲ ನಮ್ಮ ಕಾಲಕ್ಕೆ ಮುಗಿದೋಯ್ತು. ಓಕೆನಾ? ನಮ್ಮ ಪರ್ಸನಾಲಿಟಿಯಲ್ಲಿ ಕುಂದು ಕೊರತೆ ಬರದ ಹಾಗೆ
ನಮ್ಮ ಬದುಕನ್ನ ನಾವು ರೂಪಿಸ್ಕೊಳ್ಳೋದೇ ಎಥಿಕ್ಸ್. ಅಂದ್ರೆ ಅರ್ಥ ಏನು, ನಮ್ಮ ಪೂರ್ವಿಕರು ಈ ಎಥಿಕ್ಸ್ ಅನ್ನೋದನ್ನ ಹೇಗ್ ಬೆಳೆಸ್ಕೊಂಡ್ ಬಂದಿದ್ರು ಅಂತಂದ್ರೆ, ಆಡಿದ ಮಾತಿಗೆ ತಪ್ಪಿರ್ಲಿಲ್ಲ. ಹೀಗೆ ಹೇಳ್ತೀರಾ, ಹೋಗೋ ನೆನ್ನೆ ಹೇಳಿದ್ದು ಇವತ್ತಿಲ್ಲ ಅಂತೀವಿ. ನೆನ್ನೆದ ಮಾತು ಇವತ್ತಲ್ದಲ್ಲ. ಎಥಿಕ್ಸ್ ಇದೆಯಾ? ಅವಾಗ ಯಾವ್ದೋ ಉತ್ತರ ಭಾರತದಲ್ಲಿ ಇಬ್ಬರು ಗಂಡ ಹೆಂಡತಿ IAS ಆಫೀಸರು ಪ್ರೊಬೇಷನರಿ ಪೀರಿಯಡ್ ಮುಗಿದೋಗಿತ್ತ ಅಥವಾ ಅದು ಆ ಪೀರಿಯಡ್ ಅಲ್ಲಿ 200 ಕೋಟಿ ಮಾಡಿದ್ರು. ಅದು ಸರ್ಕಾರಕ್ಕೆ ಗೊತ್ತಾಗಿ ಅವಾಗ ಏನ್ ಮಾಡಿದ್ರು, ಇದು ಹಿಂಗಾಗಲ್ಲ, ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಒಳಗೆ ಬರೋ ಜನಗಳಿಗೆ ಒಂಚೂರು ಎಥಿಕ್ಸ್ ನಿ ಹೇಳಬೇಕು ಅಂತ ಎಥಿಕ್ಸ್ ಪೇಪರ್ ಇಟ್. ಈಗ ಅರ್ಥ ಆಯ್ತಾ ಯಾಕಿಟ್ರು ಅಂತ? ಅರ್ಥ ಆಯ್ತಲ್ವಾ? ಆದ್ರೆ ಈ ಎಥಿಕ್ಸ್ ಓದಿ ಆ ಎಥಿಕ್ಸ್ ನ ಹೆಂಗ್ ಫಾಲೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ವೇದ ಹೇಳಕ್ಕಾಯ್ತು, ಬದ್ನೆಕಾಯ್ತು ತಿನ್ನಕ್ಕಾಯ್ತು ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ಯಾಕೆಂದ್ರೆ ನಾವು ಮಾತಾಡೋದೇ ಒಂಥರ, ಬಿಹೇವಿಯರ್ ಮಾಡೋದೇ ಒಂಥರ. ಹೀಗೆ ಅದನ್ನೇ ಏನ್ ಕರೀತಾರೆ ಗೊತ್ತಾ? ಇದನ್ನೇ ವ್ಯಕ್ತಿತ್ವದ ವಿಘಟನೆ ಅಂತ ಕರಿತೀವಿ. ಇದನ್ನೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರೆಯೋದು ನಾವು. ಅದೇ ಹೇಳೋದು ವಚನ ಸಾಹಿತ್ಯ. ಮಾತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಮಧ್ಯದಲ್ಲಿ ಏನಿರಬಾರ್ದು? ವ್ಯತ್ಯಾಸ ಇರಬಾರ್ದು, ವಿಘಟನೆ ಇರಬಾರ್ದು, ಬದಲಾವಣೆ ಇರಬಾರ್ದು. ಒಂದಕ್ಕೊಂದು ಪೂರಕವಾಗಿರ್ಬೇಕು ಮಾತು ಮತ್ತು ನಡೆ. ಅದಕ್ಕೆ ನಡೆ ನುಡಿ ಅಂತ ಕರಿತೀವಿ. ಏನ್ ಕರಿತೀವಿ? ಎಸ್, ನಡೆ ನುಡಿ. ಇವೆರಡು ಎಲ್ಲಿ ಒಂದಾಗುತ್ತೋ ಅಲ್ಲಿ ಆ ಪರ್ಸನಾಲಿಟಿ ಗ್ರೇಟ್ ಪರ್ಸನಾಲಿಟಿ ಆಗುತ್ತೆ. ಬಹುತೇಕ ನಮ್ಮ ಮುಂದೆ ಯಾರ್ಯಾರು ಆದರ್ಶರಿದ್ರು ಹಿಂದೆ ಈಗಲ್ಲ, 21ನೇ ಶತಮಾನದಲ್ಲಿ ಯಾರು ಆದರ್ಶ ಇಲ್ಲ. 25 ವರ್ಷ, ಇನ್ನೇನು 24 ವರ್ಷ ಮುಗೀತವತ್ತು ಅಲ್ವಾ? ನಮ್ಮ ಮುಂದೆಗಡೆ ಯಾರು ಆದರ್ಶ ಇಲ್ಲ. ಆದರ್ಶದ ಜನ ಬಹಳಷ್ಟು ಗ್ರೇಟ್ ಎಥಿಕ್ಸ್ ಅನ್ನ ಪಾಲಿಸಿದವರು. ಅರ್ಥ ಆಯ್ತಾ? ಈ ಪೇಪರ್ ಇಟ್ರು ಎಥಿಕ್ಸ್ ಅಲ್ಲಿ. ಇದು ಬಹಳ ಮುಖ್ಯ ಬದುಕಿಗೆ. ಮಾತು ಕೊಡೋದು ಸುಲಭ, ಉಳಿಸ್ಕೊಳ್ಳೋದು ಕಷ್ಟ. ಸರಿನಾ? ಮಾತು ಕೊಡೋದು ಸುಲಭ, ಉಳಿಸ್ಕೊಳ್ಳೋದು ಕಷ್ಟ. ಸೊ ಈ ತರದ ಒಂದು ಎಥಿಕ್ಸ್ ಅನ್ನ, ಮಾರಲ್ ಇರ್ಬೇಕು. ನಮ್ಗೆಲ್ಲ ಹೈಸ್ಕೂಲಲ್ಲಿ ಅಪ್ ಟು ನಾವು ಹೈಸ್ಕೂಲ್ ಓದೋವರೆಗೂ ನಮ್ಮ ಮೇಸ್ಟ್ರುಗಳು 4 ಗಂಟೆಯಿಂದ 5 ಗಂಟೆ ತನಕ ಬರೀ ಇದನ್ನೇ ಹೇಳ್ತಾ ಇದ್ರು. ನಿಮ್ಗೆ ಯಾರು ಹೇಳಿದ್ರು? ಏನಾಗಿದೆ ಎಜುಕೇಶನ್ ಅಲ್ಲಿ? ಈ ಎಥಿಕ್ಸ್ ವಿಚಾರ ಗ್ಯಾಪ್ ಆಗೋಗಿದೆ ಇವಾಗ. ಆಗಿದೆಯಲ್ಲ? ಈಗಿರೋದು ಒಂದೇ ಎಥಿಕ್ಸ್ ಮಕ್ಳೇ. ಏನು? ಅಂಕ ಜಾಸ್ತಿ ತಗೋಬೇಕು. ಇದಕ್ಕೆ ಏನೇನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು. ಈಗ ಅರ್ಥ ಆಯ್ತಾ? ಅಂಕ ಜಾಸ್ತಿ ತಗೋಬೇಕು, ಇದಕ್ಕೆ ಏನೇನ್ ಮಾಡ್ಬೇಕು ಅದು. ನೀನು ಅಂಕ 90% ತಗೊಂಡ್ಬಿಟ್ಟಿದೆ, 99 ಈಗೇನೋ 100ಕ್ಕೆ 100 ಕೊಡ್ತಾವ್ರೆ. ಶಿವ, 100ಕ್ಕೆ 100 ಕೊಡ್ತಾ ಇದಾರೆ ಅಂಕಗಳನ್ನ. ಎಲ್ಲಾದರೂ 100ಕ್ಕೆ 100 ಪರ್ಫೆಕ್ಷನ್ ಇರಕ್ ಸಾಧ್ಯನಾ? ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲಿ ಹೋಗಿದೆ? ಮಕ್ಕಳ ಮನಸ್ಥಿತಿಯನ್ನ ನೀವು ಅಂಕಗಳಿಂದ ಅಳಿಯೋದಾದ್ರೆ ಅವ್ರ ಬದುಕು ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ನಿನ್ನೆ ಒಂದು ಯಾವ್ದೋ ಘಟನೆಗಳ ಬಗ್ಗೆ ತೋರಿಸ್ತಾ ಇದ್ದ. ಅಕಸ್ಮಾತ್ ನಾನು ನೋಡಿದೆ, ಅದೇನು ಕೊಡ್ತಾರಲ್ಲ ಅರ್ಧ ಗಂಟೆ ಬೇರೆ 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 ಘಟನೆಗಳನ್ನ ಟಿವಿಲಿ ತೋರಿಸ್ತಾರಲ್ಲ. ಒಬ್ಬ ಹುಡುಗ ಏನ್ ಮಾಡಿದ್ದಾನೆ, ಅವ್ನು ಬಹುಶಃ ಅವನು ಟೆಕ್ಕಿ ಇರ್ಬೇಕು ಅಂತ ಕಾಣಿಸುತ್ತೆ. ಅವನೇನ್ ಮಾಡಿದ್ದಾನೆ, ಅಲ್ಲಿ ಕಾರ್ ತಗೊಂಡ್ ಹೋಗ್ಬಿಟ್ಟು ಒಂದ್ ಸರ್ಕಲ್ ಅಲ್ಲಿ ಸುಮ್ಮನೆ ಮನಸ್ಸ ಇಚ್ಛೆ ಓಡಿಸಿದ್ದಾನೆ. ಯಾಕಾಯ್ತಂಗೆ? ಅವ್ನು ನಿಂತು ಹೋಗಿ ಬಂದವಳೆ, ಅಯ್ಯೋ ಗಂಡ ಏನಾಗೋದ್ನ ಕಾಣಲ್ಲ ಅಂತ. ಅವನ ಅಲ್ಲಿ ಅವ್ರಿಗೆ ಡ್ಯಾಶ್ ಬೋರ್ಡ್. ಯಾಕೆ ಆ ಮನಸ್ಥಿತಿ ಬಂತು? ಮನಸ್ಥಿತಿ ಬಂತು? ಅಂಕಗಳ ಹಿಂದೆ ಹೊಡೆದ್ರೆ ನಿಮ್ ಮೆಂಟಲ್ ಪೀಸ್ ಕಳ್ಕೊಂಡ್ಬಿಟ್ಟಿದೀವಿ ನಾವು. ದುಡ್ಡು ಮತ್ತು ಅಂಕ ಇವೆರಡರಿಂದ ಹೊಡ್ತಾ ಇದೀವಿ ನಾವು ಇವಾಗ. ಮಾನಸಿಕ ಪೀಸ್ ಇದೆಯಾ? ಗೊತ್ತಿಲ್ಲ. ನಮ್ಮಪ್ಪ, ನಮ್ಮ ತಾತ, ನಿಮ್ಮ ತಾತಂದಿರು, ನಿಮ್ಮ ಅಪ್ಪಂದಿರು 5-6 ಜನ ಮಕ್ಕಳನ್ನ, ಇನ್ನು ಕೆಲವರು ಸರ್ ವಿಶ್ವೇಶ್ವರನ್ ತರ 12-13 ಜನಗಳನ್ನ ಬಹಳ ಪ್ರೀತಿಯಿಂದ ಮಕ್ಕಳನ್ನ ಸಾಕಿ ಬೆಳೆಸಿದಾರಲ್ವಾ? ಇವತ್ತು ಒಂದು ಮಗುನ ಬೆಳೆಸೋದಕ್ಕೆ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಎಷ್ಟು ಟೆನ್ಷನ್ ತಗೋತಾ ಇದ್ದಾರಾ? ಅವ್ರು ಆರಾಮಾಗಿದ್ರು, 80 ವರ್ಷ 90 ವರ್ಷ ಬದುಕಿದ್ರು. ವಾಟ್ ಇಸ್ ಯುವರ್ ಲೈಫ್? ಅರ್ಥ ಆಯ್ತಾ? ಪಾಪ ಗಾಂಧಿ ಹೇಳ್ದ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಎಲ್ಲೈತಿ ಇವಾಗ? ಉಲ್ಟಾ ಹೊಡೆದಿದ್ದೀರಿ 75 ವರ್ಷದಲ್ಲಿ. ನಿಮಗೆ ಪೀಸ್ ಸಿಗುವಂತ ಇರ್ತದೆ. ಯಾವ ಪೀಸ್ ಸಿಗೋದೋ ಗೊತ್ತಿಲ್ಲ, ಆದ್ರೆ ಶಾಂತಿ ಅಂತೂ ಸಿಗಲ್ಲ. ಈಗ ಅರ್ಥ ಆಗುತ್ತಲ್ಲ? ಆಗ ತಗೋಬೇಕಾದ್ರೆ ಏನಿರ್ಬೇಕು? ಮನುಷ್ಯನ್ ಶಾಂತಿ ಇರ್ಬೇಕು ಅಂದ್ರೆ ಇದು ಹೇಳ್ಕೊಡತ್ತೆ. ಯಾವ್ದೋ? ನಿಮ್ ಎಥಿಕ್ಸ್ ಹೇಳ್ಕೊಡತ್ತೆ. ಮನುಷ್ಯನ ಬದುಕಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರ ಬಗ್ಗೆ ಆಲೋಚನೆ ಮಾಡ್ಬೇಕು, ಅಷ್ಟರ ಬಗ್ಗೆ ಚಿಂತನೆ ಮಾಡ್ಬೇಕು. ಅದರ ಆಚೆಗೆ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ನೀವು ಮಾನಸಿಕ ಶಾಂತಿ ಇದ್ರ ಬಗ್ಗೆ ಓದ್ಬೇಕು. ಇದನ್ನೂ ಕೂಡ 115 ಅಂಕಗಳಿಗಿಂತ ಕಡಿಮೆ ತಗೊಳಂಗಿಲ್ಲ. ನೆನ್ಪಿಟ್ಕೋಬೇಕು.
115 ಬಗ್ಗೆ ಎಂತ ಅಂಕಗಳನ್ನ ಕಡಿಮೆ ತಕ್ಕೊಳ್ಳೋಂಗಿಲ್ಲ. ಎಲ್ಲ ಪೇಪರ್ ಆಯ್ತಾ? ಟೋಟಲ್ ಮಾಡಿ ಎಷ್ಟಾಯ್ತು? ಒಂದ್ ಕಡೆ 250 ಟೋಟಲ್ ಮಾಡಿ, ಇನ್ನೊಂದ್ ಕಡೆಗೆ ನಾನು ಹೇಳಿದ್ದು ಟೋಟಲ್ ಮಾಡಿ. ಪಟ ಪಟ ಮಾಡ್ಬೇಕು ನೀವು. ಯಾಕೆ ಇಲ್ಲಿ ಬಿಕಾಮ್ನವ್ರು ಇಲ್ವಾ? 500 ಅಷ್ಟೇ ಆಗಿದ್ದ? ಅಷ್ಟೇ ಆಯ್ತು. ಇನ್ನ ಪೇಪರ್ ಬಿಟ್ಟೆ, ಆಪ್ಷನಲ್ ಬಿಟ್ಟೆ. ಈಗ ನನ್ನೊಂದು ಪ್ರಶ್ನೆ ಇದೆ, ನಿಮ್ಮ ರಿಸಲ್ಟ್ ನ ನಿರ್ಣಾಯಕ ಮಾಡೋದು ಯಾವುದು? ಅಲ್ಲಿ ನಿಮ್ದು ಬಿಟ್ಟಿದ್ದು, ನಂದಲ್ಲ. ನಿಮ್ಮ ಆಪ್ಷನ್ ನಲ್ಲಿ ನಿಮಗೆ ಅಥವಾ ನಿಮ್ಮ ಇಡೀ ಪೇಪರ್ ಅಲ್ಲಿ ಮಿಕ್ಕ 500 ಮಾರ್ಕ್ಸ್ ಇದೆಯಲ್ಲ, ಇದರಲ್ಲಿ ನಿಮಗೆ ನಿರ್ಣಾಯಕವಾದಂತಹ ಅಂಶ ತರೋದು ಯಾವುದು? ನಿರ್ಣಾಯಕ ಪಾತ್ರ ವಹಿಸೋದು ನಿಮ್ಮ ರಿಸಲ್ಟ್ ಅಲ್ಲಿ. ಈ ಮಕ್ಳೇ ಮಾತಾಡಿ, ನಾನು ಅಲ್ಲಿ ಕ್ಯಾಮ್ರಾ ಇರೋದ್ರಿಂದ ಆ ಕಡೆ ಈ ಕಡೆ ಓಡಾಕ ಆಗ್ತಾ ಇಲ್ಲ. ಎಸ್ಸೆ ನಿರ್ಣಾಯಕ ಪಾತ್ರ. ನೆಕ್ಸ್ಟ್ ಆಪ್ಷನ್ ಅಲ್ಲಿ ಒಂದರ ಎಷ್ಟು ಜನ ಇದ್ರೆ ಕೈ ಎತ್ತಿ. ಎಲ್ಲರೂ ಎತ್ತಿ ಅಂತ ನೀವ್ ಎತ್ತಿ ಬಿಟ್ರ? ನಿಜವಾಗ್ಲೂ ಆಪ್ಷನ್ ಅಲ್ಲಿ ನಿರ್ಧಾರ ಮಾಡತ್ತಾ? ಆದ್ರೆ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಆಪ್ಷನ್ ನಿರ್ಧಾರ ಮಾಡಲ್ಲ, GS ಪೇಪರ್ ನಿರ್ಧಾರ ಮಾಡೋದು ಅಂತ. ನೀವು GS ಪೇಪರ್ಗೆ ಎಷ್ಟೇ ಬರೆದ್ರು ಗುಡ್ಡಕ್ಕೆ ಕಲ್ಲೊತ್ತದಂಗೆ. ನನ್ ಶೈಲಿಯಲ್ಲಿ ಮಾತಾಡ್ತಾ ಇದ್ದೀನಿ ಇವಾಗ. ಗುಡ್ಡಕ್ಕೆ ಕಲ್ಲೊತ್ತದಂಗೆ. ಕಲ್ ಕಾಣಿಸಲ್ಲ. ಗುಡ್ಡಕ್ಕೆ ಕಲ್ಲು ಹಾಕಿದ್ರೆ ಕಲ್ ಕಾಣಿಸುತ್ತೆ ನಾವ್ ಹಾಕಿದ್ದು? ಆಗುತ್ತೆ ಮಕ್ಳೇ? ಕಾಣಿಸಲ್ಲ. ಆದ್ರೂ ಅದನ್ನ ಬಿಡಂಗಿಲ್ಲ. ಇದು ಇಡೀ ಎಲ್ಲರೂ ಬರೀತಾರೆ. ಇದ್ರ ಸಿಲೆಬಸ್ ವಾಸ್ಟ್. ಏನ್ ಕೇಳ್ತಾನೆ ಅಂತಾನೆ ಗೊತ್ತಿಲ್ಲ ಇಲ್ಲಿ ಅಲ್ವಾ? 20 ಮಾರ್ಕ್ಸ್ಗೂ ಬರ್ಬೇಕು. ಎಷ್ಟ? 20 ಕ್ವಶನ್. ಸಾರಿ, 20 ಕ್ವಶನ್ಗೂ ನೀವು ಅಟೆಂಡ್ ಮಾಡ್ಬೇಕಾ? ಹೇಳಿದಾರ? GS ಪೇಪರ್ ಅಲ್ಲಿ 20 ಕ್ವಶನ್ಸ್ ಇರ್ತಾರೆ. ಯು ಮಸ್ಟ್ ಬಿ 20 ಕ್ವಶನ್ಗೂ ಅಟೆಂಡ್ ಮಾಡಿ ಬರ್ಬೇಕು. ದೇರ್ ಇಸ್ ನೋ ಕ್ವಶನ್ ಆಫ್ ಚಾಯ್ಸ್. SL ಮಾತ್ರ ಚಾಯ್ಸ್ ಇರುತ್ತೆ. 4 ಕೊಟ್ಟಿರ್ತಾರೆ, 2 ಬರಿಬೇಕು. ಈಗ ಅರ್ಥ ಆಯ್ತಾ? ಬಿಟ್ಟು ಬರಂಗಿಲ್ಲ. 1 ಕ್ವಶನ್ ಬಿಟ್ಟು ಬಂದ್ರು 2 ಮಾರ್ಕ್ಸ್ಗೆ ಇಂಟರ್ವ್ಯೂ ಬರ್ಬೇಕಾಗಿದ್ದು ಗಯ. ಯಾವ್ದು ಬಿಡಂಗಿಲ್ಲ. ಗೊತ್ತಾಗುತ್ತಾ ನಿಮ್ಗೆ? 20 ಮಾರ್ಕ್ಸ್ಗೂ 3 ಅವರ್ಸ್ ಅಲ್ಲಿ ನೀವು ಆ 20 ಕ್ವಶನ್ಸ್ ಆನ್ಸರ್ ಬರಿಬೇಕು. ಇಲ್ಲಿ ಪ್ರಾಕ್ಟೀಸ್ ಇರ್ಬೇಕು. ಮುಂದೆ ಮಾತಾಡೋಣ. ನೆಕ್ಸ್ಟ್ ನಾನು ಮಾತಾಡ್ತೀನಿ. ಇಸ್ ಓಕೆನಾ? ಇಷ್ಟು ಅದನ್ನ ನೀವು 500 ಅಂದ್ರಿ. ನೀವು ಯಥಾ ಸಾಮರ್ಥ್ಯ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ತಗೋಬಹುದು. ಅರ್ಥ ಆಗುತ್ತಾ ನನಗೆ? ಇಷ್ಟೇ ಅಂತಲ್ಲ, ನಾನು ತುಂಬಾ ಲೀಸ್ಟ್ ಆಗಿ ಮಾತಾಡ್ತಾ ಇದ್ದೇನೆ. ಇದಕ್ಕಿಂತ ಕಡಿಮೆ ತಗೊಂಡ್ರೆ ನಿಮ್ಗೆ ಇಂಟ್ರೂನೇ ಬರಲ್ಲ. ನಾನು ಹೇಳಿದ ಅಂಕಗಳಿಗಿಂತ ಕಡಿಮೆ ತಗೊಂಡ್ರೆ ನಿಮಗೆ UPSC ನಲ್ಲಿ ಇಂಟ್ರೂನೇ ಬರಲ್ಲ. ಇದರಲ್ಲಿ ನೆನ್ಪಿಟ್ಕೊಳ್ಳಿ. GS ಅಲ್ಲಿ ಇದಕ್ಕಿಂತ ಕಡಿಮೆ ತಗೊಂಡ್ರೆ ಅಲ್ಲಿ ವೇರಿಯೇಷನ್ ಆಗ್ಬೋದು. ನಾನು ಇಲ್ಲ ಅನ್ನಲ್ಲ. GS ಪೇಪರ್ ಅಲ್ಲಿ ನಾನು 90 ಮಾತ್ರ ಹೇಳಿದ್ದೀನಲ್ವಾ, 110 ಬಂದ್ಬಿಡ್ಬೋದು. ನಿಮ್ ಕೆಪಾಸಿಟಿ ಇದು. ನಾನು ಹೇಳ್ತಿದ್ದು ಲೀಸ್ಟ್ ಮಾತಾಡ್ತಿದ್ದೀನಿ, ಆಯ್ತಾ? ಸೊ ಇನ್ನ ಯಾವ್ಯಾವಕ್ಕೆ 99 ಹಾಕಿದ್ದೀನಿ, ಇನ್ನು 10 ಸೇರಿಸ್ಕೊಳ್ಳಿ. ಎಷ್ಟಾಯ್ತು? 100 ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಲೀಸ್ಟ್ 90ಕ್ಕಿಂತ ಕಡಿಮೆ ಬರ್ಕೊಡ್ದು, ಅದ್ರ ಮೇಲೆ ಎಷ್ಟಾದ್ರೂ ಬಂದ್ಕೊಳ್ಳಿ. ಸೊ ಈಗ ನಿಮ್ಮನ್ನ ನಿರ್ಣಯ ಮಾಡೋದೇ ಆಪ್ಷನಲ್ ಪೇಪರ್. ನಿಮ್ಮ ರಿಸಲ್ಟ್ ನಿರ್ಧಾರ ಆಗೋದೇ ನಿಮ್ಮ ಆಪ್ಷನಲ್ ಪೇಪರ್ ಇಂದ. ಬಹಳಷ್ಟು ಜನ ಹೇಳ್ತಾರೆ, ನಾನು ಅದನ್ನ ಒಪ್ಪಲ್ಲ. ಮೊದ್ಲು ಇದು GS ಓದ್ಕೊಂಡ್ಬಿಡಿ, ಆಮೇಲೆ 3 ತಿಂಗಳಲ್ಲಿ ಆಪ್ಷನಲ್ ಓದ್ ಮುಗಿಸ್ಬಿಡ್ಬೋದು ಅಂತ ಹೇಳ್ತಾರೆ ಕೆಲವರು. ಇಲ್ಲ ಅಂತ ನಾನು ಹೇಳಲ್ಲ. ಹೇಳಿದ್ದಾರೆ, ನೀವು ಹೇಳಲ್ಲ. ಇಲ್ಲಿ ಯಾರು 3 ತಿಂಗಳಲ್ಲಿ ಆಪ್ಷನಲ್ ಓದ್ತಾರೆ? ಆಪ್ಷನಲ್ ಓದ್ ಮುಗಿಸೋದು ಯಾರು? 3 ತಿಂಗಳೊಳಗೆ ಫಿಲಿಮ್ಸ್ ಪಾಸ್ ಆಗಿದೆ. ಇನ್ನೇ 3 ತಿಂಗಳು ನೀವು GS ಓದ್ತೀರೋ, ಆಪ್ಷನಲ್ ಓದ್ತೀರೋ? ಆಪ್ಷನಲ್ ಮುಟ್ಟೇ ಇಲ್ಲ. ಅದು 500 ಮಾರ್ಕ್ಸ್ ಇದೆ ಅಲ್ವಾ ಮಕ್ಳೇ? ಮುಟ್ಟೇ ಇಲ್ಲ. ಹಾಗಾದ್ರೆ ಮೊದಲು ಪ್ರಿಪರೇಷನ್ ಯಾವ್ದಕ್ಕಾಗ್ಬೇಕು? ಮೊದಲು ಪ್ರಿಪರೇಷನ್ ಆಪ್ಷನಲ್ಗಾಗಿ ರೆಡಿ ಮಾಡ್ಕೊಂಡಿರ್ಬೇಕು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಪ್ರಿಲಿಮ್ಸ್ಗೆ ರೆಡಿ ಆಗ್ಬೇಕಾದ್ರೇನೆ ಎಲ್ಲಾ GS ಪೇಪರ್ನ ಕವರ್ ಮಾಡ್ತಿರ್ತೀರಾ ಇಲ್ವೋ? ಮಾಡ್ತಿರ್ತೀರಾ? ದಿಸ್ ಇಸ್ ಟ್ರೂ. ಮಾತಾಡ್ಬೇಕು, ಕೂತ್ಕೊಳ್ಳಂಗಿಲ್ಲ. ನೀವು ಪ್ರಿಲಿಮ್ಸ್ಗೆ ಓದಬೇಕಾದ್ರೇನೆ GS ಪೇಪರ್ಗೆ ರೆಡಿ ಆಗ್ತಾ ಇರ್ತೀರಿ. ನಿಮ್ಗೆ ಅವೇರ್ನೆಸ್ ಬಂದಿರ್ತದೆ. ಕಾಂಪಿಟೇಟಿವ್ ವರ್ಲ್ಡ್ ಬಂದ್ಮೇಲೆ ಪೇಪರ್ ಓದ್ತಾ ಇರ್ತೀರಿ, ಬೇರೆ ಬೇರೆ ಮ್ಯಾಗಝಿನ್ಸ್ ಓದ್ತಾ ಇರ್ತೀರಿ ಅಲ್ವಾ? ಸೊ ಆವಾಗ ನಿಮ್ಗೆ ಏನಾಗಿರ್ತದೆ, ನೀವು GS ಪೇಪರ್ಗೆ ರೆಡಿ ಆಗ್ತಾ ಇರ್ತೀರಿ. ನನ್ನ ಪ್ರಕಾರ ವೈಯಕ್ತಿಕವಾಗಿ
GS ಓದ್ತಾ ನೀವು ಪ್ರಿಲಿಮ್ಸ್ಗೆ ರೆಡಿ ಆಗ್ಬೇಕಾದ್ರೆ ನೀವು GS ಪೇಪರ್ಸ್ಗೆ ರೆಡಿ ಆಗಿರ್ತೀರಿ, ಬರೆಯುವ ಸ್ಕಿಲ್ ಒಂದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಟಿಕ್ ಹಾಕುವಂಥದ್ದು ಇರ್ತದೆ ಅಲ್ವಾ, ಅಲ್ಲಿ ಸ್ಕಿಲ್ ಇರ್ತದೆ, ಸ್ಕಿಲ್ ಇರುತ್ತೆ, ಬರೆಯೋ ಸ್ಕಿಲ್ ಅನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸಹಜವಾಗಿ ಬರುತ್ತೆ, ಅದನ್ನ ಹೆಂಗ್ ಬರ್ಕೋಬೇಕು ಅಂತ ನಾನು ಹೇಳ್ತೀನಿ. ಅರ್ಥ ಆಗುತ್ತಾ ನಿಮ್ಗೆ? ಹಾಗಾದ್ರೆ ಇನ್ಯಾವ್ ರೆಡಿ ಆಗ್ಬೇಕು? ಆಪ್ಷನಲ್ 500 ಮಾರ್ಕ್ಸ್. ನೀವು ಎಷ್ಟು ತೆಗಿಬೋದು ಇದ್ರೊಳಗಡೆ? ಸರ್, ನಮ್ಮ ಹುಡುಗರು 325ವರೆಗೂ ತಗೊಂಡವ್ರೆ. ಎಷ್ಟ? ಎಸ್, 325ವರೆಗೂ ತಗೊಂಡವ್ರೆ. ಎಷ್ಟು ಪರ್ಸೆಂಟೇಜ್ ಆಯ್ತು? 60% ಆಯ್ತು. ನೀವು 60% ತಗೊಂಡ್ರೆ ಟಾಪ್ 10 ಅಲ್ಲಿ ಇರ್ತೀರಾ. ಸರಿ ಅನ್ಸರ್ ಹಿಂಗೆಲ್ಲ ಮಾತಾಡ್ತೀರಾ ಅಂದ್ರೆ ಹೌದು, ಆಮೇಲೆ ಮುಂದೆ ಮಾತಾಡ್ತೀನಿ. ಸೊ ಆದ್ದರಿಂದ ನಿರ್ಣಾಯಕವಾದ ಪಾತ್ರವನ್ನ ನಿಮ್ಮ IAS ಅಲ್ಲಿ ಆಪ್ಷನಲ್ ನಿರ್ಧರಿಸುತ್ತದೆ. ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನೀವು ಮೊದಲು ಆಪ್ಷನ್ಗೆ ಪ್ರಿಪರೇಷನ್ ಆಗಬೇಕು. ಒಂದು 50% 60% ನೀವು ನಾನು ಈಗ ಪ್ರಶ್ನೆ ಕೊಟ್ಟರು ಕೂಡ ನಾನು ಬರೆಯಬಲ್ಲೆ ಅನ್ನುವಂತಹ ಏನಿರ್ಬೇಕು, ಕಾನ್ಫಿಡೆನ್ಸ್ ಇರಬೇಕು ನಿಮ್ಗೆ. ಆಮೇಲೆ ಪ್ರಿಪರೇಷನ್ ಪ್ರಿಲಿಮ್ಸ್ ಶುರು ಮಾಡ್ಬೇಕು. ಅರ್ಥ ಆಗತ್ತಾ? ನೀವು ಮಾಡ್ಬೇಕಾಗುದು ಎನಿ ಒನ್ ಆಪ್ಷನಲ್. ಸೊ ಆಪ್ಷನಲ್ ಪೇಪರಿಗೆ ಬಂದ್ರೆ ಸಾಕಷ್ಟು ವಿಚಾರ. ಆಪ್ಷನಲ್ ಪೇಪರಿಗೆ ಬಂದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ಯಾವುದನ್ನ ಆಪ್ಷನಲ್ ಆಗಿ ತಗೋಬೇಕು ಅಂತ, ಯಾವುದನ್ನ ಆಪ್ಷನಲ್ ಆಗಿ ತಗೊಳ್ಬೇಕು ಅಂತ. ಈ ಮಧ್ಯದಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ, ನಾನೀಗ ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಈಗ ಮೇನ್ಸ್ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೆ ಟೆಸ್ಟ್ ಸೀರೀಸ್ ನಡೆಸ್ತಾ ಇದ್ದೀನಿ. ರಾಜ್ಕುಮಾರ್ ಅಕಾಡೆಮಿನಲ್ಲಿ ಟೆಸ್ಟ್ ಸೀರೀಸ್ ನಡೆಸ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಕೊನೆಯ 10 ನಿಮಿಷದಲ್ಲಿ ಮಾತಾಡ್ತೀನಿ. ಅವಾಗ ಆಸಕ್ತಿ ಕೇಳ್ಕೊಳ್ಳಿ. ಎಸ್, ಓಕೆ, ಬರೀ ಮುಂದಕ್ಕೆ ಬರೋಣ. ಈ ಪ್ರಿಪ್ರೇಷನ್ ಮಾಡಬೇಕು. 45ಕ್ಕೂ ಅಧಿಕವಾದಂತ ಆಪ್ಷನ್ಸ್ ಇದೆ. ನೀವು ಪದವಿಯಲ್ಲಿ ಯಾವ್ದನ್ನ ತಗೊಂಡು ಓದಿದ್ರೋ, ಕೆಲವರಿಗೆ ಹಿಸ್ಟ್ರಿ ಇಷ್ಟ, ಕೆಲವರಿಗೆ ಪೊಲಿಟಿಕಲ್ ಸೈನ್ಸ್ ಇಷ್ಟ, ಹೌದಾ, ಕೆಲವರಿಗೆ ಸೋಸಿಯಾಲಜಿ ಇಷ್ಟ, ಇನ್ನೊಂದು ಯಾವುದು ಆಂಥ್ರೋಪಾಲಜಿ ಕೆಲವರಿಗೆ ಇಷ್ಟ, ಕೆಲವರಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಷ್ಟ, ಕೆಲವರು ಇಂಜಿನಿಯರಿಂಗ್ ಓದಿದ್ರೆ ಆ ಸಬ್ಜೆಕ್ಟ್ ಕೂಡ ಇದೆ. ಸಿವಿಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ನಿಮ್ ಕಂಪ್ಯೂಟರ್ ಇಂಜಿನಿಯರ್ ಸಿಲೆಬಸ್ ಇದೆ. ಅದಕ್ಕೆ MBBS ಹುಡುಗರಿಗೆ ಅವ್ರ ಸಿಲೆಬಸ್ ಇದೆ ಅಲ್ವಾ, ವೆಟರ್ನರಿ ಸೈನ್ಸ್ ಮಾಡಿದ್ರೆ ಆ ಸಿಲೆಬಸ್ ಇದೆ, ಎಲ್ಲ ಸಿಲೆಬಸ್ ಇದೆ. ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಈಗ ನೀವು ಮಾತಾಡ್ಬೇಕು. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಈ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮಾನದಂಡ ಏನು? ಮಾತಾಡ್ರಲ್ಲ ಈ ಸತಿ ನಿಮ್ ಮೇಷ್ಟ್ರುಗಳ ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿಲ್ವೇನಾ? ಹಿರಿಯರು ಮಾತಾಡಿಲ್ವಾ? ಈಗ ಇಲ್ಲಿ ಕೂತಿರೋರು ಬೇರೆ ಆಪ್ಷನ್ ಅಲ್ಲಿ ತಗೊಂಡು ಪಾಠ ಕೇಳ್ಕೊಂಡ್ ಮುಂದೆ ಕೂತಿದ್ದೀರಿ, ನೋಡೋಣ ಒಂದ್ಸಲಿ. ನನಗೆಲ್ಲ ಗೊತ್ತಿರ್ತದೆ, ಇಷ್ಟು ವರ್ಷ ನಾನು ಪಾಠ ಮಾಡಿದ್ದೀನಿ, ನನಗೆ ಗೊತ್ತಿರಲ್ವಾ? ಹೇಳಿ, ಏನ್ ಕ್ರೈಟೀರಿಯಾ ಏನು? ಸ್ವಲ್ಪ ಹೇಳಿ, ಕೇಳಿಸ್ತಾ ಇಲ್ಲ, ಹೇಳಿ. ಯಾವ ಸಬ್ಜೆಕ್ಟ್ ಮೇಲೆ? ಗೊತ್ತಾಯ್ತು. ನೆಕ್ಸ್ಟ್, ಅವ್ರ ಇಂಟ್ರೆಸ್ಟ್ ಹೇಳ್ತಿದ್ದಾರೆ. ನೆಕ್ಸ್ಟ್, ಫಾಸ್ಟ್ ರಿಸಲ್ಟ್ ನೋಡ್ಬೇಕು, ಅದೇ ಹಿಂದಿನ ಫಲಿತಾಂಶ ನೋಡಿ ನಿರ್ಧಾರ ಮಾಡಬೇಕು. ನೆಕ್ಸ್ಟ್, ಸಿಲೆಬಸ್ ನೋಡಿ ನಿರ್ಧಾರ ಮಾಡ್ಬೇಕು. ನೆಕ್ಸ್ಟ್, ಒಂದೇ ಮಾನದಂಡನ? ಇಷ್ಟೇನ ಮಾನದಂಡ? ಸೋರ್ಸಸ್ ನೋಡ್ಬೇಕು. ಈಗ ಮಗು ಎಷ್ಟು ಬೇಕೋ ಸೋರ್ಸಸ್, ಸುಮ್ನೆ ಹಿಂಗಂದ್ರೆ ಸಾಕು ಸಿಗ್ತದೆ ಅಲ್ಲ, ಅದೊಂದು ಮಾನದಂಡ, ನೀನು ಇಲ್ಲ ಅಂತ ಹೇಳಲ್ಲ. ಎಲ್ಲಾ ಸಬ್ಜೆಕ್ಟ್ಗೂ ಸೋರ್ಸ್ ಸಿಗಲ್ಲ. ನೀವು ಮ್ಯಾಥಮೆಟಿಕ್ಸ್ ತಗೊಂಡ್ರೆ ಇಲ್ಲಿ ಪಾಠ ಮಾಡೋರು ಯಾರು ಇಲ್ಲ, ಗೈಡೆನ್ಸ್ ಮಾಡೋರು ಯಾರು ಇಲ್ಲ. ನೀವು ಮ್ಯಾಥಮೆಟಿಕ್ಸ್ ಅಂದ್ರೆ ಏನ್ ಗೊತ್ತಾ? ನೆನ್ಪಿಟ್ಕೊಳ್ಳಿ, ನೀವು ಓದ್ಕೊಂಡ್ರೆ ಮ್ಯಾಥಮೆಟಿಕ್ಸ್ ಇರಲ್ಲ. ಅಪ್ ಟು ಡೇಟ್ ಮ್ಯಾಥಮೆಟಿಕ್ಸ್ ಅಂತ ಬರ್ತದೆ. ಇವತ್ತವರೆಗೂ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ನಡೆದಿದೆ ಅದೆಲ್ಲ ಹೋಗಿ ಓದ್ಕೋಬೇಕು, ಸುಮ್ಮನೆ ಅಲ್ಲ. ಆಂಥ್ರೋಪಾಲಜಿ ತಗೊಂಡ್ರೆ ಇವತ್ತವರೆಗೂ ಓದ್ಬೇಕು, ಕನ್ನಡ ತಗೊಂಡ್ರೆ ಇವತ್ತವರೆಗೂ ಓದ್ಬೇಕು, ಎಲ್ಲ ತಗೊಂಡ್ರೆ ಇವತ್ತವರೆಗೂ ಅಪ್ಡೇಟ್ ಇರ್ಬೇಕು. ದಟ್ ಇಸ್ ಕಾಲ್ಡ್ ಆಸ್ ಅಪ್ಡೇಟ್ ಅಂತ ಕರಿತಿರ್ತೀರಲ್ಲ, ಅದಿರ್ಬೇಕು. ಯಾವ್ಯಾವ ಇಟ್ಕೊಂಡ್ ಕುತ್ಕೊಂಡು ಪಾಠ ಮಾಡಲ್ಲ. ಅಲ್ಲಿ ಒಂದಿಷ್ಟು ಇಟ್ಕೊಂಡ್ ಕುತ್ಕೊಂಡು, ಅದಕ್ಕೆ ಹೇಳಿದ್ದು ನಾವು ದೇರ್ ಇಸ್ ನೋ ಕ್ವಶನ್ ಆಫ್ ಬೌಂಡ್ರಿ ಅಂತ. ಸಿಲೆಬಸ್ಗೆ ಬೌಂಡ್ರಿ ಇಲ್ಲ ಮಕ್ಳ, ಬೌಂಡ್ರಿ ನೀವ್ ಹಾಕೋಬೇಕು. ಯಾರು ಹಾಕೋಬೇಕು? ನೀವೇ ಹಾಕೋಬೇಕು ಬೌಂಡ್ರಿನ. ಹೇಳಿ, ನೀ ಹೇಳಿದಲ್ಲ, ಆಪ್ಷನಲ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವಾಗ ನಿಮ್ಮ ಆಸಕ್ತಿ ಯಾವುದರ ಮೇಲೆ ವಿಷಯ ಇದೆ, ನನ್ಗೆ ಆಸಕ್ತಿ ಯಾವ್ದಿದೆ ಫಸ್ಟ್ ಮಾಡ್ಕೋಬೇಕು ಅಲ್ವಾ? ಆಸಕ್ತಿ ಯಾವ್ದ್ರ ಮೇಲಿದೆ
ಅದನ್ನ ಮಾಡ್ಕೋಬೇಕು. ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ಸಿಲೆಬಸ್ ನೋಡ್ಬೇಕು, ಸಿಲೆಬಸ್ ಬಗ್ಗೆ ತಿಳ್ಕೋಬೇಕು. ನಮ್ ಕನ್ನಡದಲ್ಲಿ ಒಂದು ಗಾದೆ ಇದೆ, ಎತ್ತೀತು ಕೊಟ್ಟ ಕಟ್ಟು ಅಂತ. ನಿಮ್ಗೇನು ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ನನಗೆ. ಎತ್ತು ಈತು ಕೊಟ್ಟಿಗೆಗೆ ಕಟ್ಟು ಅಂತ ಪಟ್ ಅಂತ ಹೇಳ್ಬಿಡ್ತೀವಿ ನಾವು. ಹಾ, ಅದು ಅಸಾಧ್ಯ, ಅದು ಬೇರೆ ವಿಚಾರ. ಆತರ ಯಾರ್ಯಾರ್ದೋ ಮಾತುಗಳನ್ನ ಕಟ್ಕೊಂಡು ನೀವು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ. ಫಸ್ಟ್ ನಿಮ್ ಇಂಟ್ರೆಸ್ಟ್ ಬಗ್ಗೆ ಯೋಚನೆ ಮಾಡಿ, ಓಕೆನಾ? ಇಂಟ್ರೆಸ್ಟ್ ಬಗ್ಗೆ ಯೋಚನೆ ಮಾಡಿ. ಗೈಡೆನ್ಸ್ ಅವೈಲಬಿಲಿಟಿ ಇದೆಯಾ ನೋಡಿ, ಎರಡನೇದು. ಅಲ್ಲ, ಗೈಡೆನ್ಸ್ ಇಲ್ದಲೇನೆ ನೀವು IAS ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ಇನ್ನೊಂದು ಕ್ರೈಟೀರಿಯಾ ಇದೆ, ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಕ್ಕ? ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅದನ್ನು ಮಂದಣ್ಣ ಇಟ್ಕೊಳ್ಳಿ. ಮೊದ್ಲು ಇಂಟ್ರೆಸ್ಟ್, ಆಮೇಲೆ ಸ್ಕೋರಿಂಗ್ ಸಬ್ಜೆಕ್ಟು. ಅರ್ಥ ಆಗದೆ ಭಾವಿಸ್ಕೊತೀನಿ. ಯಾಕಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಎಲ್ಲದ್ರ ಮೇಲೂ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಿವರೆಗೂ ಅವ್ರು ಹೇಳಿದ್ರು ಫಾಸ್ಟ್ ರಿಸಲ್ಟ್ ನೋಡಿ ಅಂತ. ಇಂಟ್ರೆಸ್ಟ್ ಆದ್ಮೇಲೆ ಫಾಸ್ಟ್ ರಿಸಲ್ಟ್ ನೋಡ್ಬೇಕಾಗುತ್ತೆ. ಅರ್ಥ ಆಗತ್ತಲ್ವಾ? ಈಗ ನೀವು ರಿಸಲ್ಟ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಒಂದು 5-6 ಸಬ್ಜೆಕ್ಟ್ ಅಲ್ಲಿ ಜನ ಜಾಸ್ತಿ ಏನ್ ಮಾಡ್ತಿದ್ದಾರೆ, ಹೆಚ್ಚಿಗೆ ಅದನ್ನ ತಗೋತಾ ಇದ್ದಾರೆ. ಆಂಥ್ರೋಪಾಲಜಿ ತಗೋತಾ ಇದ್ದಾರೆ, ಪಾಲಿಟಿ ತಗೋತಾ ಇದ್ದಾರೆ, ಹೌದಲ್ವಾ? ಪಾಲಿಟಿ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತಗೋತಾರೆ, ಹೌದೇನ್ರು? ಸೋಸಿಯಾಲಜಿ ತಗೋತಾರೆ, ಆಮೇಲೆ ಆಂಥ್ರೋಪಾಲಜಿ ತಗೋತಾರೆ, ಎಲ್ಲಾ ಲಿಟ್ರೇಚರ್ ಬಗ್ಗೆ ತಗೋತಾರೆ. ಎಲ್ಲ ಲಿಟ್ರೇಚರ್ ಅಂದ್ರೆ ಅರ್ಥ ಆಗುತ್ತಲ್ಲ, ಭಾರತೀಯ ಭಾಷೆಗಳೆಲ್ಲ ಲಿಟ್ರೇಚರ್ ತಗೋತಾರೆ. ಆಮೇಲೆ ಹೇಳಿ ಪರವಾಗಿಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋತಾರೆ. ಅರ್ಥ ಆಗುತ್ತಲ್ವಾ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋತಾರೆ. ಈ ತರದ ಕೆಲವು ಜನಪ್ರಿಯವಾಗಿರ್ತಕ್ಕಂತಹ ಏನಿದೆ ಸಬ್ಜೆಕ್ಟ್ಸ್ ಇದೆ ನಿಮ್ಗೆ. ಇದರಲ್ಲಿ ನಿಮ್ಮ ಆಸಕ್ತಿ ಅರ್ಥ ಆಗುತ್ತಲ್ಲ, ನೀವು ನೋಡ್ಬೇಕು ಸ್ಕೋರಿಂಗ್ ಮಾಡೋದು. ಯಾಕೆಂದ್ರೆ ನಾವಿಲ್ಲಿ PhD ಮಾಡಕ್ ಇದು ನೆನಪಲ್ಲಿ ಇರ್ಬೇಕು. ನಾವು PhD ಮಾಡಕ್ ಓದ್ತಾ ಇಲ್ಲ, ನಾವು ಪದವಿಯನ್ನ ತಗೊಳಕ್ ಓದ್ತಾ ಇಲ್ಲ, ಬದುಕನ್ನು ಕಟ್ಟಿಕೊಳ್ಳಲು ಓದುತ್ತಿದ್ದೇವೆ. ಮೈಂಡಲ್ಲಿ ಇರಿ. ಇಲ್ಲಿ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ತಗೊಳಕಲ್ಲ, ಓಕೆ? ಅರ್ಥ ಆಗುತ್ತಲ್ಲ? ಇಲ್ಲಿ PhD ತಗೊಳಕ್ ನಾವು ಓದ್ತಾ ಇಲ್ಲ. ನಾವು ನಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಬೇಕಾದಂತಹ ಕಟ್ಕೊಳಕ್ಕೋಸ್ಕರನೇ ಈ ಪರೀಕ್ಷೆಯನ್ನು ತಗೊಂಡಿದ್ದೀವಿ. ಇಲ್ಲಿ ನನ್ನ ಆಸಕ್ತಿ ಮತ್ತು ಜೊತೆಗೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು, ಆಮೇಲೆ ಗೈಡೆನ್ಸ್. ಓಕೆ, ಇದಿಷ್ಟು ನೀವು ಗಮನಿಸ್ಕೊಂಡು ಏನ್ ತಗೋಬೇಕು, ಆಪ್ಷನ್ ಅನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇനി ಒಂದು ಇಂಥದೇ ತಗೊಳ್ಬೇಕು ಅಂತ ಇಲ್ಲ. ಹಾಗಾದ್ರೆ ಈಗ ಬರ್ತೀನಿ ಕನ್ನಡ. ಯಾಕಂದ್ರೆ ನನ್ನ ಕನ್ನಡ ನೆಕ್ಸ್ಟ್ ಅಲ್ವನಪ್ಪ. ಕನ್ನಡವನ್ನೇ ಯಾಕೆ ತೆಗೆದುಕೊಳ್ಳಬೇಕು, ಕನ್ನಡ ಆಪ್ಷನ್ ಅಲ್ಲಿ ಯಾಕೆ ತಗೋಬೇಕು, ಅಥವಾ ಸಾಹಿತ್ಯವನ್ನೇ ಯಾಕೆ ತಗೋ, ನಾನು ಆಲ್ ಓವರ್ ಇಂಡಿಯಾದ ಬಗ್ಗೆ ಮಾತಾಡಿದ್ರೆ ಸಾಹಿತ್ಯವನ್ನೇ ಯಾಕೆ ತಗೋಬೇಕು? ಈಗ ಆಂಥ್ರೋಪಾಲಜಿಲಿ ಜಾಸ್ತಿ ಜನ ಇದ್ದಾರೆ, ಅಲ್ಲಿ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ, ಒಳ್ಳೆ ಮಾರ್ಕ್ಸ್ ಕೊಡ್ತಾ ಇದೆ. ಕೆಲವರಿಗೆ ನಾನು ಅದನ್ನ ಹೇಳ್ಬಿಡ್ತೀನಿ, ನಿಮ್ ಬಿಟ್ರೆ ಟೈಮ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಕೆಲವರಿಗೆ ಹಳಗನ್ನಡ ಓದ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ತಮಾಷೆ ಮಾಡೋದಿಷ್ಟ. ಇಲ್ಲ, ಪಕ್ಕದ ಆಂಧ್ರ ಹುಡುಗನ್ ಕರ್ಕೊಂಬಂದು, ತಮಿಳಿಯನ್ಸನ್ ಕರ್ಕೊಂಬಂದು ಕನ್ನಡ ಓದಿಸ್ತೀನಿ. ಯಾರು ಮಾತಾಡಲ್ಲ ಇವಾಗ. ಅವಟೇ ಕರ್ಕೊಂಬಂದು ಓದಿಸ್ತೀನಿ, ಇನ್ನೇನ್ ಮಾಡಕ್ಕಾಗ್ತದೆ? ಹಳಗನ್ ನೋಡಿ, ನಿಮ್ಗೆ ಹೇಳ್ಬಿಡ್ತೀನಿ ನಿಮ್ ಸಮಸ್ಯೆಗಳೇನು ಅಂತ. ನೀವೇನು ಉತ್ತರ ಇದೆ ಆಮೇಲೆ ಕ್ವಶನ್ ಕೇಳಿ. ನಿಮ್ ಮೈಂಡಲ್ಲಿ ಏನ್ ಸಮಸ್ಯೆ ಇದೆ? ಕನ್ನಡ ಜಾಸ್ತಿ, ಆಮೇಲೆ ಒಂದೇದು ಹಳಗನ್ನಡದಲ್ಲಿ ಬರಿಬೇಕಂತೆ, ಹಳಗನ್ನಡವೆಲ್ಲವೂ ಇದೆಯಂತೆ, ಏನೇನ್ ರೂಮರ್ಸ್ ಒಪ್ಪಿಸ್ತಾರೆ ನಮ್ ಜನ. ಓಕೆ, ಒಂದ್ ಸಮಸ್ಯೆ ನಿಮ್ದು. ಆಮೇಲೆ ಹಳಗನ್ನಡದಲ್ಲೇ ಬರಿಬೇಕಂತೆ, ಯಾವನ್ ಹೇಳ್ದಾನು? ಆಯ್ತಾ? ಅದೊಂದಿದೆ. ಜಾಸ್ತಿ ಪುಸ್ತಕ ಓದ್ಬೇಕಂತೆ. ಒಬ್ಬ ಸ್ಟೂಡೆಂಟ್ ಬಹಳ ಹಿಂದೆ ಬಂದಿದ್ರು, ಯಾರೋ ನನ್ನ ಫ್ರೆಂಡ್ ಹೇಳಿ ಕಳ್ಸಿದೆ, ಈಗ ಹೋಗಲ್ವೋ ಅಂತ. ಸರ್, ಕನ್ನಡ ಪುಸ್ತಕ ಜಾಸ್ತಿ ಓದ್ಬೇಕಂತೆ, ಹಂಗಾಗಿ ನಾನು ಆಂಥ್ರೋಪಾಲಜಿ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಸರ್, ಮಾಡ್ಕೊತೇನೆ. ಅಪ್ಪ ನಿನ್ನಿಷ್ಟ ತಗೋ. ಆಂಥ್ರೋಪಾಲಜಿ ಎಷ್ಟು ಪುಸ್ತಕ ಓದ್ಬೇಕಪ್ಪ ಕೇಳಿದೆ. ಸರ್, ಅದೊಂದು ಇಷ್ಟೇದಪ್ಪ ಪುಸ್ತಕ. ನಮಸ್ಕಾರ, ಹೋಗುವಂತೆ. ನಿಜವಾಗ್ಲೂ ಹೋಗುವಂತೆ. ನಾನು ಇಲ್ಲಿ ಯಾವ್ದ ನಿಮ್ಮನ್ನ ಮೆಚ್ಚೋಕ್ಕೋಸ್ಕರ ನಾನು ಏನು ಹೇಳ್ತಾ ಇಲ್ಲ. ಓದ 6 ತಿಂಗಳು ಓದ, 7ನೇ ತಿಂಗಳಿಗೆ ಬಂದ. ಇದು ನಡೆದಿರೋ ಘಟನೆ, ನನ್ನ ತಮಾಷೆ ಯಾವುದೂ ಹೇಳ್ತಿಲ್ಲ. ಅವನು ಇಲ್ಲಿಲ್ಲ, ಇವಾಗ ಅವನು ಬೇರೆ ಸ್ಟೇಟ್ ಅಲ್ಲಿ ಇದ್ದಾನೆ. ಬಂದ, ಏನಪ್ಪ ಏನ್ ಸಮಾಚಾರ ಅಂತ. ಏನಿಲ್ಲ ಸರ್. ಏನಿಲ್ಲ, ನನ್ನ ಹತ್ರ ಯಾಕೆ ಬಂದೆ ಕ್ಲಾಸ್ ಬಿಟ್ಟು? ಸರ್, ಅದೇನು ಆಂಥ್ರೋಪಾಲಜಿ ಅರ್ಥ ಆಗ್ತಾ ಇಲ್ಲ. ಆಂಥ್ರೋಪಾಲಜಿ ಅರ್ಥ ಆಗ್ತಾ ಇಲ್ಲ, ಅದರಿಂದ ಏನ್ ತಗೋಬೋದಿತ್ತಲ್ಲ
ಸರ್ ಯಾಕೋ ಅರ್ಥ ಆಗ್ತಾ ಇಲ್ಲ, ನನಗೆ ಪಾಲಿಟಿ ಅವೆಲ್ಲ ಇಷ್ಟ ಇಲ್ಲ ಸರ್, ಆಮೇಲೆ ಇನ್ನು ಯಾವ್ಯಾವ ಅವೆಲ್ಲ ಇಷ್ಟ ಇಲ್ಲ, ನಾನು ಮತ್ತೆ ವಾಪಸ್ ಕನ್ನಡಕ್ಕೆ ಬರ್ತೀನಿ. ಅಪ್ಪ ಅರ್ಧ ಪಾಠ ಹೋಗಿದೆ, ನೀನು ಕನ್ನಡಕ್ಕೆ ಬರೋದು ಹೆಂಗೆ? ಬೇಡ ಆಂಥ್ರೋಪಾಲಜಿನೇ ಮುಂದುವರ್ಸಂದ. ಏನ್ ಮಾಡ್ರಿ ಬಿಡ್ಲಿ, ಇಲ್ಲ ಸರ್ ಆಗಲ್ಲ, ಆಗಲ್ಲ ಸರ್ ಅಂತ. ಈ ವರ್ಷ IAS ಪಾಸ್ ಮಾಡಿರೋ ಹುಡುಗಿ ಇದ್ದಾಳಲ್ಲ, ಇದೇ ಇನ್ಸ್ಟಿಟ್ಯೂಟ್ ಅಲ್ಲಿ, ಯಾರಂತ ಗೊತ್ತಾ? ತಿಳ್ಕೊಂಡಿದ್ದೀರಾ? ನಿಮ್ಗೆಲ್ಲ ಫೋನ್ ತಗೊಂಡು ಬಾಗ್ಲ ಹೊಡಿತೀನಿ ನಿಮ್ಗೆಲ್ಲ. ಏನ್ ನೋಡ್ಬೋದ ನೀವು? ಯಾರು ಏನ್ ತಗೊಂಡ್ ಪಾಸ್ ಆಗಿದ್ದಾರೆ, ಎಷ್ಟು ಯಾವ ಸಬ್ಜೆಕ್ಟ್ ತಗೊಂಡ್ ಪಾಸ್ ಆಗಿದ್ದಾರೆ, ಈ ಒಂದು ಕುತೂಹಲ ಇಲ್ವಾ ನಿಮ್ಗೆ? ಅಲ್ಲಿಂದ ಇಲ್ಲಿ ಬಂದು ಏನ್ ಮಾಡ್ತಾರೆ ಕೂತ್ಕೊಂಡು? ನಾನು ಈ ವಿಚಾರದಲ್ಲಿ ನಮ್ಮ ಹಳ್ಳಿಯಿಂದ ಬರೋ ಹುಡುಗರ ಬಗ್ಗೆ ತುಂಬಾ ಸುತ್ತಿದೆ. ಇಲ್ಲಿ ಬಂದು ಬೆಂಗಳೂರು ಸಿಟಿ ನೋಡಿದ್ರೆ ಹೆಂಗಂತ ಹಂಗಂಗ್ ಓಡಾಡೋದಲ್ಲ. ಇಲ್ಲಿ ಈ ವರ್ಷ ಯಾರು ಪಾಸ್ ಆಗಿದ್ದಾರೆ, ಅವ್ರು ಹೇಗೆ ಅವ್ರು ಸಿಗ್ತಾರ ನಮ್ಗೆ ಓದಕ್ಕೆ, ಕೇಳಿ ಮಾತಾಡ್ಸಕ್ ಸಿಗ್ತಾರ ಇಲ್ವಾ ಮಾಡ್ಕೋಬೇಕ ಬೇಡವೆ? ಅಥವಾ ಅವ್ರು ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾತಾಡಿದಾರಾ? ಮಾತಾಡ್ತಾರೆ. ಇನ್ನು ಯಾವ್ಯಾವ ಯೂಟ್ಯೂಬ್ ನೋಡ್ಬೇಡಿ ಅಲ್ವಾ, ಮಾತಾಡಿದ್ದಾರೆ. ಆ ಹುಡುಗ ಆಮೇಲೆ ಬಂದ, ಆಗೋಗಿದೆ, ನಿನ್ ಕ್ಲಾಸಿಗೆ ಸೇರ್ಕೊಂಡೆ ನಾನು. ಅರ್ಧದಿಂದ ಕ್ಲಾಸ್ ಕೇಳ್ದ ಕನ್ನಡ, ಅರ್ಧ ಮುಗ್ಸಾದ್ಮೇಲೆ ತಿರುಗಿ ಇನ್ನು ಹೊಸದಾಗ ಅರ್ಧ ಸೇರಿಸ್ದೆ. ಸೊ 1 ವರ್ಷ ವೇಸ್ಟ್ ಆಗೋಯ್ತು. ನನ್ನ ಎಕ್ಸಾಮ್ ಕಟ್ಟಬೇಡ ಅಂದೆ, ಮಾಡ್ಕೊಡೋದು ಅವನು. IPS ಅಲ್ಲ, ಅವನ್ ಸಾಮರ್ಥ್ಯ ಅದು. ಯಾಕೆಂದ್ರೆ ನಾನು ಏನ್ ಮಿಸ್ಟೇಕ್ ಮಾಡ್ತೀನಿ ಅಂತ ಅವನು ತಪ್ಪು ಮಾಡ್ದ. ಅರ್ಥ ಆಗುತ್ತಾ? ಮಿಸ್ಟೇಕ್ ಮಾಡ್ಕೊಂಡಿದ್ದ, ತಿದ್ಕೊಂಡ. ಈ ವರ್ಷ ಆಗಿರೋ ಹುಡುಗಿನೂ ಕೂಡ 6 ತಿಂಗಳು ಇದೇ ರಾಜ್ಕುಮಾರ್ ಅಕಾಡೆಮಿನಲ್ಲಿ 6 ತಿಂಗಳು ಆಂಥ್ರೋಪಾಲಜಿ ಕಳ್ಕೊಂಡ್ಬಂದ್ರು. ಸರ್ ಅಂತವು ಬೇಕಾದಷ್ಟು ಉದಾಹರಣೆಗಳಿವೆ. 2-3 ವರ್ಷಗಳ ಕಾಲ ಜಿಯೋಗ್ರಫಿ ಬೇರೆ ಬೇರೆ ಸಬ್ಜೆಕ್ಟ್ ಅನ್ನ ತಗೊಂಡು ಬಂದು ಓದಿ, ಅಲ್ಲೆಲ್ಲ ಕ್ಲಿಯರ್ ಆಗದೆ ಇಂಟರ್ವ್ಯೂ ಬರ್ದೆ ಕನ್ನಡಕ್ಕೆ ಬಂದು 1 ವರ್ಷ 2 ವರ್ಷ ಓದಿಸಿ ನಾನು ಕ್ಲಿಯರ್ ಮಾಡಿದ್ದೀನಿ. ಈ ಭರವಸೆ ಬೇಕಲ್ಲ ನಾನು ನಿಮಗೆ ಕೊಡ್ತೀನಿ. ಅದನ್ನ ನಾನು ಹೇಳ್ದಂಗೆ ಓದಬೇಕು, ನೀವ್ ಹೇಳ್ದಂಗೆಲ್ಲ ಓದೋದು ಏನಾದ್ರೆ ನಾನು ಹೇಳ್ದಂಗೆ ಓದಬೇಕು. ಇದೇನ್ ಸರ್ ಈಗೆಲ್ಲ ಗೊತ್ತಾಗ್ತೀರಾ ನೀವು ಅಂದ್ರೆ ಇನ್ನೂ ಬೇಕಾದಷ್ಟಿದೆ ನನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅರ್ಥ ಆಯ್ತಾ? ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಸಬ್ಜೆಕ್ಟು ನಮಗೆ ಇಷ್ಟ ಬಂದಿದ್ ಮಾಡ್ಕೋಬೇಕು. ಮೊದಲನೇದು, ನಾವು ಸರ್ ಯಾವುದೇ ವಿಚಾರವನ್ನ ಇಷ್ಟಪಟ್ಟು ಮಾಡ್ಬೇಕೆ ಹೊರತು ಕಷ್ಟಪಟ್ಟು ಮಾಡಬಾರ್ದು. ಇಷ್ಟಪಟ್ಟು ಮಾಡುವ ಕೆಲಸದಲ್ಲಿ ನಮ್ಗೆ ತಲ್ಲೀನತೆ ಇರ್ತದೆ. ಇನ್ಯಾರೋ ಒತ್ತಾಯಿಕ ಮಾಡುವ ಕೆಲಸದಲ್ಲಿ ನಮಗೆ ತಲ್ಲೀನತೆ ಇರುವುದಿಲ್ಲ. ಈಗ ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಯಾತಕ್ಕೆ ಆಪ್ಷನಲ್ ಆಯ್ಕೆ? ನಿಮ್ಮ ಚಾಯ್ಸು, ಓದೋರು ನೀವು, ನಾವು ಗೈಡರ್ ಅಷ್ಟೇ. ಅರ್ಥ ಆಯ್ತಾ? ಓದರ್ ಯಾರೋ? ನೀವೇ ಗೈಡರ್ ಅಷ್ಟೇ. ನಾವು ಗೈಡರ್, ನೋಡಪ್ಪ ಈ ಸಬ್ಜೆಕ್ಟ್ ಹಿಂಗಿದೆ, ಈ ತರ ಓದ್ಬೇಕು, ಈ ತರ ರೆಡಿ ಆಗ್ಬೇಕು ಅಂತ ಗೈಡ್ ಮಾಡೋದಷ್ಟೇ ಕೆಲಸ. ನಿಮ್ಮದೇ ಪ್ರಯತ್ನ, ನಂದಲ್ಲ. ನಂದು ಗೈಡಿಂಗ್ ಅಷ್ಟೇ. ಅಣ್ಣ ಈ ಹಾದಿಲಿ ಹೋಗ್ಬೇಡ, ಈ ಹಾದಿ ಚೆನ್ನಾಗಿಲ್ಲ, ಸ್ವಲ್ಪ ಸುತ್ತಿ ಬೆಳೆಸ್ ಹೋಗ್ತದೆ, ಈ ಹಾದಿಲಿ ಸ್ವಲ್ಪ ಟಫ್ಫೆ, ಆದ್ರೂ ನೀನ್ ಮನ್ಸು ಮಾಡಿದ್ರೆ ಬೇಗ ಹುಡ್ಸಕ್ ಬರ್ತೀಯ. ಈಗ ಅರ್ಥ ಆಯ್ತಾ? ಅದು ನಿಮಗೆ, ಅದು ನಿಮ್ ಕೆಲಸ. ಅರ್ಥ ಆಗುತ್ತಲ್ಲ? ಅದಕ್ಕೆ ನಮ್ ಕನ್ನಡದಲ್ಲಿ ಇರ್ತಾರೆ, ಸಾಧಕನಿಗೆ ಮಾತ್ರ ಸಾಧಕ ಮಾತ್ರ ಸಾಧನೆ ಮಾಡಕ್ಕಾಗೋದು. ಅರ್ಥಲ್ವಾ? ಅದನ್ನೇ ನಮ್ಮ ಮಲ್ಲಮ್ಮ ಪ್ರಭು ಹೇಳ್ತಾನೆ, ಕೊಟ್ಟ ಕುದುರೆಯ ನೇರಲರಿಯದವ ವೀರನೂ ಅಲ್ಲ ಧೀರನೂ ಅಲ್ಲ. ಅರ್ಥ ಆಯ್ತಾ? ಇದನ್ನ ಯೋಚನೆ ಮಾಡಿ. ನೆಕ್ಸ್ಟ್ ಕನ್ನಡದಲ್ಲಿ ಇನ್ನೂ ಹೇಳ್ತೀನಿ, ತುಂಬಾ ಕಷ್ಟ. ಇನ್ನೊಂದು 3ನೇದು ಮೈನಸ್ ಪಾಯಿಂಟ್ ಇದೆ. 3ನೇ ಮೈನಸ್ ಪಾಯಿಂಟ್ ಏನದ, ತುಂಬಾ ಪುಸ್ತಕ ಓದ್ಬೇಕಂತ. ನಾನು ಆ ಪಾಯಿಂಟ್ ನ ಬೇರೆ ಕಡೆ ಹೋಗಿದ್ದೆ. ತುಂಬಾ ಪುಸ್ತಕ ಓದ್ಬೇಕಂತ, ಖಂಡಿತ ಓದ್ಬೇಕು. ನಾನು ಇಲ್ಲ ಅಂತ ಹೇಳಲ್ಲ, ನಾವು ಮುಚ್ಚಿಬಿಟ್ಟು ಎಲ್ಲ ನೀವು ಬಂದ್ಬಿಡಿ ಒಂದು 4-5 ಪುಸ್ತಕ ಅಷ್ಟೇ. ಇಲ್ಲ, ಟೆಕ್ಸ್ಟ್ ಬುಕ್ 25. ಎಷ್ಟ? 25 ಇದೆ. ನಾನು ಇಲ್ಲ ಅಂತ ಹೇಳಲ್ಲ. ನಿಮ್ಗೆ ಮರೆ ಮಾಚಿ ನನ್ ಕರ್ಕೊಳ್ಳೋ ಅವಶ್ಯಕತೆ ಏನಿರುತ್ತೆ? ಓದೋರು ನೀವೇ ತಾನೆ. ಆದ್ರೆ ನೀವ್ ಅನ್ಕೊಂಡಷ್ಟೇ ಏನ್ ತಪ್ಪಲ್ಲ. ನಿಮ್ಗೆ ಕನ್ನಡವನ್ನ ಸುಂದರವಾಗಿ ಬರೆಯೋಕೆ, ಓದೋದಕ್ಕೆ, ಮನನ ಮಾಡೋಕೆ ಬಂದ್ರೆ ಸೋ ಈಜಿ. ನನ್ನ ಪ್ರಕಾರ ಓದೋ ಟೆಕ್ನಿಕ್ ಗೊತ್ತಿರ್ಬೇಕು. ಅದನ್ನ ಟೆಕ್ನಿಕ್ ಹೇಳ್ಕೊಡ್ತೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾನು ಗೈಡ್ ಬುಕ್ ಹೇಳ್ತೀನಿ, ಯಾವ ಪುಸ್ತಕ ಓದಬೇಕು ನೀವು ಅಂತ. ಅವು ನೋಡ್ಕೊಳ್ಳಿ ಸಾಕು, ಇನ್ನೇನ್ ಬೇಕು. ಟೆಕ್ಸ್ಟ್ ಬುಕ್ ಒಂದ್ ಕಡೆ ಇರ್ಲಿ. ಅರ್ಥ ಆಗುತ್ತೆ ನಿಮ್ಗೆ? ಟೆಕ್ಸ್ಟ್ ಬುಕ್ ಬೇಡ, ಒಂದ್ ಕಡೆ ಇರ್ಲಿ. ನಾನು ಅದನ್ನ ಹೇಳ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇನ್ನೊಂದು ಇದೆ, ಅಂಕ ಜಾಸ್ತಿ ಕೊಡಲ್ಲ. ಎಲ್ಲ ನಿಮ್ಗೆಲ್ಲ ತುರ್ಕಿರ್ತಾರೆ, ನನಗೆ ಗೊತ್ತು. ಅಯ್ಯೋ, ನಾನ್ ಬೆಂಗಳೂರಲ್ಲೇ ಪಳಗೋಗಿದ್ದೀನಿ ಇವಾಗ. ಕನ್ನಡ ತಗೋಬೇಕು, ಮಾರ್ಕ್ಸ್ ಜಾಸ್ತಿ ಕೊಡಲ್ಲ. ಅದು ಏನ್ ಮಾಡೋದು? ಕನ್ನಡದಲ್ಲಿ 5 ಜನ ಆದ್ರಲ್ಲ, ಎವ್ರಿ ಇಯರ್ ನಾನು
ಪ್ರತಿ ವರ್ಷ 5 ಜನಗಳನ್ನ ನಮ್ಮ ಕನ್ನಡ ಆಪ್ಷನಲ್ ಇಂದ ಕೊಡ್ತೀವಿ. ಇದೊಂದೇ ಇನ್ಸ್ಟಿಟ್ಯೂಟ್ ಅಲ್ಲ, ಟೋಟಲ್ ಎಲ್ಲಾ ಇನ್ಸ್ಟಿಟ್ಯೂಟ್ ಸೇರ್ಕೊಂಡು. ಈ ವರ್ಷ ಇಲ್ಲಿ ಇಬ್ಬರಿದ್ದಾರೆ ಈ ಸರಿ ಕನ್ನಡ ಆಪ್ಷನಲ್ ಹುಡುಗರು. ಚಂದನ್ ಅಂತ ಒಂದು ಹುಡುಗ, ಇನ್ನೊಂದು ಹೆಸರು ಮತ್ತೆ ಬಿಟ್ಟಿದ್ದಾನೆ, ತೇಜಸ್ವಿನಿ ಅಲ್ಲ, ತೇಜಸ್ವಿನಿ ಪಕ್ಕ ನನ್ನ ಸ್ಟೂಡೆಂಟ್. ಅವ್ರ ಮನೆಗೆ ಹೋಗಿದ್ದವ್ರನ್ನ ನಾನು ವಾಪಸ್ ಕರ್ಕೊಂಡ್ ಬಂದು ಕುಂಡಿಸಿದ್ದೀನಿ. ನೀನ್ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಬ, ಮೈನ್ಸ್ ಪಾಸ್ ಆಗೋದು ಖಂಡಿತ 100% ಆಗುತ್ತೆ ಅಂತ ನನ್ ಪಕ್ಕಾ ಸ್ಟೂಡೆಂಟ್. ಅದು ನಾನು ರಾಜ್ಕುಮಾರ್ ಅಕಾಡೆಮಿಗೆ 2017 ಬಂದಿದ್ದ, 17 20ಕ್ಕೆ ಬಂದಿದ್ದು. ನಾನು 21 ಬಂದಿದ್ದು ರಾಜ್ಕುಮಾರ್ ಅಕಾಡೆಮಿಗೆ. ನಾನು ಅವ್ರಿಗೆ ಹೇಳಿದೆ, ಭರವಸೆ ಕೊಟ್ಟಿದ್ದೆ, ನಾನು 1.5 ವರ್ಷ 2 ವರ್ಷ ನಾನು ರಿಸಲ್ಟ್ ಕೊಡೋಕ್ಕಾಗಲ್ಲ ಅಂತ. ಈಗ ಕೊಡ್ತಿದ್ದೀನಲ್ಲ ನಾನು. ಇಲ್ಲೇ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಈಗ 7 ಜನ ಆಗಿದ್ದಾರೆ, 7 ಮೆಂಬರ್ಸ್ ಆಗಿದ್ದಾರೆ. ನಾನು ಬಂದು ಜಸ್ಟ್ 3 ವರ್ಷ ಅಷ್ಟೇ. ನಾನು ರಾಜ್ಕುಮಾರ್ ಅಕಾಡೆಮಿ ಬಂದಿಲ್ಲ ಇಲ್ಲಿ ಜಾಸ್ತಿ, 3 ವರ್ಷ 4 ವರ್ಷ ಆಗಿರೋದು. ರವೀಂದ್ರ ರಾಜ್ಕುಮಾರ್ ಅವರು ಫೋನ್ ಮಾಡಿ, ಇಲ್ಲ ನೀವು ಬರ್ಬೇಕು, ನಾನು ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಅಂತ ಹೇಳಿದ್ದು ಕಾರಣಕ್ಕೆ ಒಂದೇ ಒಂದು ಮಾತುಗೋಸ್ಕರ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೆ, 2 ವರ್ಷ ನಾನು ರಿಸಲ್ಟ್ ಕೊಡೋಕ್ಕಾಗಲ್ಲ, 3ನೇ ವರ್ಷದಿಂದ ನನ್ನ ಪ್ರಯತ್ನ ಕನಿಷ್ಠ ಅಂದ್ರೆ 2 ರಿಸಲ್ಟ್ ಕೊಡ್ತೇನೆ ಅಂತ. UPSC 2 ರಿಸಲ್ಟ್ ಏನು ಅಂತ ನಿಮ್ಗೆ ಗೊತ್ತು. ನನ್ನ ಕಡೆಯಿಂದ, ನನ್ನ ಆಪ್ಷನಲ್ ಇಂದ ನಾನು ಈ ವರ್ಷ ಕೊಟ್ಟನಲ್ಲ 2 ರಿಸಲ್ಟ್. ಚಂದನ್ ಅಂತ ಒಬ್ಬ ಹುಡುಗ, ಇವರು ತೇಜಸ್ವಿನಿ ನನ್ನ ಸ್ಟೂಡೆಂಟ್, ಚಂದನ್ ನನ್ನ ಸ್ಟೂಡೆಂಟ್, ಇಬ್ರು ನನ್ನ ಸ್ಟೂಡೆಂಟ್ಸೇ. ಅವರೆಲ್ಲ ನಿಮ್ಮ OBC ಇಂದ ಮತ್ತೆ ಸೋಷಿಯಲ್ ವೆಲ್ಫೇರ್ ಇಂದ ತಗೊಂಡು ಬಂದು ಸ್ಕಾಲರ್ಶಿಪ್ ತಗೊಂಡು ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಪಾಠ ಕೇಳಿದ್ರು. ಬಟ್ ಅವ್ರನ್ನೆಲ್ಲ ನಾನು ತಯಾರು ಮಾಡಿದ್ದೆ ಇಲ್ಲಿ ಬಂದ ಮೇಲೆ. ಈಗಿದ್ದಾರೆ ಇವಾಗಲೇ ನಾನು ನೆಕ್ಸ್ಟ್ ಇದಕ್ಕೆ ನಾನು 10 ಜನ ಹುಡುಗರನ್ನ ತಯಾರು ಮಾಡಿದ್ದೀನಿ. ನಾನು ಹಂಗೆ ಕೂತ್ಕೊಂಡಿರಲ್ಲ ಸರ್. ಈಗ ಅರ್ಥ ಆಗತ್ತಾ? ಇದು ನನ್ನ ಭರವಸೆ. ಸೊ ಕನ್ನಡ ಆಪ್ಷನಲ್ ಅಲ್ಲಿ ಅಂಕ ಜಾಸ್ತಿ ಕೊಡಲ್ಲ ಅಂದ್ರೆ, ನೀವು ಚೆನ್ನಾಗಿ ಬರೀಲಿಲ್ಲ ಅಂದ್ರೆ ಅಂಕ ಯಾರಪ್ಪ ಕೊಡ್ತಾರೆ? ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು? ನೀವು ಬರೆಯೋದೇ ಸರಿ ಇಲ್ಲ ಅಂದ್ರೆ ಅಂಕ ಹೆಂಗ್ ಕೊಡ್ತಾರೆ? ಒಳಕತ್ತಾಯ್ತಲ್ಲ. 284 ತಗೊಂಡಿಲ್ವ ಹುಡುಗಿ? ನಮ್ಮ ಹುಡುಗಿ 284 ತಗೊಂಡಿಲ್ವಾ? ಇನ್ನೊಂದು ಸ್ವಲ್ಪ ಟ್ಯೂನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಓದು ಅಂತ ಬರದಲ್ಲಿ ಒಂದೇ ಸಬ್ಜೆಕ್ಟ್ ನೋಡೋಕ್ಕಾಗಲ್ವಲ್ಲ ಮಕ್ಳೇ. 284 ತುಂಬನೇ ಕಡಿಮೆ ಅಲ್ಲ ಅದು ಮಾರ್ಕ್ಸು. ನೀವೇನ್ ಅನ್ಕೊಂಡಿದ್ದೀರಿ? ನಿಮ್ ಓವಲ್ ಕನ್ನಡ ಆಪ್ಷನ್ ಬರ್ತೀನಿ, ಇದ್ರಲ್ಲಿ ಎಷ್ಟು ಸ್ಕೋರ್ ಮಾಡ್ಬೋದು? ನೆಕ್ಸ್ಟ್ ಬರೋಣ. ಇದ್ರಲ್ಲಿ ಎಷ್ಟು ಸ್ಕೋರ್ ಬೇಕು? 250 ಮೇಲೆ ನೀವು ಎಷ್ಟೇ ಸ್ಕೋರ್ ಮಾಡಿದ್ರು ಅದು ಪ್ಲಸ್ ಪಾಯಿಂಟ್. ಎಷ್ಟ? ಅಂದ್ರೆ 50 ಆಪ್ಷನಲ್ ಅಲ್ಲಿ 50% ಗಿಂತ ಬರ್ಕೊಳ್ಳಿ. ಆಪ್ಷನಲ್ ಅಲ್ಲಿ 50% ಗಿಂತ ಹೆಚ್ಚಿರ್ಬೇಕು. ಸೊ ಈಗ 500ಗೆ 50% ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ರ ಟೋಟಲಿ ಎಷ್ಟಾಯ್ತು? ಎಷ್ಟಪ್ಪ? 758. ನಾನು ಹೇಳ್ತಿರೋದು 1750 ಅಂಕಗಳಿಗೆ ನೀವು ಸ್ಕೋರು ಇಷ್ಟು ಮಾಡಿ ಅಂತ. 750. ಸೊ ಈ ಎಲ್ಲಾ ಮುದ್ದಿದಲ್ಲಿ ಎಲ್ಲಾ ಪೇಪರ್ಗಳಿಂದ ನೀವು ಆಪ್ಷನಲ್ ಪೇಪರ್ ಅಲ್ಲಿ ನಾನು 50 ಹೇಳಿದ್ದೀನಿ, 80 85 ಮೇಲೆ ತೆಗಿಬಹುದು. ನಾನು ಲೀಸ್ಟ್ ಹೇಳಿದ್ದೀನಿ ಮಕ್ಕಳೇ. ನೋಡಿ, ಆಪ್ಷನಲ್ ಪೇಪರ್ ಅಲ್ಲಿ 250ಗಿಂತ ಕಡಿಮೆ ತಗೊಂಡ್ರೆ ನಿಮ್ಗೆ ಇಂಟರ್ವ್ಯೂ ಬರಲ್ಲ. ಬಂದ್ರು ಇಂಟರ್ವ್ಯೂ ಸೆಲೆಕ್ಟ್ ಆಗಲ್ಲ. ಇದು ಬೇರೆ ಆಯ್ತಾ? ಅರ್ಥ ಆಯ್ತಾ? 250 ಬೇಕೇ ಬೇಕು. ಇದ್ರ ಮೇಲೆ ನೀವು ಸ್ಕೋರ್ ಎಷ್ಟು ಮಾಡ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್ ಆಗಿರ್ತದೆ ಇನ್ಮೇಲೆ. ಸೊ ನಿಮ್ ಓವರ್ ಆಲ್ ಸ್ಕೋರ್ ಎಷ್ಟಿರ್ಬೇಕು? ಎಷ್ಟಾಯ್ತು? 750. ಇನ್ನ 100 ಒಳಗಡೆ ನೀವು ನಿಮ್ಮ ಸಾಮರ್ಥ್ಯ ಬಳಸಿ ಅಲ್ಲಿ ಎಷ್ಟಾಯ್ತು? 850 ಆಗುತ್ತೆ. 100 ನಿಮ್ ಸಾಮರ್ಥ್ಯ ನೀವು ಬಳಸ್ಕೋಬೇಕು. ನೀವು ಆಪ್ಷನ್ ಅಲ್ಲಿ 30 ಮಾರ್ಕ್ಸ್ ತಗೊಂಡ್ಬಿಟ್ರೆ ಮುಗಿದೈತಲ್ಲ ಅಲ್ಲೇನೆ. ಸಾಮರ್ಥ್ಯ ಅದು ನಿಮ್ಮದು. ಸೊ ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳಿದ್ರೆ 850 ತಗೊಂಡ್ರೆ ನಿಮ್ಗೆ ಇಂಟರ್ವ್ಯೂ ಬಂದೇ ಬರುತ್ತೆ, ಬರ್ದಲೇ ಇರೋಣ. ನಾನು ನಿಮ್ಮ 750 ಮತ್ತು 850 100 ಮಾರ್ಕ್ಸ್ ವೇರಿಯೇಷನ್ ಇಟ್ಟು ಅರ್ಥ ಆಗುತ್ತಲ್ಲ. ನಾನು ಜನರಲ್ ಮೆರಿಟ್ ಬಗ್ಗೆ ಮಾತಾಡ್ತೀನಿ. ಬರೀ ನೀವೆಲ್ಲ ಸೇರಿಸಿ 750 ತಗೊಂಡ್ರೆ OBC ಬರ್ಬೋದು, ಇಂಟರ್ವ್ಯೂ ಬರ್ಬೋದು, ಬಂದೇ ಬರ್ತದೆ. ಸರ್ ನೀವು ವರ್ಷದ ರಿಸಲ್ಟ್ ನೋಡಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. 48 49% ಅಷ್ಟೇ ಇರುತ್ತೆ. ನೀವು ಎಷ್ಟಾಗ್ತೀರಾ? 50% ತಗೊಂಡ್ಬಿಟ್ರೆ ನೀವು ಟಾಪ್ ಅಲ್ಲಿ ಇರ್ತೀರಾ. 1750 ಮಾರ್ಕ್ಸ್ಗೆ 50 ಆದ್ರೆ ಎಷ್ಟಾಯ್ತಪ್ಪ? 50 ಮಾರ್ಕ್ಸ್ ಅಂದ್ರೆ 50% ಆದ್ರೆ ಎಷ್ಟಾಯ್ತು? ನಾನು ಇನ್ನೇನ್ ಹೇಳ್ದಪ್ಪ? ಅದು ಅಷ್ಟು ನೀವು ರೀಚ್ ಆದ್ರೆ OBCಗಾದ್ರೆ 48, 48ವರೆ 49ಕ್ಕೆ ಏನ್ ಸಿಗುತ್ತೆ? ನೀವು ಸೆಲೆಕ್ಟ್ ಆಗಿ ಹೋಗಿರ್ತೀರಿ. ನಾನು ಇಲ್ಲಿ ಪರ್ಸನಲ್ ಇದ್ಬಿಟ್ಟಿದ್ದೀನಿ. ಎಷ್ಟು ಬಿಟ್ಟಿದ್ದೀನಿ? ಪರ್ಸನಲ್ ಟೆಸ್ಟ್ ಬಿಟ್ಟಿದ್ದೀನಿ. ಅವರು ಇಂಟರ್ವ್ಯೂ ಬಿಟ್ಬಿಟ್ಟಿದ್ದೀನಿ. ನಾನು ಇಂಟರ್ವ್ಯೂ ಇಲ್ಲ ಇಲ್ಲಿ. ಮಿನಿಮಮ್ 125 ಕೊಟ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. ಅದಕ್ಕೆ 850 + 125 ಎಷ್ಟಾಯ್ತು ಲೆಕ್ಕ ಹಾಕೊಳ್ರ?
ಹ ಒಂದು ಪೋಸ್ಟ್ ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಎಷ್ಟ 951 ಬಂದಿದ್ದಕ್ಕೆ OBC ನಲ್ಲಿ ಈ ಸಲ ಆಗಿಲ್ಲ ನಮ್ಮ ಹುಡುಗನ್ಗೆ. ಈಗ ಮತ್ತೆ ಕುಂಡ್ರಿಸಿದ್ದೀನಿ, ಮತ್ತೆ ಅಂತರದಲ್ಲಿ 3 ಜನ ಕುಂಡ್ರಿಸಿದ್ದೀನಿ. ಯಾಕಂದ್ರೆ ಕನ್ನಡದಲ್ಲಿ ಅವರು 252 ಬಂದಿದೆ. ನಾನು ಹೇಳಿದ ಟಿಪ್ಸ್ ಫಾಲೋ ಮಾಡ್ಲಿಲ್ಲ ಅವರು. ಈಗ ತಲೆ ಕೆರ್ಕೊಂಡ್ ಕೂತೋತಾರೆ ಬಂದು, ಸಾರ್ ಇನ್ನೊಂದು 20 ಮಾರ್ಕ್ಸ್ ಬಂದ್ಬಿಟ್ರೆ ಚಂದ. ನಾನು ಹೇಳಿದ್ದೀನಿ ನೀನ್ ಬರೀವಲ್ಲಪ್ಪ, ನಾನೇನ್ ಮಾಡಕ್ಕಾಗಲ್ಲ, ಫಾಲೋ ಮಾಡ್ಬೇಕಲ್ವಾ? ನೋಡಿ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಇದು ಕನ್ನಡ ಆಪ್ಷನಲ್ ತಗೊಂಡ್ ಬಂದ್ರೆ 250 ಅಂಕಗಳನ್ನ ತರಿಸುವುದು ನನ್ನ ಜವಾಬ್ದಾರಿ. ಇದಕ್ಕೆ 100% ನಾನು ನಿಮ್ಗೆ ಭರವಸೆ ಕೊಡ್ತೇನೆ. ಎಷ್ಟು? 250 ಗ್ಯಾರಂಟಿ. ಅದರ ಮೇಲೆ ನಿಮ್ ಸಾಮರ್ಥ್ಯ. ಓಕೆನಾ? ನಾನ್ ಗ್ಯಾರಂಟಿ 100%. 100%. ಅದೇ ನಾನು ಹೇಳ್ದಂಗೆ ಓದಬೇಕು. ಏನ್ ಮಾಡಬೇಕು? ಹೇಳ್ದಂಗೆ ಓದಬೇಕು. ನೀವು ಮಾಡ್ಕೊಂಡು ಬನ್ನಿ. ನಾನು 250 ಮಾರ್ಕ್ಸ್ ಬರೋದಕ್ಕೆ ನಿಮ್ಗೆ ಏನೇನ್ ಬೇಕೋ ಅದೆಲ್ಲವನ್ನು ನಾನು ನಿಮ್ಗೆ ಇಲ್ಲೇ ಕೊಟ್ಬಿಡ್ತೀನಿ. ಅರ್ಥ ಆಗತ್ತಾ? ಇಲ್ಲೇ ಕೊಡ್ತೀನಿ. ಮಧ್ಯದಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಓದ್ಬೇಕು ಅದನ್ನೆಲ್ಲ ನಾನು ಹೇಳ್ತಿರ್ತೀನಿ. ಯಾವ ತರ ಓದ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಿರ್ತೀನಿ. ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಕನ್ನಡದಲ್ಲಿ 250 ಅಂಕಗಳಿಗಿಂತ ಕಡಿಮೆ ಬರದ ಹಾಗೆ ನಾನು ಪ್ರಯತ್ನ ಪಡ್ತೇನೆ. ಇನ್ 50% ಸಾಮರ್ಥ್ಯನ ನೀವು ಹಾಕಿ. ಓಕೆನಾ? ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನನ್ನದು 50% ಎಫರ್ಟ್, ನಿಮ್ಮದು 50% ಎಫರ್ಟ್. ನಮ್ಮಿಬ್ಬರ ಎಫರ್ಟ್ ಅಲ್ಲಿ ಕೊನೆಯ ಪಕ್ಷ ನಾವು 55-58% ತಲುಪ್ತೀವಿ. ಓಕೆನಾ? ಅರ್ಥ ಆಗುತ್ತೆ ಅಂತ ಭಾವಿಸ್ಕೊತೀನಿ. ಆದ್ರೆ ನನ್ನ ಮೇಲೆ ನಂಬಿಕೆ ಇಡ್ಬೇಕು ಒಂದು. ಸೊ ಇದನ್ನ ನೀವು ಯೋಚನೆ ಮಾಡಿ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಯಾರು ಕನ್ನಡ ಆಪ್ಷನಲ್ ತಗೋಬೇಕು ಅಂತ ಇದೆ, ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡಿ, ನಾನು ಏನು ಹೇಳಲ್ಲ. ನಾನು ಖಂಡಿತ ಕೈ ಮುಗಿತೀನಿ, ನಾನು ಏನು ಹೇಳಲ್ಲ. ಇದಿಷ್ಟೇ ನನ್ನ ಮಾತು. ಆದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಓಕೆನಾ? ಏನ್ ಕೇಳ್ಬೇಕು? ಹೇಳ್ದಂಗೆ ಕೇಳಬೇಕು ಒಂದು. ಆಮೇಲೆ ನಿಮ್ಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಬಂದು ಹೇಳ್ಕೋಬೇಕು. ಅಯ್ಯೋ ಮೇಷ್ ಹತ್ರ ಹೋಗ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ. ನಾವು ತಿದ್ದಕ್ಕೆ ಇರೋದು, ತಪ್ಪಾದದ್ದನ್ನ ತಿದ್ದಕ್ಕೆ ಇರೋದು. ನೀವು ಮೇಷ್ಟ್ಗಳನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ನಿಮ್ಮ ಡಿಫಾಲ್ಟ್ ಹೊರತು ಮೇಷ ಡಿಫಾಲ್ಟ್ ಅಲ್ಲ. ಅರ್ಥ ಆಗುತ್ತಾ? ಯಾರು ಬಳಸ್ಕೊತಾನೆ, ನೀನು ಆಗೋವರೆಗೂ ಬಿಡಂಗಿಲ್ಲ. ಈಗ ಮತ್ತೆ ಕುಂಡ್ರಿಸಿದ್ದೀನಿ ಹುಡುಗಿನ, ಈಗ ಮತ್ತೆ ಎಕ್ಸಾಮ್ ಬರ್ದಿದ್ದಾಳೆ, ಪ್ರಿಲಿಮ್ಸ್ ಪಾಸ್ ಆಗುತ್ತೆ, ಈಗ ಮತ್ತೆ ಟೆಸ್ಟ್ ಬೈಲಿ ನೀನು ಅಂತ ಕರೆದಿದ್ದೀನಿ. ಈಗ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಬ್ಬರನ್ನೂ ಕೂಡ ಮತ್ತೆ ಕುಂಡ್ರಿಸಿದ್ದೀನಿ ಎಕ್ಸಾಮ್ಗೆ. ಯಾಕೆಂದ್ರೆ ನಿಮ್ದು ಇನ್ನೂ 20 ಅಂಕ ಬರ್ಬೇಕಾಗಿತ್ತು, ಬಂದಿಲ್ಲ, ನೀವು ತಪ್ಪಾಗಿದೆ, ಕೂತ್ಕೊಳ್ಳಿ ಇವಾಗ. ಅರ್ಥ ಆಗುತ್ತಾ? ನಾನು ಕುಂಡ್ರಿಸಿದ್ದೀನಿ, ಅವ್ರು ನಾನು ಹೇಳ್ದಂಗೆ ನಡೀತಾರೆ. ಅದು ಬೇಕು ನನಗೆ, ಅದು ಬೇಕು. ಅರ್ಥ ಆಗುತ್ತಲ್ಲ? ಮೇಸ್ಟ್ರನ್ನ ನೀವೇ ಬರ್ಬೇಕು, ನೀವೇ ಕಾಡ್ಬೇಕು. ಸರ್ ಹಿಂಗಿದೆ, ಹೀಗಿದೆ, ಹೇಗಿದೆ ನೋಡಿ ಸರ್, ಹೀಗಿದೆ ಅಂತ ಹೇಳಿ. ಓಕೆನಾ? ಬೇಕಾದ್ರೆ ನೀವು ಈಗ ನನಗೆ ಟೆಸ್ಟ್ ಸೀರೀಸ್ ಅಲ್ಲಿ ಇದ್ದೀನಿ ನಾನು. ಭಾನುವಾರ ಬೇಕಾದ್ರೆ ನೀವು ಪಾಠ ಮುಗಿದ ಮೇಲೆ ಬೇಕಾದ್ರೆ ಆಸಕ್ತರು, ನಿಮ್ಗೆ ಯಾರಿಗೆ ಆಸಕ್ತರಿದೆ ನಾನು ಟೆಸ್ಟ್ ಸೀರೀಸ್ ಮಾಡ್ತೀನಿ. ಬಟ್ ಬರಲ್ಲ ಹುಡುಗರು, ಬಂದ್ರು ಸರಿಯಾಗಿ ಬರೆಯಲ್ಲ. 1 ಪೇಜು 2 ಪೇಜ್ ಬರೆಯೋದು, ಬಿಟ್ಬಿಟ್ಟು ಹೋಗೋದು, ಇವೆಲ್ಲ ಮಾಡಬಾರ್ದು. ಇಲ್ಲಿ ಮಕ್ಳೇ ಇವೆಲ್ಲ ಮಾಡಬಾರ್ದು. ಇದು ಬದುಕನ್ನ ಕಟ್ಟಿಕೊಳ್ಳುವ ಸಮಯ. ನಾನು ಹೇಳೋ ಮಾತಾಡ್ತಾ ಆಗುತ್ತಾ? ಹೆಣ್ಣಾಗ್ಲಿ ಇಲ್ಲಿ ಜೆಂಡರ್ ವಿಚಾರನೆ ಬರಲ್ಲ. ಬದುಕು ಕಟ್ಕೊಳ್ಳೋ ಸಮಸ್ಯೆ ಆಯ್ತು. ಇವತ್ತು ನೀವು 2 ವರ್ಷ ಕಷ್ಟಪಟ್ರೆ ಅಥವಾ ನಿಮ್ ಸಾಮರ್ಥ್ಯದಲ್ಲಿ 3 ವರ್ಷ ಕಷ್ಟಪಟ್ರೆ, ಸರ್ ನನಗೊಬ್ಬ ಸ್ಟೂಡೆಂಟ್ ಇದೆ, ಈ ವರ್ಷ ಆಗಿದೆ 6 ಇಂಟರ್ವ್ಯೂ ಹೋಗಿದ್ದಾನೆ, 6 ಇಂಟರ್ವ್ಯೂ ಪಾಸ್ ಆಗಿದೆ, ಆದ್ರೆ ಸೆಲೆಕ್ಟ್ ಆಗಿಲ್ಲ. ಅವ್ನು ನಾನೇ ಬರ ನೋಡಿ, ಸೆಲೆಕ್ಟ್ ಆಗಿಲ್ಲ. ಒಳ್ಳೆ ಗೈಡರ್ ಕೂಡ. ನಾನು ಅವ್ರ ಹುಡುಗರ ಹತ್ರ ಕಳಿಸ್ತಿದ್ದೆ, ನನ್ನ ಹುಡುಗರನ್ನೆಲ್ಲ ಅವ್ರ ಹತ್ರ ಕಳಿಸ್ತಾ ಇದ್ದೆ. ಇಲ್ಲೂ ಒಂದಷ್ಟು ಬಂದಿದ್ದ ಅಂತ ಅನ್ಸುತ್ತೆ. ಈಗ ಸೆಲೆಕ್ಟ್ ಆಯ್ತು ಅವ್ನು, ಈ ವರ್ಷ ಆಯ್ತು. ಸತತ ಪ್ರಯತ್ನ. ಏನಿದು ಕತೆ ಅಂದ್ರೆ, ಸರ್ ಇಲ್ಲ ಮುಳುಗೋಗ್ತೀನಿ, ಇಲ್ಲ ತೇಲೋಗ್ತೀನಿ, 2 ಒಂದು ಆಗ್ಲೇಬೇಕು ಸರ್ ಅಂದ್ ಮಾಡಿದ ನೋಡಿ. ಈ ವರ್ಷ ಆಯ್ತು ಅವ್ನು, ಈ ಸಲ ಸೆಲೆಕ್ಟ್ ಆಯ್ತು. ಅರ್ಥ ಆಗುತ್ತಾ ನಾನು ಹೇಳಿದ್ದು? ನಾನು ಹೇಳಿದ ಅಂಕ ನೆನ್ಪಿಟ್ಕೋಬೇಕು. ಅದಕ್ಕಿಂತ ಕಡಿಮೆ ಬರೋಂಗಿಲ್ಲ. ಆಪ್ಷನಲ್ ಅಲ್ಲಿ 250ಗಿಂತ ಕಡಿಮೆ ಬರೋಂಗಿಲ್ಲ. ಯಾವುದೇ ಆಪ್ಷನಲ್ ಆಗ್ಲಿ ಮಕ್ಕಳೇ, ಇದು ನಾನು ಒಳ್ಳೆ ಕನ್ನಡ. ಅರ್ಥ ಆಗುತ್ತಲ್ವಾ? ಇನ್ ಮೇಲೆ ನಿಮ್ ಸಾಮರ್ಥ್ಯ. ಎಥಿಕ್ಸ್ಗೆ ಸರ್ ನೀವು 121 ಎಲ್ಲರಿಗೂ ನಾನು ಹೇಳಿದ ಅಂಕಕ್ಕಿಂತ 100 ಅಂಕಗಳನ್ನ ನೀವು ಜಾಸ್ತಿ ತಗೊಂಡ್ರೆ ನಿಮ್ಮ ರ್ಯಾಂಕ್ ಲಿಸ್ಟು ಜಾಸ್ತಿ ಆಗುತ್ತೆ. ನಿಮ್ಗೆ ಏನಾದ್ರು ಅದೃಷ್ಟ ಚೆನ್ನಾಗಿದ್ದು ಅಥವಾ ನಿಮ್ಮ ಸಾಮರ್ಥ್ಯ ಚೆನ್ನಾಗಿದ್ದು ಅಲ್ಲಿ ಇಂಟರ್ವ್ಯೂನಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದ್ರೆ, ನಾನು ಕೊಟ್ಟಿರೋ ಅಂಕಕ್ಕೆ 850ಕ್ಕೆ ಮಿನಿಮಮ್ 170 150 ತಗೊಂಡ್ರೆ ನಿಮ್ಮ ಅಂಕ ಎಷ್ಟಾಗುತ್ತೆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿರುತ್ತೆ. ನೀವು ಬದುಕನ್ನು ಕಟ್ಕೊಳಕ್ಕೆ 30 ವರ್ಷಗಳ ಕಾಲ ನೀವು ಬದುಕು ಕಟ್ಕೋಬಹುದು. ನಿಮ್ಮ ನಂಬಿದವ್ರಿಗೂ ಕೂಡ ಬದುಕನ್ನ ಕಟ್ಕೊಳಕ್ಕೆ ಏನ್ ಮಾಡ್ಬೋದು, ಅವಕಾಶನ ಮಾಡ್ಕೊಳ್ಬಹುದು.
ಅದೆಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಮೇಷ್ಟ್ರುಗಳು ಮಾತ್ರ ಗೈಡರ್ ಅಷ್ಟೇ ಅವರು. ಓಕೆನಾ? ಗೈಡರ್ ಅಷ್ಟೇ. ಇದು ನೀವು ಮಂದಟ್ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನನ್ನನ್ನ ನಂಬಿ ಬರ್ಬೇಕು. ಆಪ್ಷನಲ್ ಸಬ್ಜೆಕ್ಟ್ ಅರ್ಥ ಆಗುತ್ತೆ ಬಸ್ಕೊತೀನಿ. ನಂಬಿ ಬರ್ಬೇಕು. ಮತ್ತೆ ನಿಮ್ಗೆ ನನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಏನ್ ಗೊತ್ತಾ? ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ಚೆನ್ನಾಗಿ ಭಾಷೆ ಬರೆಯಕ್ ಬರ್ಬೇಕು. ಸರ್ ಕಾಗುಣಿತ ತಪ್ಪಾಗ್ಬಿಡುತ್ತೆ ಸರ್ ಅಂತ ಕೆಲವರು ಹೇಳ್ತಾರೆ. ಏನ್ ತಪ್ಪಾಗ್ಬಿಡುತ್ತೆ? ಕಾಗುಣಿತ ತಪ್ಪಾಗ್ಬಿಡುತ್ತೆ ಸರ್. ಏನ್ ಮಾಡೋದು? ನನ್ನ ಫ್ರೆಂಡ್ ಮಗಳಿದ್ಲು, ಹೆಂಗಾರ ಮಾಡಿ ನಿನ್ ಜೊತೆಗೆ ಹಾಕ್ಬಿಡ್ತೀನಿ, ಏನಾರು ಮಾಡಪ್ಪ ನಿನ್ ಕೈ ಮುಗಿತೀನಿ ಅಂತ. ನಾನು ಅವ್ನ ಕ್ಲಾಸ್ಮೇಟ್ಸ್ ಬಂತದು. ಈಗ ಮಾತಲ್ಲ, ಅದೇ ಗಾಲಿ 10 ವರ್ಷ ಸರ್ವಿಸ್, 12 ವರ್ಷ ಮುಗಿದೋಗಿದೆ. UPSC ಆಗ್ಲೇ ಇಲ್ಲ. ಏನ್ ಮಾಡೋದು? ಬಿಡಿ ಸರ್ ನೀವೇನ್ ಸರಿ ಇಲ್ಲ. ನಾವು ನಮ್ಮ ಫ್ರೆಂಡ್ ನೀನ್ ಸರಿ ಇಲ್ಲ ಕಣ, ನಮ್ಮ ಹುಡುಗಿಗೆ ಏನು ಪಾಸ್ ಆಗ್ಲೇ ಇಲ್ಲ ಅಂದ್ರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಜೊತೆಲಿ ಕುಂಡ್ರಿಸ್ಕೊಂಡು ತಿದ್ದಿ 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 ಯಾವ ಮಟ್ಟಕ್ಕೆ ತಂದೆ ಅಂದ್ರೆ ಪಕ್ಕಾ ಬರೆಯಕ್ ಶುರು ಮಾಡ್ತು. UPSC ಆಗ್ಲಿಲ್ಲ, KPSC ಆಯ್ತು, ಟ್ರೆಜರಿ ಆಫೀಸರ್ ಆಗೋದ್ರು. ಅವ ಕನ್ನಡ ಆಪ್ಷನಲ್ ಇತ್ತು. ಎಷ್ಟು ತಗೊಂಡ್ಲು ಮಾರ್ಕ್ಸ್? ಆಪ್ಷನಲ್ಗೆ 310 ಮಾರ್ಕ್ಸ್ ತಗೊಂಡ್ಲು. ಕನ್ನಡ ಬರೆಯಕ್ ಬರೋದಿಲ್ಲ ಇರೋ ಹುಡುಗಿ 310 ಮಾರ್ಕ್ಸ್ ತಗೊಂಡ್ರೆ ನಾನು ಇನ್ನೇನ್ ಹೇಳಕ್ಕಾಗತ್ತೆ? ನಾನು ಯಾವ್ದಾವ್ದೋ ಉದಾಹರಣೆ ಕೊಡಲ್ಲ. ಈಗೆಲ್ಲ ಸಿರಾದಲ್ಲಿ ಇರ್ಬೇಕು, ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರು. ಇಲ್ಲೇ ಇದಾರೆ ಅವರು, ನಮ್ಮ ಹುಡುಗರು ಎಲ್ಲೇ ಇದ್ದಾರೆ. ಕನ್ನಡ ಬರ್ದಲೇ ಇರೋ ಹುಡುಗರೇ ಎಲ್ಲ ಬೇಕಾದಷ್ಟು ಜನ ಪಾಸ್ ಮಾಡ್ಕೊಂಡವ್ರೆ. MBBS ನವ್ರು 2 ಜನ ಬೇಕು ನಿಮ್ಗೆ. ಈಗ 3 ಜನದ MBBS ಹುಡುಗರನ್ನ ರೆಡಿ ಮಾಡ್ತಾ ಇದ್ದೀನಿ. ಈಗ ಅರ್ಥ ಆಗುತ್ತಾ ನಿಮ್ಗೆ? ಅರ್ಥ ಆಗುತ್ತಲ್ಲ? ಒಂದು, ಯಾಕೆ ಕನ್ನಡ ತಗೋಬೇಕು ಅನ್ನೋದಕ್ಕೆ ಇನ್ನೊಂದು ಪಾಯಿಂಟ್ ಹೇಳಿ ಮುಗಿಸ್ತೀನಿ, ಆಮೇಲೆ ಸಿಲೆಬಸ್ ಬಗ್ಗೆ ಹೋಗೋಣ. ಯಾಕೆ ತಗೋಬೇಕು ಅಂದ್ರೆ ನೋಡಿ, ಬೇರೆ ಸಬ್ಜೆಕ್ಟ್ಗಳು ತಗೊಂಡ್ರೆ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇರುತ್ತೆ. ಮಕ್ಕಳೇ ಸರಿಯಾಗಿ ಅರ್ಥ ಮಾಡ್ಕೋ. ಈಗ ಮಾತನ್ನು ನಾನು ಹೇಳೋದ್ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಲ್ ಓವರ್ ಇಂಡಿಯಾ ಇರ್ತದೆ ಬೇರೆ ಸಬ್ಜೆಕ್ಟ್ ಅಲ್ಲಿ. ಸರಿ ಅರ್ಥ ಆಗುತ್ತಾ ನಿಮ್ಗೆ? ಆದ್ರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕಾಂಪಿಟೇಷನ್ ಇರ್ತಾರೆ. ಪ್ರಿಲಿಮ್ಸ್ ಅಲ್ಲಿ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ 250ರಿಂದ 300 ಜನ ಪ್ರಿಲಿಮ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ ಅದರಲ್ಲಿ ಆಪ್ಷನಲ್ ಕನ್ನಡ ತಗೊಂಡಿರೋ ಎಷ್ಟು ಜನ ಇರ್ತಾರೆ? ಅವ್ರ ಜೊತೆ ನಿಮ್ ಕಾಂಪಿಟೇಷನ್. ಅದರಲ್ಲಿ ಪ್ರಿಲಿಮ್ಸ್ ಸೆಲೆಕ್ಟ್ ಆಗಿ 250-300 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಕನ್ನಡ ಆಪ್ಷನಲ್ ತಗೊಂಡವ್ರು ಎಷ್ಟು ಜನ ಇರ್ತಾರೆ? ಅವರ ನಡುವೆ ಏನಿರ್ತದೆ? ಅವ್ರ ನಡುವೆ ಮಾತ್ರ ಕಾಂಪಿಟೇಷನ್ ಇರುತ್ತೆ. ನೀವು ಆಲ್ ಓವರ್ ಇಂಡಿಯಾ ಜೊತೆಲಿ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಆಂಥ್ರೋಪಾಲಜಿ ಬೇರೆ ಸಬ್ಜೆಕ್ಟ್ ಅದು ಆಲ್ ಓವರ್ ಇಂಡಿಯಾ ಇರ್ತದೆ. ಅರ್ಥ ಆಗುತ್ತಲ್ಲ? ಉತ್ತರ ಭಾರತದಲ್ಲಿ ಹಿಂದಿ ಆಪ್ಷನಲ್ ತಗೊಂಡು ಬಹಳಷ್ಟು ಜನ ಪಾಸ್ ಆಗ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದು ಹಿಂದಿ ಆಪ್ಷನಲ್ ಗೊತ್ತಲ್ವ ನಿಮ್ಗೆ? ಅದು ಚಿಕ್ಕದು, ಅದಕ್ಕೆ ಇತಿಹಾಸ ಜಾಸ್ತಿ ಇಲ್ಲ. ಹಿಂದಿಗೆ ಕಡಿಮೆ ಇದೆ, ನಮ್ ಕನ್ನಡಕ್ಕೆ ಇರೋಷ್ಟು ಇತಿಹಾಸ ಇಲ್ಲ ಅದಕ್ಕೆ. ಅನ್ಬೇಡಿ, ಹಿಂದಿ ಲೇಟರ್ ಇಶ್ಯೂ ಅದು. ಅರ್ಥ ಆಗುತ್ತಾ? ಅಲ್ಲಿ ಆಪ್ಷನಲ್ ತಗೊಂಡು ಚೆನ್ನಾಗಿ ಬರೆದು ಬಿಡ್ತಾವ, ಅಲ್ಲಿ ಜಾಸ್ತಿ ಪಾಸ್ ಆಗ್ತಾರೆ. ಇಲ್ಲಿ ನಮಗೆ ಕನ್ನಡ ಅಂತಂದ್ರೆ ಮೂಗ್ ಮುಗಿಯೋರೇ ನಾವು ಜಾಸ್ತಿ. ಕನ್ನಡ ಅಂದ್ರೆ ಮೂಗ್ ಮುಗಿಯೋದು. ನನ್ಗೂ ಗೊತ್ತಾ, ನೀವ್ ಯಾವ್ದೇ ಆಪ್ಷನ್ ತಗೊಂಡು ಓದ್ದಲೆ ಅಂತ ಪಾಸ್ ಆಗಲ್ವಾ? ಅಲ್ಲ, ಇಲ್ಲ. ಇದು ಒಂದು ಪಾಯಿಂಟ್ ಇದು, ಇದೊಂದು ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಳಿ. ಇದು ಒಂದು ಪಾಯಿಂಟ್ ಇದು. ಓಕೆನಾ? ನೀವು ಕರ್ನಾಟಕದಲ್ಲಿ ಮಾತ್ರ ಕಾಂಪಿಟೇಷನ್ ಇರುತ್ತೆ. ನೀವು ಏನೇ ಬರ್ದಾಡ್ರು ಒಂದೊಂದು ಎಕ್ಸಾಮ್ಗೆ 100ರಿಂದ 150 ಜನದಲ್ಲೇ ಬದಲಾಗ್ತಿರ್ತೀರಿ. ಅಷ್ಟೇ ಬದಲಾಡ್ತಿರೋದು, ಇದು ಮಾಡೋದು ಅಷ್ಟೇ ಜನ. ಅದೇ ಆಂಥ್ರೋಪಾಲಜಿ ಹಂಗಲ್ಲ, ಆಲ್ ಓವರ್ ಇಂಡಿಯಾದ ಜೊತೆ ಓದಾಡ್ಬೇಕು ನೀವು. ಬೇರೆ ಸಬ್ಜೆಕ್ಟ್ಸ್ ಆಲ್ ಓವರ್ ಇಂಡಿಯಾನೇ. ಅರ್ಥ ಆಗುತ್ತೆ ಅಂತ ಬಳಸ್ಕೊತೀನಿ ಅಲ್ವಾ? ಇನ್ನೊಂದೇನು ನೆಕ್ಸ್ಟ್ ಪಾಯಿಂಟ್, ಈಗಲೇ ಹೇಳ್ಬಾರ್ದು, ಅದು ಹೇಳ್ಬಿಡ್ತೀನಿ. ಏನು ಅಂತಂದ್ರೆ ಕನ್ನಡ ಆಪ್ಷನಲ್ ಅಲ್ಲಿ ಪ್ರಶ್ನೆಗಳು ರಿಪಿಟೇಷನ್ ಜಾಸ್ತಿ ಆಗ್ತವೆ. ಕ್ವಶನ್ ಪೇಪರ್ ತಗೊಂಡು ನೋಡಿ. ಈ ವರ್ಷ ನಾನು ಪ್ರತಿ ವರ್ಷ ಈ ಟೈಮ್ಗೆ ಟೆಸ್ಟ್ ಸೀರೀಸ್ ಮಾಡ್ತೀನಿ. ಈಗ ಶುರುವಾಗಿತ್ತೆ. ಈ ಕ್ಲಾಸ್ ಮುಗಿದ ತಕ್ಷಣ ನೆಕ್ಸ್ಟ್ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಟೆಸ್ಟ್ ಸೀರೀಸ್ ಮಾತಾಡೋದಿದೆ. ಇಲ್ಲಿ ಶುರುವಾಗುತ್ತೆ. 29ನೇ ತಾರೀಕು ಟೆಸ್ಟ್ ಸೀರೀಸ್ ಶುರುವಾಗುತ್ತೆ. ಇಲ್ಲಿ ಓರಿಯಂಟೇಷನ್ ಇರುತ್ತೆ 29ನೇ ತಾರೀಕು. ಅಲ್ಲಿ ಇಲ್ಲಿ 2 ಕಡೆ ಮಾಡ್ತಿದ್ದೀನಿ. ಇಲ್ಲಿ ಏನಿರುತ್ತೆ, ಪೇಪರ್ ಒಂದು ಕ್ವಶನ್ಸ್ ರಿಪಿಟೇಷನ್ ಆಗುತ್ತೆ, ಸ್ಲೈಟ್ ವ್ಯತ್ಯಾಸ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನು ಇರೋದಿಲ್ಲ. ಅರ್ಥ ಆಗತ್ತಾ? ತುಂಬಾ ಜಾಣರಾದ್ರೆ ಹೋದ ವರ್ಷ ನಾನು ಟೆಸ್ಟ್ ಸೀರೀಸ್ ಅಲ್ಲಿ ಏನ್ ಪಾಠ ಮಾಡಿದ್ದೆ, ಏನ್ ಕ್ವಶನ್ ಕೊಟ್ಟಿದ್ದೆ, ಆ ಕ್ವಶನ್ ಅಲ್ಲಿ 8ರಿಂದ 10 ಕ್ವಶನ್ಸ್ ಇದೆ. ಇಲ್ಲಿ ನಾನು ಇದು ಯಾವ್ದು ಹೇಳಲ್ಲ, ಲಾಸ್ಟ್ ಅಲ್ಲಿ ಬೇಕಾದ್ರೆ ನಾನು ಕರೆದು ನಾನು ತೋರಿಸ್ಬಿಡ್ತೀನಿ. ನಾನು ಟೆಸ್ಟ್ ಪೇಪರ್ ತಗೊಂಡ್ಬರ್ತೀನಿ, ಇಲ್ಲೇ ರಾಜ್ಕುಮಾರ್ ಕಮಿಟಿ ಕೊಟ್ಟಿರೋದನ್ನ ಅಲ್ಲಿ ಬಂದಿರುವಂತ ಕ್ವಶನ್ಸ್ ತೋರಿಸ್ತೇನೆ. ಸ್ಲೈಟ್ ವ್ಯತ್ಯಾಸ ಇರುತ್ತೆ. ಇಸ್ ಓಕೆನಾ? ಇದಿಷ್ಟು ಅಂಶಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಕನ್ನಡವನ್ನೇ ಯಾಕೆ ತೆಗೆದುಕೊಳ್ಬೇಕು ಅಂತ.
ಇನ್ನೊಂದೇನ್ ಗೊತ್ತಾ, ಮಾತೃಭಾಷೆ ನಿಮ್ ಚೆನ್ನಾಗಿ ಓದೋದಕ್ಕೆ ಬರೆಯಕ್ ಬಂದ್ಬಿಟ್ರೆ ಬಹಳ ಈಸಿ. ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಅದು ಲ್ಯಾಕ್ ಆಗಿದೆ, ನನ್ಗೆ ಗೊತ್ತದು ಚೆನ್ನಾಗಿ. ಭಾಷೆಯನ್ನ ಚೆನ್ನಾಗಿ ಬಳಸುವ ಸಾಮರ್ಥ್ಯ, ಸ್ವಲ್ಪ ಸ್ಪೀಡ್ ಆಗಿ ಬರೀಬೇಕು, ಇಲ್ಲ ಅಂತ ಹೇಳಲ್ಲ. ಆ ಸ್ಪೀಡ್ ಹೆಂಗ್ ತರೋದು ಅಂತ ನನಗೆ ಗೊತ್ತಿದೆ. ಹಳೆ ಹುಡುಗರು ಕೇಳಿ ಕೈ ಕಾಲೆಲ್ಲ ಜಾಡಿಸ್ತಿದ್ರು ನಾನು ಬರ್ಸೋದು. ನಾನು ಏನು ಮೆಟೀರಿಯಲ್ಸ್ ಕೊಡುವಾಗ ನಾನು ಜೆರಾಕ್ಸ್ ಮೆಟೀರಿಯಲ್ಸ್ ಕೊಡೋದು ತುಂಬಾ ಕಡಿಮೆ. ಇಲ್ಲೇ ಬರ್ಸ್ಬಿಡ್ತೀನಿ. ಎಲ್ಲೇ ಇಲ್ಲೇ ಬರ್ಸ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಗೆ ಎರಡು ಆಗ್ಬೇಕು. ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಇದ್ರೆ ಏನಾಗ್ಬೇಕು, ಕಲಿಕೋಬೇಕು. ಇನ್ನೊಂದು ಫಾಸ್ಟ್ ಆಗಿ ಬರೆಯೋದು ಗೊತ್ತಿರ್ಬೇಕು. ಯಾಕಂದ್ರೆ ಜೆರಾಕ್ಸ್ ತಗೊಂಡು ಓದೋದು ಈಜಿ. ಆದ್ರೆ ಬಹಳಷ್ಟು ಜನ ಹುಡುಗರು ಏನ್ ಮಾಡ್ತಾರೆ, ಜೆರಾಕ್ಸ್ ತಗೊಂಡು ಓದ್ತಾರೆ, ಆದ್ರೆ ಬರೆಯೋದು ಪ್ರಾಕ್ಟೀಸ್ ಮಾಡಲ್ಲ. ಅಲ್ಲಿ GS ಅಲ್ಲಿ 20 ಕ್ವಶನ್ಗೆ 2-3 ಬಿಟ್ಟು ಬರ್ತಾರೆ. ಯಾಕಂದ್ರೆ ಸ್ಪೀಡ್ ಮೇಂಟೈನ್ ಮಾಡ್ಬೇಕು. ಅಲ್ಲ, ಇಂಗ್ಲಿಷ್ ಸ್ಪೀಡ್ ಮೇಂಟೈನ್ ಮಾಡ್ತಾರೆ ಬಿಡಿ, ಇಲ್ಲ ಅಂತ ನಾನೇನು ಹೇಳಲ್ಲ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಮೇಲೆ ಬಂದಿರ್ತೀರಾ, ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊತೀನಿ ಅಲ್ವಾ. ಅದು ಇಂಗ್ಲಿಷ್ ಬರೆಯೋದು ಈಸಿ, ಅದೇ ಕನ್ನಡ ಬರೆಯೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅದಕ್ಕೆ ಹಿಂಗ್ ಮಾಡಿ ಇಂಗ್ಲಿಷ್ಗಿಂತ ಕನ್ನಡ ಕಷ್ಟ. ನಾನು ಇಲ್ಲ ಅಂತ ಹೇಳದ. ಕಷ್ಟ ಅಂತಂದ್ರೆ ನಿಮ್ ಮಾತೃಭಾಷೆಯಲ್ಲಿ ಚೆನ್ನಾಗಿ ಬಳಸೋದು, ಓದಿ ಗ್ರಹಿಸೋ ಸಾಮರ್ಥ್ಯ ನಿಮ್ಗಿದೆ ಅಂದ್ರೆ ಬೇರೆ ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ. ಕನ್ನಡ ಆಪ್ಷನಲ್ ತಗೊಂಡ್ರೆ ಕ್ಲಾಸ್ಗೆ ಸಾಧ್ಯವಾದಷ್ಟು ರೆಗ್ಯುಲರ್ ಆಗಿರ್ಬೇಕು. ನಾನು ಇವಾಗಲೇ ಹೇಳ್ಬಿಟ್ಟಿರ್ತೀನಿ ಮಕ್ಕಳೇ, ಬರ್ಲಿಲ್ಲ ಅಂದ್ರೆ ನಿಮ್ದೇ ಲಾಸ್, ನಂದಲ್ಲ. ಅರ್ಥ ಆಗತ್ತಲ್ಲ. 1-2 ಕ್ಲಾಸ್ ಬರಕ್ಕಾಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅರ್ಥ ಆಗತ್ತಲ್ಲ. ಸೊ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಇಲ್ಲಿ ಕೂತಿರ್ತೀನಿ, ಒಂದು 10-15 ನಿಮಿಷ ಕೂತಿರ್ತೀನಿ ನಾನು ಕ್ಲಾಸ್ ಮುಗಿದ ತಕ್ಷಣ. ಸೊ ನನ್ನ ಕ್ಲಾಸು ಪ್ರತಿ ದಿವಸ 2:30 ಇಂದ 4:00ವರೆಗೆ ಇರುತ್ತಿಲ್ಲಿ. ಓಕೆನಾ? 2:30 ಇಂದ 4:00ವರೆಗೆ ಇರ್ತದೆ ಇಲ್ಲಿ ಪ್ರತಿ ದಿವಸ. ಅಷ್ಟೇ, ಅದೇ ಟೈಮ್ಗೆ ಇರೋದು. ಓಕೆ, ನಾನು 4:00 ಕ್ಲಾಸ್ ಮುಗಿದ್ಮೇಲೆ ಒಂದು 15 ನಿಮಿಷ ಇಲ್ಲಿ ಕೂತಿರ್ತೀನಿ. ಓಕೆನಾ? ಇಲ್ಲಿ ಫಿಕ್ಸ್ ಆಗಿದೆ ಟೈಮಿಂಗ್ಸ್. ಯಾಕಂದ್ರೆ ಬೆಳಿಗ್ಗೆ ಬ್ಯಾಚು ಮತ್ತೆ ಸಂಜೆ ಬ್ಯಾಚು ಎರಡೂ ಬರಬೇಕಲ್ಲ ಇಲ್ಲಿ. ಅದಕ್ಕೋಸ್ಕರ 2:30 ಇಂದ 4:00ವರೆಗೆ ಫಿಕ್ಸ್ ಆಗಿದೆ. ಇಟ್ಸ್ ಓಕೆ. ಆ ಬ್ಯಾಚ್ ಅಲ್ಲಿ ನೀವು ಬಂದು ಸೇರ್ಕೊಳ್ಬಹುದು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ನಾನು ಬೇರೆ ಇನ್ಸ್ಟಿಟ್ಯೂಟ್ಗಿಂತ ಈ ಇನ್ಸ್ಟಿಟ್ಯೂಟ್ ಅದು ತುಂಬಾ ಕಡಿಮೆ ಇದೆ. ಬೇರೆ ಕಡೆ ನಾನು ಕೇಳ್ಪಟ್ಟಿದ್ದೀನಿ, ನಾನೇನು ಯಾರು ಹುಡುಗರೇ ಹೇಳಿರೋದು 34,000 35,000 ಇರಬೇಕು, ಇನ್ಕ್ಲೂಡಿಂಗ್ ಏನೋ GST ಅಂತ ಏನೋ ಇದೆಯಲ್ಲಪ್ಪ. ನಾನು ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದೀನಿ, ಅರ್ಥ ಆಗುತ್ತಲ್ವಾ? ಇದೆ ನಮ್ಮಲ್ಲಿ ಇನ್ಕ್ಲೂಡಿಂಗ್ GST 29,500 ಇರಬೇಕು. ನಾನು ಇನ್ಸ್ಟಿಟ್ಯೂಟ್ ಬಂದಾಗ ಮಾತಾಡಿ ನಾನು ಅಷ್ಟಕ್ಕೆ ಫಿಕ್ಸ್ ಮಾಡಿದ್ದೀನಿ, ಹೆಚ್ಚು ಮಾಡಿಲ್ಲ, ಕಡಿಮೆನೂ ಮಾಡಿಲ್ಲ. ನಾನು ಮಾಡೋದಿಲ್ಲ ಈ ಇನ್ಸ್ಟಿಟ್ಯೂಟ್ ಅಲ್ಲಿ, ಹೆಚ್ಚು ಮಾಡಲ್ಲ, ಕಡಿಮೆನೂ ಮಾಡಲ್ಲ. ಇಟ್ಸ್ ಓಕೆ. ಯಾಕಂದ್ರೆ ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಇದೆಯಲ್ವಾ, ರಾಜ್ಕುಮಾರ್ದು ಚಾರಿಟಬಲ್ ಟ್ರಸ್ಟ್ ಇದೆ. 150 ಜನಕ್ಕೆ ಫ್ರೀ ಕೋಚಿಂಗ್ ಕೊಡ್ತಾರೆ, ಗೊತ್ತಲ್ವಾ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ? ಸೆಲೆಕ್ಟ್ ಆಗಿರ್ತಾರೆ ಅವರು. ಪ್ರತಿ ವರ್ಷ ಏನ್ ಮಾಡ್ತಾರೆ, ಅವರು ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅವರು ಇಷ್ಟು ಜನಕ್ಕೆ ಅಂತ ಕೊಟ್ಟು ಮಿಕ್ಕಿದವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಡೌನ್ ಮಾಡಿ ಸೇರ್ಕೋತಾರೆ. ಅದರಲ್ಲಿ ನಂದು ಒಂಚೂರು ಹೊಳಿಲು ಸೇವೆ ಸೇರ್ಕೊಳ್ಳಿ. ಅದಕ್ಕೋಸ್ಕರ ನಾನು 29,500 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ OBC ಇಂದ ಬಂದಿರೋರು ಮತ್ತೆ ಸೋಷಿಯಲ್ ವೆಲ್ಫೇರ್ ಇಂದ ಬಂದಿರೋರು ಎಷ್ಟು ಜನ ಇದ್ರಿ? ಕೈ ಎತ್ತಿ. ಓಕೆ, ತೊಂದರೆ ಇಲ್ಲ, ನಿಮ್ದೇನ್ ಪ್ರಾಬ್ಲಮ್ ಇಲ್ಲ. ನನಗೆ ನಾವು ಬಿಲ್ ಮಾಡ್ಕೊಡ್ತೀವಿ, ಅವ್ರು ಕೊಡ್ತಾರೆ. ಅವ್ರದ್ದು ನಮ್ದು ಈ ಸರ್ಕಾರ ಗೊತ್ತಲ್ವಾ ನಿಮ್ಗೆ? ಅರ್ಥ ಆಗುತ್ತೆ ಅಂತ ಬಸ್ಕೊಳ್ತೀನಿ. ಓಕೆನಾ? ನಿಮ್ಮಿಂದ ಒಂದು 10 ನಿಮಿಷ ನಿಮ್ಮಿಂದ ಕ್ವಶನ್ಸ್ ಬರ್ಲಿ. ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಮಾಡಿ, ಆಮೇಲೆ ಸಿಲೆಬಸ್ ಬಗ್ಗೆ ಮಾತಾಡೋಣ. ಮಾತಾಡಿ. ನೋಡಿ ಮಕ್ಕಳೇ, ನಮ್ಮಲ್ಲಿ ಅನುಮಾನವನ್ನ ನಾವು ಪರಿಹರಿಸಿಕೊಳ್ಳಬೇಕು. ಅದು ಒಂದು ಮಾತು, ನಂದು ಭರವಸೆ ಇಟ್ಕೊಂಡ್ಬರ್ಬೇಕು, ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ಬರ್ಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ನನಗೆ 2 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಸಿಲೆಬಸ್ ಮುಗ್ಸಕ್ಕಾಗಲ್ಲ. ಇಡೀ ಬೆಂಗಳೂರಿನಲ್ಲಿ ಕನ್ನಡ ಆಪ್ಷನ್ ಅಲ್ಲಿ ಟೀಚರ್ ಆಗಿ 35 ವರ್ಷ ಪಾಠ ಮಾಡಿ 15 ವರ್ಷ ಕಾಂಪಿಟೇಟಿವ್ ವರ್ಲ್ಡ್ಗೆ ಪಾಠ ಮಾಡಿರೋ ಟೀಚರ್ ನಾನು ಒಬ್ಬನೇ ಇರೋದು. ಟೀಚರ್ ಅಂತಾನೆ ಇರೋದು ನಾನು ಒಬ್ಬನೇ. ಬಹುತೇಕ ಇನ್ಸ್ಟಿಟ್ಯೂಟ್ ನನ್ನ ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ. ನನ್ಗೆ ತುಂಬಾ ಖುಷಿ ಇದೆ. ನಮ್ಮ ಮಕ್ಕಳು ನಮ್ಮಿಂದ ಪಾಠ ಕೇಳ್ಕೊಡು ಹೋಗಿ ಅಲ್ಲಿ ಪಾಠ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಬದುಕಿರುತ್ತಲ್ವಾ ಮಕ್ಕಳೇ? ಲೈಫ್ ಅನ್ನೋದು ಒಂದು ಇರುತ್ತಲ್ವಾ? ಅವರು ಲೈಫ್ ಕಟ್ಕೋಬೇಕಲ್ವಾ? ನನಗೆ ತುಂಬಾ ಖುಷಿ ಇದೆ. ಆ ಮಕ್ಕಳು ಪಾಠ ಮಾಡ್ತಾ ಇದ್ದಾರೆ, ತುಂಬಾ ಖುಷಿ ಇದೆ ನನಗೆ. ಓಕೆ, ಹೇಳಿ. ಟೀಚರ್ ಆಗಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಒಬ್ಬನೇ ಪಾಠ ಮಾಡ್ತಿರೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ನಾನು KPSC ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, FDC ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, SDC ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಒಂದು ಕಾಲಕ್ಕೆ KPSC ನಾನು ಇದ್ದೆ ಕ್ವಶನ್ ಪೇಪರ್ ಸೆಟ್ಟರ್ ಅಲ್ಲಿ. SI ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, C ಕ್ಯಾಟಗರಿ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ನಾನು ಎಲ್ಲಕ್ಕೂ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ನನ್ನ ಪಾಠದ ಜೊತೆಗೆ ಪಾಠ ಮಾಡ್ತಾನೆ ನಿಮ್ಗೆ C ಕ್ಯಾಟಗರಿ, FDC, SDC ಇದಕ್ಕೆ ಕನ್ನಡಕ್ಕೆ ಏನ್ ಬೇಕೋ ಅದರಲ್ಲಿ 35 ಅಂಕಕ್ಕೆ ಇರುತ್ತೆ. ಆ ಪೇಪರ್ 35 ಅಂಕಕ್ಕೆ ಇರುತ್ತೆ. ನೀವು ಮಿನಿಮಮ್ ಅಂದ್ರೆ 25 ಅಂಕಗಳನ್ನ ಪಡೆದುಕೊಳ್ಳುವಷ್ಟು ಮ್ಯಾಟ್ರ್ ಇಲ್ಲೇ ಬಂದಿರ್ತದೆ.
ನನ್ನ ಪಾಠಗಳಿಗೆ ಬಂದೋಗುತ್ತೆ. ನಾನು ಯಾವುದನ್ನು ನನ್ನ ಗ್ರೇಟ್ನೆಸ್ ಅಂತ ಹೇಳ್ಕೋಬೇಕು ಅಂತ ಖಂಡಿತ ಹೇಳ್ಕೊತಾ ಇಲ್ಲ. ನೀವು ಹೊರಗಡೆ ಇರೋ ಹುಡುಗರಿಗೆ ಕೇಳಿ, ಬೇಕಾದಷ್ಟು ಜನ ಸಿ ಕ್ಯಾಟಗರಿ ಎಕ್ಸಾಮ್ಸ್ ಪಾಸ್ ಮಾಡ್ಕೊಂಡೋಗಿ ನನಗೆ ಫೋನ್ ಮಾಡ್ತಾರೆ, ಸರ್ ನೀವು ಪಾಠ ಮಾಡಿದ್ದನ್ನ ನಾನು ಓದ್ಕೊಂಡು ನನ್ಗೆ ತುಂಬಾ ಖುಷಿ ಆಯ್ತು ಸರ್ ಅಂತ. ಅರ್ಥ ಆಗದೆ? ಇದು ಹುಡುಗರು ಹೇಳಿರೋದು, ನಾನಲ್ಲ. ಅರ್ಥ ಆಗುತ್ತಲ್ಲ? ಯಾಕಂದ್ರೆ ನಮಗೆ ಗೊತ್ತು FDC SDC ಸಿ ಕ್ಯಾಟಗರಿ ಎಕ್ಸಾಮ್ಸ್ ಯಾವ ತರ ಬರುತ್ತೆ. ನಾನು ಕೊನೆಗೆ ಹೇಳ್ತೀನಿ, ಅದನ್ನ ಓದ್ಬೇಕಾದ್ರೆ ಏನ್ ಮಾಡ್ಬೇಕು, ಇದನ್ನ ಓದ್ಬೇಕಾದ್ರೆ ಅದ್ರ ಜೊತೆಗೆ ನಿಮ್ಮ ಈ ದೊಡ್ಡ ಗುರಿ ಯಾವ್ದ್ರಲ್ಲಿ ಇರ್ಬೇಕು? ಅದ್ರಲ್ಲಿ ಇರ್ಬೇಕು UPSCನೇ ನಿಮ್ ಟಾರ್ಗೆಟ್. ಆದ್ರೆ ಅಕ್ಕಪಕ್ಕ ಬರುವ ಪರೀಕ್ಷೆಗಳಿಗೆ ನಿರ್ಲಕ್ಷ್ಯ ಬೇಡ. ಎಲ್ಲಾ ಎಕ್ಸಾಮ್ ತಗೊಳ್ಳಿ, ಯು ಮಸ್ಟ್ ಬಿ ರೈಟ್ ಆಲ್ ಎಕ್ಸಾಮ್ಸ್. ಅವನ ಮಗ ಬಾಳಕಂಬೇಡ, ಅದ್ರಲ್ಲಿ 5 ಪೋಸ್ಟ್ ಯಾಕೆ ಬೇಕು, ಇದರಲ್ಲಿ 2 ದಿಸ್ ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್. ಒಂದ್ ಎಕ್ಸಾಮ್ ಇಂದ ಇನ್ನೊಂದು ಎಕ್ಸಾಮ್ಗೆ ನಿಮ್ಮ ಯೋಚನೆ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಏನಾಗುತ್ತೆ ಹೇಳಿ, ಬದಲಾಗ್ತಾ ಹೋಗ್ತದೆ. ಅಯ್ಯೋ ನಾನು ಆ ಎಕ್ಸಾಮ್ ಅಲ್ಲಿ ತಪ್ಪು ಮಾಡಿದಕ್ಕೆ 2 ಮಾರ್ಕ್ಸ್ ಅಲ್ಲಿ ನಾನು ಮಿಸ್ ಆಗೋದೆ, ಈ ಎಕ್ಸಾಮ್ ಅಲ್ಲಿ ತಪ್ಪು ಮಾಡಿದಕ್ಕೆ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಗೋದೆ, ಬರುತ್ತಲ್ಲ? ಹಿಂಗ್ ಮಾಡ್ತಾ ಹೋದ್ರೆ ಅವು ಟೋಟಲ್ ಎಫರ್ಟ್ ನಿಮ್ಮಲ್ಲಿ ಬೀಳುತ್ತೆ. ಒಂದು ಬದುಕನ್ನು ಕಟ್ಕೊಳ್ಳೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಬಂದ್ರು ಕೂಡ ಅದ್ರ ಬಗ್ಗೆ ಬರೀರಿ. ಅದನ್ನ ನಾನು ನಮ್ಮಲ್ಲಿ ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ. ನನ್ನ ಕ್ಲಾಸಲ್ಲಿ ನಾನು 10 ನಿಮಿಷ ನಾನು ಮಾತಾಡ್ತೀನಿ, ಅವಾಗ ನಾನು ಹೇಳ್ತೀನಿ ಅದನ್ನ. ಇಸ್ ಓಕೆ? ಓಕೆ, ಏನಾದ್ರು ಕ್ವಶನ್ಸ್ ಇದೆ ಕೇಳಿ. 10 ನಿಮಿಷ, ಆಮೇಲೆ ಸಿಲೆಬಸ್ ಮಾತಾಡ್ಬೇಕು ಮಕ್ಕಳಿಗೆ. ಇದು ನೀವು ಡಿಗ್ರಿ ಮಾಡ್ಕೊಂಡ್ ಬಂದವರು ಮಾತಾಡೋದನ್ನ ಕಲಿಬೇಕು, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲೆಲ್ಲಿ ಮಾಡ್ಕೋತೀರಾ? ಅಲ್ವ? ಏನ್ ಎಕ್ಸಾಮ್ ಅಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೋತೀರಾ? ಅಲ್ವೇನಪ್ಪ? ಎಕ್ಸಾಮ್ ಅಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೋತೀರಾ? ಇಲ್ಲೇ ಡೌಟ್ ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಕೂತ್ಕೋಬೇಕು. ಹೇಳಿ, ಹೇಳ್ರಪ್ಪ. ಹೇಳಿ, ಮಾತಾಡ್ರು. ಇಷ್ಟೊಂದು ಜನ ಇದ್ರು, ಒಬ್ರು ಮಾತಾಡ್ತಾ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಕರ್ನಾಟಕದ ಹುಡುಗರು ಹಿಂದುಳಿತಾರೆ, ಎಲ್ಲ ಹೋಗಿ ಚೆನ್ನಾಗಿ ಹೊರಕೊಂಡು ಆರಾಮ ಕೂತ್ಕೊಳ್ಳಕ್ಕೆ ಎಲ್ಲ ಇದು ಇಟ್ಕೋತಾರೆ. ಅದನ್ನ ಎಂತದ್ದು ಹಿಂದೆ ಗೋಡೆ ಇರೋದು ನಂಗೆ ಅಂತ ಕಂಡ್ರಾಗಲ್ಲ ಪರ್ಸನಲಿ. ಇದು ಆನ್ಲೈನ್ ಅಲ್ಲಿ ಹೋಯ್ತಾ ಇದೆ, ಸಾರಿ. ನಾವ್ ಯಾವಾಗ್ಲೂ ಮುಂದಿರ್ಬೇಕು ಸರ್. ಯಾವುದೇ ವಿಚಾರದಲ್ಲಿ ನಾವು ಫಸ್ಟ್ ಫ್ರಂಟ್ ಅಲ್ಲಿ ಇರ್ಬೇಕು. ಯಾಕೆ ಇರ್ಬೇಕು ಅಂತ ನಾನು ಸೈಕಾಲಜಿಕಲ್ ಎಫೆಕ್ಟ್ ಹೇಳಿದ್ದೀನಿ. ಒಂದ್ ಭಯ ಅದು ಇರ್ತದೆ, ಮೇಷ್ಟ್ರು ಮುಂದೆ ಅವರೇ ನಾನು ಏನೋ ಮಾಡಕ್ಕಾಗಲ್ಲ ಅಂತ. ಅಟ್ಲೀಸ್ಟ್ ಅಲರ್ಟ್ ಆಗೋದು ಇರ್ತೀರ. ಕ್ಲಾಸ್ ಕೇಳ್ಬೇಕು. ಮಾತಾಡಿ, ಗಿರಿ ಅದು ಬಿಟ್ಬಿಡಿ, ಮಾತಾಡಿ. ಕ್ವಶನ್ಸ್ ಕೇಳಿ, ಡೌಟ್ಸ್ ಇದೆ ಅಂತ ಕೇಳಿ, ನಾನು ಏನು ಬೇಜಾರು ಮಾಡ್ಕೊಳಲ್ಲ. ಸಿಲೆಬಸ್ಗೆ ಹೋಗೋಣ, ಕೇಳಿ ಡೌಟ್ಸ್ ಇದ್ರೆ. ಏನಪ್ಪ, ನಾನು 4 months ನಾನು ಹೋಸ್ ಬ್ಯಾಚ್ 1 ತಿಂಗಳು ರಜೆ ಹಾಕಿದ್ದೆ ನಾನು ಬೇರೆ ಪರ್ಸನಲ್ಗೋಸ್ಕರ. ನಾನು ಮೊನ್ನೆ ಮುಗಿಸ್ತೇ, ಒಂದು 25 ದಿವಸ, 1 ತಿಂಗಳಾಯ್ತು ಅಷ್ಟೇ. ಮೊನ್ನೆ ಮುಗಿಸಿದ್ದೀನಿ. ಆ ಮುಗಿಸಿದ ಚಾಪ್ಟರ್ ಅಲ್ಲಿ 3 ಜನ ಈಗ ಎಂತದ್ದು ಇದು ಬರ್ದ್ರು, ಪ್ರಿಲಿಮ್ಸ್ ಬರ್ದಲ್ಲಿ 2 ಆಗಿದೆ. ಈಗ 2 ನಾನು ಟ್ರೈನ್ ಮಾಡ್ಬೇಕು. ಅವ್ರು ಬೆಳಗ್ಗೆಯಿಂದನೂ ಫೋನ್ ಮಾಡ್ತಾಳೆ, ಅವ್ರೆ ಅಪ್ಪ ಈಗ ಸಿಗ್ತೀನಿ ಇರು ಅಂತ ಹೇಳ್ತಿದ್ದೀನಿ. 2 ಕ್ಲಿಯರ್ ಆಗಿದ್ದಾರೆ. ಈ ಓದ್ ಬ್ಯಾಚ್ ಅಲ್ಲಿ ಎಷ್ಟು ಜನ ಮಕ್ಕಳೇ. ನಾನು ಸಂಖ್ಯೆ ನೋಡಲ್ಲ, ನಾನು ರಿಸಲ್ಟ್ ನೋಡ್ತೀನಿ. ಸಂಖ್ಯೆ ನೋಡೋರು ಬೇರೆ, ನಾನು ರಿಸಲ್ಟ್ ನೋಡ್ತೀನಿ. ನಾನು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಮಕ್ಕಳೇ? ಒಂದ್ ಕಾಲಕ್ಕೆ ನನ್ನ ಇಡೀ ಎಷ್ಟಿತ್ತು, 110, 120, 130 ಜನ ಇದ್ರು. ನನ್ ದುಡ್ಡು ಬರ್ಬೋದು, ನನ್ನ ರಿಸಲ್ಟ್ ಬರ್ಬೇಕಲ್ಲಪ್ಪ. OBC ಅವ್ರು ಎಷ್ಟು ಜನ ಇದ್ದೀರಿ ಇಲ್ಲಿ? ಎಷ್ಟೇ ಜನ OBC ಅವ್ರು ಇರೋದು? 2, 4, 7, 8. ಎಷ್ಟು? ನೀನೊಬ್ಬ ಇದೆಯಲ್ವಾ? ಓಕೆ. ನಿಮ್ಗೆ ನಾನು ಹೇಳಿರೋ ಅಂಕಗಳಿಗಿಂತ ಕಡಿಮೆ ಬಂದ್ರು OBC ಅವ್ರಿಗೆ ಇಂಟರ್ವ್ಯೂ ಬರುತ್ತೆ. ನಾನು ಹೇಳ್ತಿರೋದು ಜನರಲ್ ಮೆರಿಟ್ ಬಗ್ಗೆ ಮಾತಾಡಿದ್ದೀನಿ. 1000 ಬರ್ಬೇಕು, 1040 ಬರ್ಬೇಕು ಅಂತ ಹೇಳೋರ್ನೆಲ್ಲ ಬಿಟ್ಬಿಡಿ. 1040 ಅಂಕ ತಗೊಳ್ಳೋನು ನಮ್ಮ ಹತ್ರ ಏನು ಗೈಡ್ ಮಾಡ್ಕೊಳಲ್ಲ. ಅವ್ನ ಪರಗವ್ನು ಓದ್ಕೊಂಡು ಹೋಗಿರ್ತಾನೆ. ಹೇಳಿ ನೆಕ್ಸ್ಟ್. ಇಷ್ಟನೇ, ಏನು ಇಲ್ವಾ? ಆಪ್ಷನಲ್ ಬಗ್ಗೆ ಏನು ಡೌಟ್ ಇಲ್ವೇನ್ರಾ? ನಾನು ಅದೇ ಹೇಳಿದ್ನಲ್ಲ ಮಗು, ಕವಿಗಳ ವಾಕ್ಯವನ್ನ ಬಳಸ ಒಳಗನ್ನಡನ್ನ ಏನು ಇಟ್ಟುಡುಗ ಬರಿಬೇಕಾ? ಇಷ್ಟುದ್ದ ಯಾರು ಬರಿಬೇಕು? ಯಾರು ಹೇಳಿದ್ದು? ಇಡೀ ಪದ್ಯ ಬರಿಬೇಕಾ? ಇಲ್ಲ, ಮೊದಲನೇ ಲೈನ್ ಬರ್ದು ಕೊನೆಯ ಲೈನ್ ಬರ್ದು ಮಧ್ಯೆ ಡಾಟ್ ಹಾಕಿದ್ರೆ ಮುಗೀತು. ಇಡೀ ಪದ್ಯ ಬರ್ದಂಗೆ ಯಾರು ಹೇಳಿದ್ರು? ಅದು ಬರೆಯಕ್ಕಾಗ್ಲಿಲ್ಲ. ಹೊಸಕನ್ನಡದಲ್ಲಿ ಬರೆಯಕ್ಕೆ ಅವಕಾಶ ಇದೆ. ಯಾರಿಲ್ಲ ಅಂದವರು? ಹೊಸಕನ್ನಡದಲ್ಲಿ ಬರೆಯಕ್ಕೆ ಅವಕಾಶ ಇದೆ. ಕೋಟ್ ಹಾಕಿ ಹೊಸಕನ್ನಡದಲ್ಲಿ ಬರೋದಾಯ್ತು. ಅದನ್ನೇ ಯಾರು ಹೇಳಿದವರು? ರೀ, ನನ್ ನಿಮ್ KPSC ಇದ್ದಿದ್ರೆ ಅದು KPSC ಕನ್ನಡ ಆಪ್ಷನ್ ಅಲ್ಲಿ ಇದ್ದಿದ್ರೆ ಅದು ಕಥೆನೇ ಬೇರೆ ಇತ್ತು. 360 ಪೋಸ್ಟ್ ಅಲ್ಲಿ ನಾನು ಕನ್ನಡದಲ್ಲಿ ಮಿನಿಮಮ್ ಅಂದ್ರೆ 25-30 ಜನ ಇರ್ತಿದ್ರು. ಒಂದೊಂದು ಬ್ಯಾಚ್ಗೆ ನಾನು ಕೊಟ್ಟಿದ್ದೀನಿ, 30 ಜನ ಕೊಟ್ಟಿದ್ದೀನಿ. ಕನ್ನಡ ಆಪ್ಷನ್ ಅಲ್ಲಿ 325, 330 ಅಷ್ಟೆಲ್ಲ ಸ್ಕೋರ್ ಮಾಡ್ಸಿದ್ದೀನಿ. ಇಲ್ಲವಲ್ಲ, ಏನ್ ಮಾಡ್ಲಿ ಇವಾಗ?
ಆಪ್ಷನ್ ಕಿತ್ತಾಕ್ಬಿಟ್ರಲ್ಲ. ಆಪ್ಷನ್ ತೆಗೆದ್ರಲ್ಲಿ ಹೇಳಿ. ಆ ತರ ಇಲ್ಲ ಮಗು, ಹೊಸಗನ್ನಡದಲ್ಲಿ ಬರೀಬಹುದು. ನಾನು ಹೇಳೋ ಟೆಕ್ಸ್ಟ್ ಬುಕ್ ಅಲ್ಲಿ ಹಳಗನ್ನಡದಲ್ಲಿ ಒಂದ್ ಲೈನ್ ಇರುತ್ತೆ, ಮೇಲ್ಗಡೆ ಹಳಗನ್ನಡ ಇರುತ್ತೆ, ಕೆಳಗಡೆ ಹೊಸಗನ್ನಡ ಇರುತ್ತೆ. ಈಗ ಕಾಲ ಬದಲಾಗಿದೆ, ಅದನ್ನ ಬರೀಲೇಬೇಕು ಅಂತ ಹೇಳಿ. ವ್ಯಾಕರಣ ಇರಲ್ಲ ನಿಮ್ಗೆ, UPSC ವ್ಯಾಕರಣ ಇಲ್ಲ. ಅದೊಂದು ಪರ್ಸೆಂಟ್ 2% ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಇರ್ತದೆ, ಅದು ಬರ್ತದೆ, ನಾನು ಬರ್ಸ್ತೀನಿ, ಅದು ನನಗೆ ಬಿಟ್ಟು ಬಿಡಿ. ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆ ನೀವು ಹೇಳುವಂತ ಮಾತು. ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆ ಅದು ಅದು ಬೇಕೇ ಬೇಕು, ಇಲ್ಲ ಅಂತಲ್ಲ. ಅದೇನ್ ಟಫ್ ಅಲ್ಲ, ಟಫ್ ನಾನು ಇಲ್ಲ ಅಂತ ಹೇಳಲ್ಲ. ನಾನು ಸಿಲೆಬಸ್ ಮಾಡುವಾಗ ಹೇಳ್ತೀನಿ, ಟಫ್ ಇಲ್ಲ ಅಂತ ಹೇಳಲ್ಲ, ಅದನ್ನ ನಾನು ಈಸಿ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ಬಿಡಿ, ನನ್ ಬಿಟ್ಬಿಡಿ ಅದನ್ನ. ನನಗೆ ಗೊತ್ತು ಯಾವ್ದು ಮಕ್ಳಿಗೆ ಕಷ್ಟ ಇದೆ, ಅದನ್ನ ಹೇಗೆ ಹೇಳ್ಬೇಕು, ನಿಮ್ ಲೆವೆಲ್ಗೆ ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ತೀನಿ. ಯಾಕೆ ನಿಮಗೆ ಭಯ ಬರುತ್ತೆ ಅಂದ್ರೆ ಹೇಳ್ತೀನಿ ಕೇಳಿ. ಇಡೀ ಕನ್ನಡ ಸಿಲೆಬಸ್ ನಾನು ಒಬ್ಬನೇ ಪಾಠ ಮಾಡೋದಿಲ್ಲ, ಬೇರೆ ಯಾರು ಬರಲ್ಲ. ಅರ್ಥ ಆಗುತ್ತೆ ನಿಮ್ಗೆ? ಇಡೀ ಸಿಲೆಬಸ್ ನಾನು ಒಬ್ಬನೇ ಪಾಠ ಮಾಡ್ತೀನಿ, ಯಾರನ್ನು ಮಧ್ಯದಲ್ಲಿ ಸೇರಿಸ್ಕೊಡಲ್ಲ. ಈ ಮಧ್ಯದಲ್ಲಿ ಇನ್ನೂ ಅರ್ಧ ಹಂಚ್ಕೊಂಡು ಪಾಠ ಮಾಡೋದು ಏನಾಗುತ್ತೆ ಅಂತಂದ್ರೆ, ನಿಮ್ಗಲ್ಲಿ ಯಾವುದೋ ಒಂದು ಎಂತದ್ದು ಪಂಪನ ಪದ್ಯ ಶುರು ಮಾಡಿ ಇಲ್ಲಿ ಕಾವ್ಯ ಮೀಮಾಂಸೆ ಶುರು ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಅದು ನನಗೆ ಗೊತ್ತದು. ನಾನು ಏಕ್ದಮ್ ಕಾವ್ಯ ಮೀಮಾಂಸೆ ಪಾಠ ಶುರು ಮಾಡಿದ್ರೆ ತಳ ಬುಡ ಏನು ಅರ್ಥ ಆಗಲ್ಲ, ನನಗೆ ಗೊತ್ತದು. ನಾನು ಅದಕ್ಕೆ ಹೇಳಿದ್ರಿ, ನಾನು ಪ್ಯೂರ್ಲಿ ಟೀಚರ್. ನಾನು ಕಾಂಪಿಟೇಟಿವ್ ವರ್ಲ್ಡ್ ಬರೆದು ಇಲ್ಲಿ ಬಂದವನಲ್ಲ. ನಾನು ಹೇಳೋ ಮಾತು ಅರ್ಥ ಆಗುತ್ತೆ ಅಂತ ನಾನು ಬಸ್ಕೊತೀನಿ. ಹಂಗಾಗಿ ಯಾವ್ದು ಆದ್ಮೇಲೆ ಏನ್ ಪಾಠ ಮಾಡ್ಬೇಕು, ಯಾವ ತರ ಪಾಠ ಮಾಡ್ಬೇಕು, ಮಕ್ಕಳಿಗೆ ಈಗ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು, ನಾನು ನಿಮ್ಮ ಮಟ್ಟಕ್ಕೆ ಪಾಠ ಮಾಡ್ತೀನಿ. ನನ್ನ ಪಾಡಿಗೆ ನಾನು ಅಷ್ಟಕ್ಕೆ ಪಾಠ ಮಾಡ್ಕೊಂಡು ಹೋಗಲ್ಲ. ತರ ಇದೆ ಗೊತ್ತಾ ಟೀಚಿಂಗ್ ಅಲ್ಲಿ? ಒಬ್ಬ ಮೇಷ್ಟ್ರು ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠ ಮಾಡಿದಾಗ ನಿಮ್ ಮೇಷ್ಟ್ರು ತುಂಬಾ ಹತ್ರದವ್ರು ಆಯ್ತಾರೆ. ಬಹುಶಃ ನಿಮ್ಮ ಅನುಭವಕ್ಕೆ ಬಂದಿದೆ ಅಂತ ನಾನು ಭಾವಿಸ್ಕೊತೀನಿ. ಯಾವ ಮೇಷ್ಟ್ರು ಬಂದು ಪಾಠ ಮಾಡ್ಕೊಂಡು ಪಟ 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 ಹೇಳ್ಕೊಂಡು ಹೋಯ್ತಾನೋ ಅವ್ನು ನಿಮ್ಮ ಮನಸ್ಸಿಗೂ ಬರಲ್ಲ, ಹೃದಯಕ್ಕಿರ್ಲಿ, ನಿಮ್ ಮನಸ್ಸಿಗೂ ಬರಲ್ಲ ಅವನು. ಅರ್ಥ ಆಗುತ್ತಾ? ಎಷ್ಟು ಜನ ಮೇಷ್ಟ್ರುಗಳು ನಿಮ್ ಇಲ್ಲಿವರೆಗೂ ಬಂದು ಹೋಗಿದ್ದಾರೆ? ನಿಮ್ ನೆನಪಲ್ಲಿ ಎಷ್ಟು ಜನ ಇದಾರಪ್ಪ? ಎಷ್ಟು ಜನ ಇದ್ದಾರೆ? ಅರ್ಥ ಆಯ್ತಾ ಇವಾಗ? ಅಲ್ಲೇ ಟೀಚಿಂಗ್ ಸಕ್ಸಸ್ ಇರೋದು ಅಲ್ಲೇ. ಏನ್ ಕೇಳ್ತಾರೆ, ಬಿಟ್ಟು ಬಿಡ್ತಾರೆ, ದುಡ್ಡು ಕಟ್ಟಿದ್ದಾರೆ. ದಯವಿಟ್ಟು ನನ್ನಲ್ಲಿ ಆ ಜಯಮಾನ ಇಲ್ಲ. ನೀವ್ ಯಾರನ್ನಾರು ಕೇಳಿ, ಎಲ್ಲರೂ ಕೇಳಿ, ನನ್ಗೆ ಆತರ ಜಯಮಾನ ಇಲ್ಲ. ಹೇಳಿ ನೆಕ್ಸ್ಟ್, ಹೇಳಿ ಕ್ವಶನ್ಸ್ ಕೇಳಿ, ಯು ಪ್ಲೀಸ್. ಹೋಗಿ ಸಿಲೆಬಸ್ ಹೋಗೋಣ, ಬೇಗ ಬೇಗ ಹೇಳಿ. ಯಾಕಂದ್ರೆ ಇನ್ನು ಟೈಮ್ ಇರೋದು 3/4 ಗಂಟೆ ಅಷ್ಟೇ. ನನ್ನ ಹತ್ರ ಟೈಮ್ಗೆ ತುಂಬಾ ಬೆಲೆ ಮಕ್ಳೇ. ಇವತ್ತು ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಅಲ್ಲಿ ಟ್ರಾಫಿಕ್ ಆಗ್ಬಿಡ್ತು. ಬೆಳಿಗ್ಗೆನೆ 10 ನಿಮಿಷ ಲೇಟಾಗಿ ಬಂದೆ. ನಾನು ಹಂಗೆ ಬರೋದೇ ಇಲ್ಲ. 2:15 ಅಂದ್ರೆ ನಾನು 2:15 ಇಲ್ಲೇ ಇರ್ತೀನಿ. ಅರ್ಥ ಆಗುತ್ತಾ? ಏನಾದ್ರು ಕೇಳಿ, ಯಾರು ಎಷ್ಟು ಜನ ನೋಡ್ತಾರೋ ನಂಗೂ ಗೊತ್ತಾಯ್ತಾ ಇಲ್ಲ. ಓಲ್ಡ್ ಕ್ವಶನ್ ಪೇಪರ್ ಬರವಣಿಗೆಯ ವೇಗ ಹೆಚ್ಚಿಸಿಕೊಳ್ಳೋದು ಹೇಗೆ ಸರ್? ಹೇಳ್ರಿ, ಬರವಣಿಗೆಯ ವೇಗ ಹೆಚ್ಚಿಸ್ಕೋಬೇಕು ಅಂದ್ರೆ ನೀವು ಕ್ಲಾಸಲ್ಲಿ ಬಂದು ನಾನು ಏನು ನೋಟ್ಸ್ ನಾನು ಹೇಳಿದ್ನಲ್ಲ, ಜೆರಾಕ್ಸ್ ಕೊಡಲ್ಲ, ನಾನು ಇಲ್ಲೇ ಬರ್ಸ್ತೀನಿ. ಆದ್ರಿಂದ ನಿಮ್ಗೆ ವೇಗ ಹೆಚ್ಚಾಗುತ್ತೆ ಸರ್. ಮೆನ್ಸ್ಗೆ ಕನ್ನಡ ಲಿಟ್ರೇಚರ್ ಎಷ್ಟು ಬುಕ್ ಆದ್ರೂ ಓದ್ಬೇಕು ಅನ್ನೋ ನಾನು ಕ್ವಶನ್ ರೈಸ್ ಮಾಡಿದ್ರೆ ಇದಾವಲ್ಲ ಇಲ್ಲಿ. ಸರಿ, ಓದ್ಬೇಕು ಪುಸ್ತಕ, ನಾನು ಇಲ್ಲ ಅಂತಲ್ಲ. ನಾನು ಕೆಲವು ರೆಫರೆನ್ಸ್ ಬುಕ್ಗಳನ್ನ ಕೊಡ್ತಾ ಇದ್ದೀನಿ. ನಾನು ಹೇಳುವ ರೆಫರೆನ್ಸ್ ಬುಕ್ಗಳನ್ನ ನೀವು ಓದ್ಕೊಂಡ್ರೆ ಅಷ್ಟು ಸಾಕು. ಪರೀಕ್ಷೆ ದೃಷ್ಟಿಯಿಂದ ರೆಫರೆನ್ಸ್ ಬುಕ್ ಬೇರೆ ಇದೆ, ಇನ್ ಮಾಮೂಲಿ ನಿಮ್ ಸಿಲೆಬಸ್ ಅಲ್ಲಿ ಬುಕ್ ಇದೆ, ಅದನ್ನ ಓದಬೇಕು. ಹೆಂಗ್ ಓದ್ಬೇಕು, ಹೇಗ್ ಮಾಡ್ಬೇಕು, ಅದನ್ನ ಯಾವ ತರ ಗ್ರಹಿಸ್ಬೇಕು ಅದ್ ನನಗೆ ಬಿಟ್ಬಿಡಿ. ಆದ್ರೆ ನಾನು ಹೇಳುವ ರೆಫರೆನ್ಸ್ ಬುಕ್ ಇವೆ ಕೆಲವು, ಆ ರೆಫರೆನ್ಸ್ ಬುಕ್ ನೀವು ಓದ್ಕೊಂಡ್ರೆ ಅದ್ ಸಾಕು. ಓಕೆನಾ? ಈಗ ರೈಟಿಂಗು ಪಾಠ ಬರೆಯೋದು ಅದನ್ನು ಹೇಳ್ಕೊಡ್ತೀನಿ. ಓಲ್ಡ್ ಕ್ವಶನ್ ಪೇಪರ್ಸ್ ಬೇಕು ಅಂತಂದ್ರೆ ನಾನು ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ 10 ವರ್ಷದ ಕ್ವಶನ್ ಪೇಪರ್ ನೀವು ಇಟ್ಕೋಬೇಕು. ಅಲ್ಲಿ ಕ್ವಶನ್ ರೈಸ್ ಆದ್ರಿಂದ ಹೇಳ್ತಾ ಇದ್ದೀನಿ. 10 ವರ್ಷದ ಕ್ವಶನ್ ಪೇಪರ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. 2013 ಇಂದ 2023 ಕ್ವಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಓಕೆನಾ? ಕಲೆಕ್ಟ್ ಮಾಡಿ ಇಟ್ಕೋಬೇಕು. ನಿಮ್ಗೆ ಅಷ್ಟು ಇಟ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳೋಣ, ಯಾಕೆಂದ್ರೆ ಓದಿದ್ರೆ ಅವನ್ನೆಲ್ಲ ಹೇಳಕ್ಕಾಗಲ್ಲ. ಓದ್ತಾ ಪಾಠ ಮಾಡ್ತಾ ನಿಮ್ಗೆ ಹೇಳ್ತೀನಿ ಯಾವ ಕ್ವಶನ್ ಪೇಪರ್ ನೋಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಖಂಡಿತ ಹೇಳ್ತೀನಿ. ಅದಕ್ಕೆ ಹೇಳಿದ್ದು, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಬನ್ನಿ. 250 ಬರೋ ಮಾಡೋದು ನನ್ನ ಜವಾಬ್ದಾರಿ, ಮಿಕ್ಕಿದ್ದು ನಿಮ್ ಜವಾಬ್ದಾರಿ. ನೆಕ್ಸ್ಟ್ ಏನ್ ಕ್ವಶನ್ಸ್ ರೈಸ್ ಮಾಡಿದ್ರೆ ಗೊತ್ತಿಲ್ಲ. ಓಕೆ, ಇಲ್ಲೇನೋ ಇನ್ನೊಂದು ಇದೆ, ಇದು ತೆಗಿಯಕ್ಕಲ್ಲ. ಇಟ್ಸ್ ಓಕೆ. ಮೆಸೇಜ್ UPSC ಕನ್ನಡ ಲಿಟ್ರೇಚರ್. ಓಕೆ,
ಓಕೆ ಸರಿ ಇವ್ರು ಎಷ್ಟು ಜನ ಇಲ್ಲಿ ಟಿಕ್ ಹೊಡಿಬೇಕಾ ಎಷ್ಟು ಜನ ನೋಡಿದಾರೆ ಅಂತ ಎಲ್ಲಿ ಎಷ್ಟು ಜನ ಇದ್ದಾರೆ ಓಕೆ ಇರ್ಲಿ ಬಿಡಿ ಎಸ್ ಓಕೆನಾ ಈಗ ಕೇಳಿ ಕ್ವಶನ್ಸ್ ಕೇಳಿ ಸರ್ ನೀವು ಆಪ್ಷನ್ ಅಲ್ಲಿ ತಗೊಂಡ್ ಬಂದ್ರೆ ನೀವು ಹೇಳ್ದಂಗೆ ಕೇಳಿ ಅರ್ಥ ಆಗುತ್ತಾ ನಾನು ಹೇಳ್ದಂಗೆ ಕೇಳಿ ಯಾವ ಟೈಮ್ಗೆ ಎಲ್ಲಿ ಎಸ್ಸೆ ಹೋಗ್ಬೇಕು ಯಾವ ತರ ಎಸ್ಸೆ ಓದ್ಬೇಕು ಯಾವ ತರ ಎಥಿಕ್ಸ್ ಓದ್ಬೇಕು ಪ್ರಿಲಿಮ್ಸ್ ಓದ್ಬೇಕು ಅದನ್ನು ಮಧ್ಯದಲ್ಲಿ ನಾನು ಮಾತಾಡ್ತಿರ್ತೀನಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾರು ಮೀಟ್ ಮಾಡ್ಬೇಕು ಅದನ್ನೆಲ್ಲವೂ ಹೇಳ್ತೀನಿ ಆ ತರ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಾನು ನಿಮಗೆ 100ಕ್ಕೆ 50% ಭರವಸೆ ಕೊಡ್ತೀನಿ ನೀವು ಗೆಟ್ಟ ನಾದಿ ಆಗ್ತೀರಿ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡು ಹೇಳಿ ಬೇಕಾದಷ್ಟು ವ್ಯತ್ಯಾಸ ಇದೆ ನೀವು ಡಿಗ್ರಿಯಲ್ಲಿ ಕನ್ನಡ ಆಪ್ಷನ್ ಅಲ್ಲಿ ಓದಿರೋ ಹುಡುಗ ಇಲ್ಲಾರು ಕನ್ನಡ ಆಪ್ಷನ್ ಓದಿರೋ ಹುಡುಗರು ಇದ್ದೀರಾ ಪ್ಲೀಸ್ ರೈಟ್ ಯುವರ್ ಹ್ಯಾಂಡ್ ಡಿಗ್ರಿನಲ್ಲಿ ಪದವಿನಲ್ಲಿ ಕನ್ನಡ ಆಪ್ಷನ್ ಅಲ್ಲಿ ಓದಿರೋ ಹುಡುಗರು ಎತ್ತರೋ ಅಲ್ಲ ಇವಾಗ ಆಪ್ಷನ್ ಇದೆಯಪ್ಪ ಕನ್ನಡ ಆಪ್ಷನ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲ ಯಾರು ಇಲ್ವಾ ಒಂದೊಂದು ಬ್ಯಾಚ್ಗೆ 2-3 ಜನ ಇರ್ತೀವ್ರಿ ಈ ಬ್ಯಾಚ್ ಒಬ್ರು ಇಲ್ವಲ್ಲ ಓಕೆ ವೆಲ್ ನಿಮಗೆ SSLC ನಲ್ಲಿ 100 ಮಾರ್ಕ್ಸ್ಗೆ 125ಕ್ಕೆ 125 ತಗೊಂಡು ಅದು ಬೇಡ ನನಗೆ ಬೇಡ ನನ್ಗೆ ಬೇಕಾಗಿರೋದು ಏನ್ ಗೊತ್ತಾ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಿಕ್ಕೆ ಅಷ್ಟು ಬೇಕಾದ್ರೆ ಸಾಕು ಅಕಸ್ಮಾತ್ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ವಾಕ್ಯ ರಚನೆಯಲ್ಲಿ ಮಿಸ್ಟೇಕ್ಸ್ ಇದೆ ಅಂದ್ರೆ ನಾನು ರೆಡಿ ಮಾಡ್ತೀನಿ ನೀವು ಬಂದು ತೋರಿಸ್ಬೇಕು ಹಿಂಗಾಗಿದೆ ಸರ್ ಸಮಸ್ಯೆ ಹಿಂಗಾಗಿದೆ ಅಂತ ನಾನು ಬರ್ಸ್ತೀನಿ ನಾನು ಎಲ್ಲಾ ನೋಟ್ಸ್ ಬರ್ಸದೆ 90% ನೋಟ್ಸ್ ಬರ್ಸದೆ ನಾನು ಯಾವ್ದನ್ನು ನಾನು ಜೆರಾಕ್ಸ್ ಜಾಸ್ತಿ ಕೊಡಲ್ಲ ಬಿಕಾಸ್ ಆಫ್ ಅವ್ರು ಬರ್ದಾರ ನೋಡಿ ಇಲ್ಲಿ ಬರವಣಿಗೆ ವೇಗ ಹೆಚ್ಚಿಸಿಕೊಳ್ಳಬೇಕು ಪ್ರಾಕ್ಟೀಸ್ ಇಲ್ಲಿ ಆಗೋಗುತ್ತೆ ನೀವು ನನ್ನ ಮಾತು ಮೇಲೆ ಬರೀಬೇಕು ನಿಮಗೆ ಕೊನೆ ಗೊತ್ತಾಗುತ್ತೆ ಎಲ್ಲ ನನ್ನ ಪಾಠ ಮುಗಿಯೋಷ್ಟಕ್ಕೆ ಒಂದು ನಿಮಿಷಕ್ಕೆ 10 ವರ್ಡ್ ಬರೀತಿದ್ದವನು 1 ನಿಮಿಷಕ್ಕೆ 20 ವರ್ಡ್ ಬರೆಯೋಂಗ ಹೋಗ್ತಾರೆ ಹುಡುಗರೇ ಹೇಳ್ತಾರೆ ನಾನೇ ಹೇಳೋದಿಲ್ಲ ನೀವೇ ಹೇಳ್ತೀರ ಸರ್ ಮಧ್ಯೆ ಬಿಟ್ಬಿಟ್ಟಿದ್ನಲ್ಲ ಸರ್ ನಾನು ಹೇಳೋ ಪಾಸ್ಟ್ಗೆ ನನ್ಗೆ ಗೊತ್ತಿರುತ್ತೆ ನಿಮ್ಮನ್ನ ಹೆಂಗ್ ತಗೊಂಡ್ ಬರ್ಬೇಕು ಅನ್ನೋದು ನಮ್ಮ ಮೇಲೆ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದು ಮೈಂಡ್ ಗೇಮಿಂಗ್ ನಾನು ಮಾಡ್ಕೊತೀನಿ ಏನ್ ಹೇಳ್ದೆ ಮೈಂಡ್ ಗೇಮಿಂಗ್ ಅದು ಅರ್ಥ ಆಗತ್ತಾ ನಿಮ್ ಮೈಂಡ್ ಇಲ್ಲಿ ಚುರುಕಾದ್ರೆ ಇದ್ರ ಪಾರ್ಗೆ ಇದು ಬರ್ಕೊಂಡು ಹೋಯ್ತದೆ ನೀವ್ ಇಲ್ಲಿ ಚುರುಕಾಗ್ಲಿಲ್ಲ ನೀವು ಬರೆಯಲ್ಲ ನೀವ್ ಇಲ್ಲಿಂದ ಇಲ್ಲಿ ಕಮೆಂಟ್ ಮಾಡಿಲ್ಲ ಅಂತ ಹೆಂಗ್ ಬರೀತದೆ ಸರ್ ಹೆಂಗ್ ಸರ್ ಕಮೆಂಟ್ ಮಾಡೋದು ದೇಹದಲ್ಲಿ ಆ ರಚನೆ ಇದೆ ಕಮೆಂಟ್ ಮಾಡೋ ರಚನೆ ಮಾಡ್ಕತ್ತದ ಅದು ಎಸ್ ಓಕೆನಾ ನೆಕ್ಸ್ಟ್ ಇಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಯಾಕಂದ್ರೆ ಸ್ವಲ್ಪ ಇಲ್ಲಿ ಬೇರೆ ಬೇರೆ ನಾನು ಸಿಲೆಬಸ್ ಮಾಡುವಾಗ ಹೇಳ್ತೀನಿ ಹೆಂಗ್ ಓದ್ಬೇಕು ಅಂತ ಆಪ್ಷನ್ ಅಲ್ಲಿ ನಿಮಗೆ PUC ನಲ್ಲಿ ಕನ್ನಡ ಓದಿದ್ರೆ ಇನ್ನು ವೆಲ್ ಗುಡ್ PUC ನಲ್ಲಿ ನಾವು ಟೆಕ್ಸ್ಟ್ ಬುಕ್ ಕಮಿಟಿ ಆಗಿದ್ದಾಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿಲಿ ಇದ್ದೆ ಅವಾಗ ಇಲ್ಲ ತುಮಕೂರು ಯೂನಿವರ್ಸಿಟಿಲೇ ಇದ್ದೆ ತುಮಕೂರು ಯೂನಿವರ್ಸಿಟಿಲಿ ಇದ್ದೆ ಅವಾಗ ನಾನು ಅವಾಗ ಒಂದು ಮೀಟಿಂಗ್ ಆಗಿತ್ತು ಇಂಜಿನಿಯರಿಂಗ್ಗೆ ಮೆಡಿಕಲ್ಗೆ ಕನ್ನಡ ಒಂದು ಪೇಪರ್ ಇತ್ತು ಹುಡುಗರು ಗೈರು ಹಾಜರು ಕನ್ನಡಕ್ಕೆ ಮೇಷ್ಟ್ರೇ ಇಲ್ಲ ಕನ್ನಡಕ್ಕೆ ಮೇಷ್ಟ್ರು ಕಾಂಟ್ರಾಕ್ಟ್ ಮೇಲೆ ತಗೊಂಡ್ರು ಕನ್ನಡ ಮೇಷ್ಟ್ರನ್ನ ಹುಡುಗರೇ ಬರಲ್ಲ ಪಾಠ ಎಲ್ಲಿ ಮಾಡ್ತಾರ ಏನ್ ಬರಲ್ಲ ನಂದು ಆಗ್ರಹ ಇತ್ತು 1 ಗಂಟೆ ಮಾತಾಡಿದೆ ನಾನು ಮಸ್ಟ್ ಅಂಡ್ ಶುಡ್ ಎಲ್ಲಾ ಡಿಗ್ರಿನಲ್ಲಿ ಒಂದು ಕನ್ನಡ ಪೇಪರ್ ಓದ್ಬೇಕು ಎಲ್ಲರೂ ಮತ್ತು ಅದನ್ನ ನೀವು ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿ ಮಾಡ್ಬೇಕು ಅಂತ MBBS ಇಂಜಿನಿಯರಿಂಗು ಲಾಳ ಮೂಳೆ ಎಲ್ಲಕ್ಕೂ ಕನ್ನಡ ಪೇಪರ್ನ ಓದ್ಬೇಕು ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅವಾಗ ನಮ್ ಬರಗೂರು ರಾಮಚಂದ್ರಪ್ಪ ಬೇಡ ಬಿಟ್ಬಿಡಪ್ಪ ವೆಂಕಟೇಶಪ್ಪ ಯಾಕೆ ಅಷ್ಟು ಗಲಾಟೆ ಮಾಡ್ತೀಯ ಅಂತ ನಾ ಬಿಟ್ಟು ನಾನು ಅವಾಗ ಬಲತ್ವರವಾಗಿ ನಾವು ಮಾಡಿದ್ವಿ ಮಾಡ್ಲೇಬೇಕು ಅವತ್ತೇ ಇಟ್ಟಿದ್ದೆ ಅವಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದೇನ್ ಮಾಡಿದ್ರು ಇಂಜಿನಿಯರಿಂಗ್ ಕಾಲೇಜ್ನವರು ಮುಗಿಸ್ಬಿಟ್ರು ಯಾಕೆಂದ್ರೆ ಔಟ್ ಆಫ್ ಇಂದ ಬರ್ತಾರಲ್ಲ ಅವ್ರಿಗೆ ಪಾಠ ಮಾಡಕ್ ಕೊಡ್ಲೇಬೇಕಲ್ಲ ಯಾರನ್ನ ನೇಷನಲ್ ಇಡ್ಲೇಬೇಕಲ್ಲ ಔಟ್ ಆಫ್ ಸ್ಟೇಟ್ ಇಂದ ಬರೋರೆಲ್ಲ ಕಲಿಲೇಬೇಕಾಯ್ತಲ್ಲ ಅವಾಗ ಅವ್ರಿಗೆ ಒಂದು ಕ್ವಶನ್ ಪೇಪರ್ ಇತ್ತು ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ ಇಂಜಿನಿಯರ್ ಕಾಲೇಜ್ನವರು ಅವರು ಗೋಚಿ ಗುಡ್ಡ ಹಾಕೋದ್ ಗೊತ್ತೇ ಹೊರತು ಅವ್ರಿಗೆ ಬೇರೆ ಕೊಟ್ಟು ಗೊತ್ತಿಲ್ಲ ಅವ್ರಿಗೆ ಅರ್ಥ ಆಗಲಿಲ್ಲ ನಾವ್ ಹೇಳಿದ್ದು ಇಂಜಿನಿಯರ್ ಕಾಲೇಜ್ ಎಲ್ಲ ಬಾಚ್ಕೋತಾರೆ ಅದನ್ನ ಹಂಚೋದ್ ಗೊತ್ತಿಲ್ಲ ಯಾಕಂದ್ರೆ ಒಬ್ಬ ಮೇಸ್ಟ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ದುಡ್ಡು ಕೊಡ್ಬೇಕಲ್ಲಪ್ಪ 35-40 ಕೊಡ್ಬೇಕಲ್ಲ ಈಗ ಅರ್ಥ ಆಗ್ತಿದ್ಯಾ ಎಸ್ ಓಕೆ ಈಗ ಬರೋಣ ನೆಕ್ಸ್ಟ್ ಇನ್ನೇನಿದೆ ಸಮಸ್ಯೆಗಳು ಹೇಳಿ ಪ್ಲೀಸ್ ಮಾತಾಡಿ ಹೇಳಿ ಏನಪ್ಪಾ ಇನ್ನೊಂದು ಕ್ವಶನ್ ಇದೆಯಾ ಏನ್ ಕ್ವಶನ್ ಇದೆ ಮಕ್ಕಳೇ PSC ಕನ್ನಡ ಲಿಟ್ರೇಚರ್ ಸರ್ ಮೇನ್ಸ್ಗೆ ಕನ್ನಡ ಲಿಟ್ರೇಚರ್ ಎಷ್ಟು ಬುಕ್ ಆದ್ರೂ ಓದ್ಬೇಕು ಅಂತ ಹೇಳಿದ್ನಲ್ಲ ಕೆಳಗಡೆ 10ನೇ ತರಗತಿ ಕನ್ನಡ ಅಂತ ಹೇಳಿದ್ನಲ್ಲ ಅದ್ ಸಾಕು ನನಗೆ ಓದಕ್ಕೆ ಬರೆಯಕ್ಕೆ ಬಂದ್ರೆ ಸಾಕು ಮಕ್ಕಳೇ ಕನ್ನಡ ನಿಮ್ಗೂ ಹೇಳ್ತಿದ್ದೀನಿ ಅವ್ರಿಗೂ ಹೇಳ್ತಿದ್ದೀನಿ ನಿಮಗೆ ಚೆನ್ನಾಗಿ ಓದಕ್ಕೆ ಬರೆಯಕ್ಕೆ ಬಂದ್ರೆ ಸಾಕು ಮಿಕ್ಕಿದ್ ನಾನು ನೋಡ್ಕೊಟ್ಟೆ ಕೆಲವರು PUCಗೆ ಏನ್ ಮಾಡ್ತಾರೆ ಇದು ತಗೋತಾರೆ ಏನೋ ಸಾಂಸ್ಕ್ರಿಟ್ ಮಕ್ಕಳೇ PUC ನಲ್ಲೂ ಸಾಂಸ್ಕ್ರಿಟ್ ತಗೋತಾರೆ ಈ PUC ನಲ್ಲಿ ಸಾಂಸ್ಕ್ರಿಟ್ ತಗೊಂಡ್ರೆ
ಏನಾಗಿರ್ತೀರಿ, ಕನ್ನಡ ಬರ್ದಿರ್ತೀರಿ, ಸಂಸ್ಕೃತ್ ಬರ್ದಿರ್ತೀರಿ, ಫುಲ್ ಸಂಸ್ಕೃತ್ ಬರ್ದಿರ್ತಾರ, ಅಲ್ಲಿ ಕನ್ನಡ ಬರ್ದೇ ಇರ್ತಾರೆ ಹುಡುಗರು, ಅಲ್ಲಿ ಅವ್ರಿಗೆ ಇದು ಇರಲ್ವಾ. ಆಮೇಲೆ ಮಾತೃಭಾಷೆ ಆಗಿರ್ತದಲ್ವಾ ಸರ್, ಎಷ್ಟೋ ಹುಡುಗರು ನನ್ನ ಸ್ಟೂಡೆಂಟ್ಸ್ ಮಾತೃಭಾಷೆ ಅಲ್ಲದೆ ಇಲ್ಲಿ ಬಂದು ಕನ್ನಡ ಓದಿ ಮಕ್ಳಿರ್ತಾರೆ, ಕೆಲವು ಮನೆಯಲ್ಲಿ ತೆಲುಗು ಇರುತ್ತೆ, ಕೆಲವು ಮನೆ ಹಿಂದಿ ಇರುತ್ತೆ, ಇಲ್ಲಿ ಬರ್ತಾರೆ, ಇಲ್ಲಿ ಬಂದು 35-40 ವರ್ಷದ ಮೇಲೆ ಕನ್ನಡಿಗರೇ ಅಲ್ವಾ, ಅಲ್ವೇನಪ್ಪಾ. ಅವರೆಲ್ಲ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ. ಮಾತಾಡ 10ನೇ ತರಗತಿವರೆಗೆ ಕನ್ನಡ ಸಾಕು, ಬೇಕಾದಷ್ಟು ತೊಂದರೆ ಏನಿಲ್ಲ. ಆಮೇಲೆ ಸರ್ PUC ಅದು ಇನ್ನೂ ಜಾಸ್ತಿ ಆಯ್ತು. ನೀವು PUC ವರೆಗೂ ಕನ್ನಡ ಓದಿದ್ರು ಸಾಕು. ಒಂದು ಮೈಂಡ್ ಇಂದ ತೆಗೆದು ಬಿಡಿ, ಹಳಗನ್ನಡ ಓದಬೇಕಂತೆ ಅನ್ನೋದನ್ನ ದಯವಿಟ್ಟು ಮೈಂಡ್ ಇಂದ ತೆಗೀರಿ. ಅರ್ಥ ಆಗುತ್ತಲ್ವಾ. ಅದು ಇವಾಗ ಪುಸ್ತಕಗಳು ಹಳಗನ್ನಡದಲ್ಲಿ ಕೆಳಗಡೆ ಹೊಸಗನ್ನಡದಲ್ಲಿ ಇರುತ್ತೆ. ನೀವು ಓದಿ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ಒಂದೊಂದು ಸೆಂಟೆನ್ಸ್ ನ ಬರೆಯೋದು ಹೇಗೆ ಅನ್ನೋದನ್ನ ನಾನು ಆನ್ಸರ್ ಅಲ್ಲಿ ಬರ್ದು ತೋರಿಸ್ತೀನಿ, ಅಷ್ಟು ಬರ್ಬೇಕು ಸಾಕು. M1 M2 M3 ಇಂಜಿನಿಯರ್ ಹುಡುಗರು ಇಲ್ವೇನಪ್ಪ, ನೀವು ಓದಿಲ್ವೇನ್ರ ಇಂಜಿನಿಯರಿಂಗ್ ಅಲ್ಲಿ? ಅದಕ್ಕಿಂತ ಟಫ್ ಕನ್ನಡ, ಟಫ್ ಅಲ್ವೇ ಅಲ್ಲ. ಅಲ್ಲಿ ಫಾರ್ಮುಲಾ ಗಟ್ಟಿ ಮಾಡ್ಲಿಲ್ಲ ನೀವು? ಎಷ್ಟು ಜನ ಇದ್ದೀರಿ ಇಂಜಿನಿಯರ್ ಹುಡುಗರು ಕೈ ಹತ್ರ? ನಾನು ನಿಮ್ಮನ್ನ ಇನ್ನೂ ಪರಿಚಯ ಮಾಡ್ಕೊಂಡಿಲ್ಲ. ನೀವಲ್ಲಿ ಆ ಫಾರ್ಮುಲಾ ಗಟ್ಟಿ ಮಾಡ್ಲಿಲ್ವಾ? ಮಾಡಿದ್ರೆ ಇಲ್ವಾ ಹೇಳಿ ಒಂದ್ ಸೆಂಟೆನ್ಸ್. ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳು, ಇದನ್ನ ಇದನ್ನ ಓದ್ಕೊಳಕ್ಕಾಗಲ್ವಾ, ಬರೆಯಕ್ಕಾಗಲ್ವಾ? ಎಲ್ಲ ಬರೀರಿ ನೋಡ. ಕಾವೇರಿಯಿಂದಮ, ಸುಮ್ಮನೆ ಒಂದು ಸೆಂಟೆನ್ಸ್ ಬರೀರಿ. ಕಾವೇರಿಯಿಂದಮ, ಕಾವೇರಿಯಿಂದಮ ಗೋದಾವರಿ ವರಮಿರ್ದ, ಗೋದಾವರಿ, ಕಾವೇರಿಯಿಂದಮ ಗೋದಾವರಿ ವರಮಿರ್ದ, 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 ಕಾವೇರಿಯಿಂದಮ ಗೋದಾವರಿ ವರಮಿರ್ದ ಕನ್ನಡದೋಳು ಅಂತ ಬರೀರಿ ಸಾಕು. ಕನ್ನಡದೋಳು. ಇಲ್ಲೆಲ್ಲೈತೆ ಹಳಗನ್ನಡ? ಬರೀಕಾಗಲ್ವಾ ಮಕ್ಕಳ ಇದನ್ನ? ಈ ತರ ಬರೀಕಾಗಲ್ವಾ? ಒಳಕತೆ ಆಯ್ತಲ್ಲ. ನೀವ್ ಬರೀದಿದ್ರೆ ನಾನು ಬರೆಯಂಗ್ ಮಾಡ್ತೀನಿ ಬಿಡಿ, ಓಕೆ? ಅದನ್ನ ಆಮೇಲೆ ನೋಡೋಣ. ಈ ತರದ್ದು ಇರುತ್ತೆ ಅಷ್ಟೇ. ನೀವು ಅದು ಬರೆಯಕ್ಕಾಗಿಲ್ವಾ? ಕಾವೇರಿಯಿಂದ ಗೋದಾವರಿಯವರೆಗೆ ಅಂತ ಬರ್ದಾಯ್ತು ನಮ್ ಕನ್ನಡದಲ್ಲಿ. ಅದನ್ನ ಯಾರು ರಿಜೆಕ್ಟ್ ಮಾಡ್ತಾರೆ? ಇದನ್ನ ಯಾರೇ ಹೇಳಿದ್ರು ನೀವು ಕೇಳ್ಬೇಡಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಯಾರೇ ಬಂದು ನಿಮ್ ತಲೆ ತಿಂದ್ರು ಏನ್ ಮಾಡ್ಬಾರ್ದು, ಕಿವಿಗೆ ಹಾಕೋಬಾರ್ದು. ಓದೋನು ಅವನಲ್ಲ, ಹೇಳೋನಲ್ಲ ಓದೋನು. ಯಾರು ಓದೋನು? ಎಸ್ ಅನ್ನೋದಕ್ಕೆ ನನ್ನ ಮೇಲೆ ಭರವಸೆ ಇಡಿ ಅನ್ನುವಂತ ಮಾತನ್ನ ಇದು ಸಾಕು. ಸರ್ ನೀವು ಆನ್ಲೈನ್ ಅಲ್ಲಿ ತರಗತಿ ಹೇಳಲ್ವಾ? ಇಲ್ಲಿವರೆಗೂ ಆನ್ಲೈನ್ ಅಲ್ಲಿ ತರಗತಿ ತಗೊಳ್ಳಲ್ಲ. ಕನ್ನಡ ಆಪ್ಷನಲ್ಗೆ ನೀನು ಆಫ್ಲೈನ್ಗೆ ಬರ್ಬೇಕು ಮಗು. ಯಾಕೆಂದ್ರೆ ಆನ್ಲೈನ್ಗೂ ಆಫ್ಲೈನ್ಗೂ ನನ್ನ ಟೀಚಿಂಗ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾನು ಆನ್ಲೈನ್ ಅಲ್ಲಿ ಕರೆಂಟ್ ಅಫೇರ್ಸ್ ಸೇರಿಸಿ ಪಾಠ ಮಾಡ್ತಿರ್ತೀನಿ, ಆಫ್ಲೈನ್ ಅಲ್ಲಿ. ಆನ್ಲೈನ್ ಅಲ್ಲಿ ಮಾಡಲ್ಲ. ನನಗೆ ತಲೆನೋವು. ಈಗ ಅರ್ಥ ಆಯ್ತು ಅಂತ ಬಸ್ಕೊತೀನಿ. ನಾನು ಏನೇನೋ ಮಾತಾಡ್ಬಿಡ್ತೀನಿ. ನೀವು ನೋಡಿಲ್ಲ, ನೀವು ಪಂಪನ್ ಪಾಠ ಮಾಡ್ಬೇಕಾದ್ರೆ ಇಡೀ ರಾಜಕಾರಣಿಗಳ ಜಾಲ ಮಾನ ಮರ್ಯಾದೆ ಏನು ಹೊಡಿಯಲ್ಲ. ಹೌದು, ಹಂಗೆ ಮಾಡೋದು ನಾನು. ಎಥಿಕ್ಸ್ ಹೇಳ್ಬೇಕಲ್ಲ. ಎಥಿಕ್ಸ್ ಪೇಪರ್ಗೆ ನಿಮ್ಮ ಕನ್ನಡ ಪೇಪರು 100ಕ್ಕೆ 100ರಷ್ಟು ಪಕ್ಕ. ಅದೇ ಉದಾಹರಣೆ ಕೊಟ್ಟು ನೀವು ಎಥಿಕ್ಸ್ ಬರಿಬೋದು. ಎಸ್, ವಚನ ಸಾಹಿತ್ಯಕ್ಕಿಂತ ಎಥಿಕ್ಸ್ ಬೇಕೇನಪ್ಪ ನಿಮ್ಗೆ? ವಚನ ಸಾಹಿತ್ಯಕ್ಕಿಂತ ಎಥಿಕ್ಸ್ ಬೇಕಾ? ಓಕೆನಾ? ವಚನ ಸಾಹಿತ್ಯದಲ್ಲಿ ಏನಿದೆ? ಕಳ ಬೇಡ, ಕೊಲ ಬೇಡ, ಹುಸಿಯನ್ನು ಉಳಿಯಲು ಬೇಡ, ಅನ್ಯರಿಗೆ ಅಸಾಕ್ಷ್ಯ ಪಡಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನು ಒಲಿಸುವ ಪರಿ. ಇದಕ್ಕಿಂತ ಎಥಿಕ್ಸ್ ಬೇಕಾ ನಿಮ್ಗೆ? ದೊಡ್ಡ ಎಥಿಕ್ಸ್ ಅದೇ. ಸುಳ್ಳು ಹೇಳ್ಬೇಡ, ಕಳ್ತನ ಮಾಡಬೇಡ. ದಟ್ಸ್ ಕಾಲ್ಡ್ ಎಥಿಕ್ಸ್. 2 ತರ ಕಳ್ತನ ಇದೆ. ಒಂದು ಭೌತಿಕ ಕಳ್ತನ, ಇನ್ನೊಂದು ಮೆಂಟಲಿ ಕಳ್ತನ ಇದೆ. ಈಗ ಮೆಂಟಲಿ ಕಳ್ತನ ಇದೆಯಲ್ಲ ಇವಾಗ ಆರ್ಟಿಫಿಷಿಯಲ್ ಇಂಜಿನಿಯರಿಂಗು. ನೋಡ್ರ ನಾವ್ ಹಿಂಗೆ ಲಿಂಕ್ ಮಾಡ್ತೇವೆ. ಈಗ ಅರ್ಥ ಆಗ್ತಿದ್ಯಾ? ಈ ಲಿಟ್ರೇಚರ್ ಅಂದ್ರೆ ಎಲ್ಲವನ್ನೂ ಒಳಗೊಳ್ಳುವುದು. ಎಲ್ಲ ಇರುತ್ತೆ. ನೀವೇನ್ GS ಓದ್ತಿರೋ ಎಲ್ಲವೂ ಬರುತ್ತೆ. ಪಾಲಿಟಿಕ್ಸ್ ಬೇಕಾ? ಅರಸು ಎಂಬುವವನು ರಾಕ್ಷಸ ಅಂತಾನೆ ಕುಮಾರವ್ಯಾಸ. ಮುಖ್ಯಮಂತ್ರಿ ಎನ್ನುವವನು ರಾಕ್ಷಸ. ಅರಸ ಮುಖ್ಯಮಂತ್ರಿ ಎರಡು ಒಂದೇ ಅಲ್ವಾ? ಅಲ್ವ? ಪದ್ಯ ಬರುತ್ತೆ, ಹೇಳ್ತೀನಿ ಬಿಡಿ. ನಿಮ್ಗೆ ಎಷ್ಟು ಬೇಕು? ನಿಮ್ಗೆ ಬೇಕಾದಷ್ಟು ಸಿಗುತ್ತೆ ಮಕ್ಕಳೇ. ಲಿಟ್ರೇಚರ್ ಅಂದ್ರೆ ನೀವು ಓದುವ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಬರುತ್ತೆ, ಪ್ರತಿಯೊಂದು ಬರುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಅದು ಹಂಗಾಗಿ ನಾನು ಆನ್ಲೈನ್ ಅಲ್ಲಿ ಇಲ್ಲಿವರೆಗೂ ಪಾಠ ಮಾಡಿಲ್ಲ. ನನಗೆ ಒತ್ತಡ ಇತ್ತು ಆನ್ಲೈನ್ ಅಲ್ಲಿ ಮಾಡಿ ಅಂತೇಳಿ. ನಾನು ಆ ಕರೋನಾ ಪೀರಿಯಡ್ ಅಲ್ಲಿ ಆನ್ಲೈನ್ ಪಾಠ ಮಾಡಿದೆ 2 ತಿಂಗಳು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾರಿಗೆ?
ಪಾಠ ಮಾಡೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಯಾಕಾಗ್ಲಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ವಿಚಾರದ ಕಡೆ ಹೋಗೋದೇ ಇಲ್ಲ. 10 ಗಂಟೆ ಪಾಠ ಮಾಡೋದನ್ನ 5 ಗಂಟೆ ಮಾಡಿ ಮುಗಿಸ್ಬಿಡ್ತೀವಿ ಅವಾಗ. ಆನ್ಲೈನಲ್ಲಿ ನಾನು ಇಲ್ಲ, ಆನ್ಲೈನಲ್ಲಿ ಇಲ್ಲ, ಬಂದು ಹೋಗ್ಬಹುದು. ನೆಕ್ಸ್ಟ್ ಇನ್ ಯಾರು ಕ್ವಶನ್ ರೈಸ್ ಮಾಡೋದಾದ್ರೆ ದಯವಿಟ್ಟು ರೈಸ್ ಮಾಡಿ. ಓಕೆ, ನೀವು ಕೇಳಿ. ಸೊ ಇದರಲ್ಲಿ 2 ಪೇಪರ್ ಇರುತ್ತೆ ಮಕ್ಕಳೇ. ನೆಕ್ಸ್ಟ್ ಪೇಪರ್ಸ್ ಹೋಗ್ಬೋದಾ? ಇನ್ನೇನು ಕ್ವಶನ್ಸ್ ಇದೆಯಾ? ಅಲ್ಲ, ನನ್ಗೆ ನೀವು ಯಾರು ಕ್ವಶನ್ಸ್ ಕೇಳೋರಿಲ್ವಾ? ಯಾಕೆ ಕ್ವಶನ್ನೇ ಇಲ್ವಾ? ನಾನೇನಾದ್ರು ನಿಮ್ ಪ್ಲೇಸ್ ಅಲ್ಲಿ ಕೊಟ್ಟಿದ್ರೆ ಮೇಷ್ಟ್ರನ್ನ ಅನ್ಸ್ಕೊಂಡ್ಬಿಟ್ಟಿದ್ದೆ ಎಷ್ಟೊತ್ತೆ. ಅಲ್ಲ, ನಾವು ಹಂಗೆಲ್ಲ ಏನ್ಸ್ ಮಾಡಿ ಬಂದವರು, ಮೇಷ್ಟ್ರ ಕೈಲಿ ಬೈಸ್ಕೊಂಡವ್ರು. ಒಡೆಯೋದೊಂದು ಬಾಕಿ ಅಷ್ಟೇ. ಡಿಗ್ರಿ ಕಾಲೇಜ್ಗಳಲ್ಲಿ ಒಂದ್ ಕ್ಲಾಸ್ಗೆ 4 ಕ್ವಶನ್ ಹಾಕಿ ಕುತ್ಕೊಂಡ್ಬಿಡ್ತಿದ್ವಿ ನಾವು. ಒಂದೇ ಬ್ಯಾಚ್. ಮಾರ್ನಿಂಗ್ ಬೇರೆ ಕಡೆ ಇನ್ಸ್ಟಿಟ್ಯೂಟ್ ಅಲ್ಲಿ, ಬೇರೆ ನಾನು 2 ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತೀನಿ, 3 ಇನ್ಸ್ಟಿಟ್ಯೂಟ್ ಅಲ್ಲಿ. ಒಂದು ನನ್ನ ಮದರ್ ಇನ್ಸ್ಟಿಟ್ಯೂಟ್ ಒಂದಿದೆ, UCC ಅಂತಿದೆ, ಅದು ಅವ್ರು ಯಾವಾಗ ಕರೀತಾರ ಅವಾಗ ಹೋಗ್ತೀನಿ. ಅದಾದ್ಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಇದೆ, ಆ ಇನ್ಸ್ಟಿಟ್ಯೂಟ್ ಹೋಗ್ತೀನಿ. ಬಟ್ ಇದು ದಿಸ್ ಎ ವೆರಿ ಬೆಸ್ಟ್ ಬ್ಯಾಚ್. ನಾನು ಇವಾಗ ಒಂದು ಇನ್ಸ್ಟಿಟ್ಯೂಟ್ ಬಿಡ್ಬೇಕು ಅಂತಿದ್ದೀನಿ. ಈ ಮೊದ್ಲಂಗೆ ಆಗಲ್ಲ ಮಕ್ಕಳೇ, ಯಾಕಂದ್ರೆ ಎಲ್ಲ 2-3 ಟೈಮ್ ಮಾಡಕ್ ಆಗೋದಿಲ್ಲ ಕ್ಲಾಸಸ್. 2-3 ಟೈಮ್ ಆಗೋದಿಲ್ಲ ಇವಾಗ ಕ್ಲಾಸಸ್. ಅದರಿಂದ ನೀವು 2:30 3 4:15 ಇಸ್ ಬೆಸ್ಟ್ ಕ್ಲಾಸ್. ಅದು ನೀವು 4:15ಗೆ ಕ್ಲಾಸ್ ಮುಗಿಸ್ಕೊಂಡು ಆರಾಮಾಗಿ ಮನೆಗೂ ಹೋಗ್ಬೋದು. ಅಥವಾ ನೆಕ್ಸ್ಟ್ ನಿಮ್ಗೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುತ್ತದಲ್ಲ ಕ್ಲಾಸಸ್ ಇರುತ್ತಲ್ಲ, ಇಲ್ಲಿ ಇರುತ್ತೆ. ನಾವು ಆ ಕಾರಣಕ್ಕೋಸ್ಕರನೇ ನಾವು ಇದನ್ನ ಬೇಕಂತಾನೆ ಫೇಸ್ ಮಾಡಿ ಈ ಟೈಮಲ್ಲಿ ಇಟ್ಕೊಂಡ್ರೆ 2:30 4:15. ಓಕೆ, ಇನ್ನೇನಿದೆ? ಸೊ ಇಷ್ಟೇ ಹೇಳ್ಬೋದು. ಕನ್ನಡ ಆಪ್ಷನಲ್ ತಗೊಂಡವರು. ಆಮೇಲೆ ಇನ್ನೊಂದು 5 ನಿಮಿಷ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡ್ತೀನಿ. 5 ನಿಮಿಷ ಕನ್ನಡ ಆಪ್ಷನಲ್ ಟೆಸ್ಟ್ ಸೀರೀಸ್ ಈ ರಾಜ್ಕುಮಾರ್ ಅಕಾಡೆಮಿನಲ್ಲಿ 29ನೇ ತಾರೀಕು ಓರಿಯಂಟೇಶನ್ ಇರುತ್ತೆ. ಅದಾದ ತಕ್ಷಣ ಇನ್ನೊಂದು ವಾರಕ್ಕೆ ನಿಮ್ಗೆ ಟೆಸ್ಟ್ ಸೀರೀಸ್ ಶುರುವಾಗುತ್ತೆ. ಇಲ್ಲಿ 29ನೇ ತಾರೀಕು ಇರುತ್ತೆ. ಅದು ಯಾರಾದ್ರೂ ಸೇರ್ಕೊಳ್ಳೋದಿದ್ರೆ ನೀವು ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನ್ ಕಾಂಟ್ಯಾಕ್ಟ್ ಮಾಡಿ. ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಟೆಸ್ಟ್ ಸೀರೀಸ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿದೆ. ದಯಮಾಡಿ ಸೇರ್ಕೊಳ್ಳೋದಿದ್ರಿ. ಅಕಸ್ಮಾತ್ ನಿಮ್ಗೆ ಪ್ರಿಲಿಮ್ಸ್ ಆಗುತ್ತೋ ಇಲ್ವೋ ಅನ್ನೋ ಡೋಲಾಯಮಾನ ಇರೋರು, ಮುಂದೆ ನಾನು UPSC ಎಕ್ಸಾಮ್ ಬರಿತೀನಿ ಅನ್ನೋರು, ಮೊದಲು ಆಪ್ಷನಲ್ಗೆ ರೆಡಿಯಾಗಿ. ನೀವು ಎಲ್ಲೇ ಪಾಠ ಕೇಳಿರ್ಲಿ, ಅದು ನನಗೆ ಮುಖ್ಯ ಆಗಲ್ಲ. ದಯವಿಟ್ಟು ನೀವು ಬಂದ್ರೆ ನನ್ನ ಹತ್ರ ನೀವು ಟೆಸ್ಟ್ ಸೀರೀಸ್ ಬಂದ್ರೆ ಬರೆಯೋದು ಹೇಗೆ, ಅಭಿವ್ಯಕ್ತಿ ಮಾಡೋದು ಹೇಗೆ 3 ಗಂಟೆ ಒಳ್ಳಿ 250 ಅಂಕಗಳಿಗೆ ಮುಗಿಸ್ಬೇಕು ಅನ್ನೋದನ್ನ ನಾನು ಅಲ್ಲಿ ಹೇಳ್ಕೊಡ್ತೀನಿ. 1 ವಾರ ಟೈಮ್ ಇರುತ್ತೆ. ಅಲ್ಲಿ ಸುಮಾರು 8-9 ಟೆಸ್ಟ್ ಇರುತ್ತೆ. ಮತ್ತೆ ಮೇನ್ ಟೆಸ್ಟ್ 2 ಇರುತ್ತೆ. ಇದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಆಫೀಸಲ್ಲಿ ದಯಮಾಡಿ ಏನ್ ಮಾಡಿ, ನೀವು ಭೇಟಿ ಮಾಡಿ. ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. 29ನೇ ತಾರೀಕು ಈಗಿನ ಮಾಹಿತಿ ಪ್ರಕಾರ 29ನೇ ತಾರೀಕು ಟೆಸ್ಟ್ ಸೀರೀಸ್ಗೆ ಇಲ್ಲಿ ಏನಿದೆ ಓರಿಯಂಟೇಶನ್ ಕ್ಲಾಸ್ ಇದೆ. ಅವತ್ತು ಮಿಕ್ಕಿದ ಮಾಹಿತಿ ಎಲ್ಲ ಹೇಳ್ತೀನಿ.